ಶ್ರೀಪತಿಯನ್ನು ಮೊರೆಯಿಡೆ ಪಾಪವಿರಹಿತಳಾದ ಯಮುನೆಯ ಈ ಬದಲಿ ಅಂಬಿಗರ ಪೆಣ್ಣಿನ ರೂಪಗೊಳಿದವಳಂತಿರುಗಿದ ಅರ್ಥಾಂತರ್ಗತ ವೇದವ್ಯಾಸ ಆಯೋ ಶ್ರುತಮೂರ್ತಿಗೆ ಸರ್ವೇಶ ವೇದವಾದಿಗಳೆಲ್ಲ ಕೆಡಲು ಜನರು ಬಾಯಿ ಬಿಡಲು ಕೊಳೆಯಿಡಲು ಜ್ಞಾನ ಮೋದನಿಲ್ಲದ ಬೋಧಕವಾದ ಸೂತ್ರ ಪುರಾಣ ವಿರಚಿಸಿ ಆದಿಗಳ ನಿರ್ವಾದ ಮಾಡಿದ ಸಾಧು ವಂದಿತವಾದ ಮತಾಂತರ್ಗತ ವೇದವ್ಯಾಸ ಸುಧ ಮೂರುತಿಯೇ ಸರ್ವೇಶ ಸುಮತಿಗಳಿಗೆ ನೀ ಬೋಧಿಸಿ ಅಚ್ಚವಾಡಿಸಿದೆ ಸ್ವಾಮಿ ಜಯಮನಿ ತೋರಿಸಿದೆ ವಿಮಲ ರೂಪನೆ ಕಮಲನಾಭನೆ ರಮೆಯಾರ್ಯ ಮತಾಂತರ್ಗತ ವೇದವ್ಯಾಸ ಹರೇ ಶ್ರೀನಿವಾಸ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ವಿಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾರ್ಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಚಿಂತ್ಯ ಕಾರ್ಯಂ ಯತಿರೂಪಂ ಗೃಹೀತ್ವಾ ಕುಶಸ್ಥಲೀಂ ಪ್ರಯಯೌ ತಂ ಸಮೀಪೆ. ಭಗವಂತ ಕೃಷ್ಣ ಈ ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಿದ್ದಾನೆ ಅನ್ನೋ ಸಂಗತಿ ಗೊತ್ತಾಗಿ ಅರ್ಜುನ ತಾನೇ ಏನು ಮಾಡಿ ಅರ್ಜುನನಿಗೆ ಭೇಟಿ ಆಗಬೇಕು ಅಂತ ಕೃಷ್ಣ ತಾನೇ ಹೋಗ್ತಾನೆ. ಅರ್ಜುನನನ್ನ ಭೇಟಿ ಮಾಡುತ್ತಾನೆ. ಅರ್ಜುನನನ್ನ ಭೇಟಿ ಮಾಡಿ ಅರ್ಜುನನಿಗೆ ಹೇಳುತ್ತಾನೆ, ಕೃಷ್ಣ ಏನೋ ನಡೆದು ಹೋಗಿದೆ, ಆದರೂ ನೀನೊಂದು ತೀರ್ಥಯಾತ್ರೆ ಅಂತ ಹೊರಟಿದ್ದಿ, ಹೋಗೋದು ಹೋಗ್ತಾ ಇದ್ದಿ, ಎಲ್ಲೆಲ್ಲೋ ಯಾಕೆ ಹೋಗ್ತಿ ನೀನು, ನಮ್ಮೂರಿಗೆ ಬಂದ್ಬಿಡು ಅಂತಂದ.
ದ್ವಾರಕಾಪಟ್ಟಣನು ಮತ್ತೆ ತೀರ್ಥಕ್ಷೇತ್ರನೇ ನಾನು ನಿರ್ಮಾಣ ಮಾಡಿದ್ದು, ಬಂದ್ಬಿಡು ನಮ್ಮೂರಿಗೆ ಬಂದ್ಬಿಡು ನೀನು ಅಂತ ಹೇಳಿದ್ನಂತೆ. ನಮ್ಮೂರಿಗೆ ಬಾ ನೀನು ಅಂತ ಹೇಳಿದಾಗ ಅವನು ಬೇರೆ ಬೇರೆ ಕಡೆ ಓಡಾಡ್ಕೊಂಡು ಬರ್ತಾನೆ. ಅಂತೂ ನಮ್ಮೂರಿಗೆ ಬಾ ಅಂತಂದಾಗ ಸರಿ ಅಂತ ಕೃಷ್ಣನು ಕೂಡ ನೋಡಿ ನಕ್ಕನಂತ ಒಂದ್ಸರ್ತಿ. ನಕ್ಕು ಮಾಡಿ ಅವನಿಗೆ ಹೇಳಿದ್ನಂತೆ, ಸರ್ವಜ್ಞಾಸ ಲೀಲಯಾ ಹಾಸಹೇತುಂ ಅಪೃಚ್ಛತ್ತಂ ಸೋಪಿ ತಸ್ಯೈವ ಭಾಷೆ ಲೀಲಾಬಾಜೌ ದರ್ಶನಾರ್ಥಂ ಪುನಸ್ತಾವ್ ಅಗಚ್ಚತಾಂ ರೈವತಂ ಶೈಲರಾಜಂ. ಆಗ ಬರುವಾಗಲೂ ಕೂಡ ಸತ್ಯಭಾಮೆಯನ್ನು ನೋಡಿ ನಗ್ತಾ ಇದ್ನಂತೆ. ಅಂದ್ರೆ ನಾನಿವನ್ನ ಕರಿತಾ ಇರೋದೇನೆ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟೆ ಕರಿತಿದ್ದೀನಿ ಅನ್ನುವ ಹಾಗೆ ನಕ್ಕ ಒಂದ್ಸರ್ತಿ. ಆ ನಗುವನ್ನು ಕೂಡ ನೋಡಿದ್ಲು ಸತ್ಯಭಾಮಾದೇವಿಯರು. ಆಮೇಲೆ ಅಲ್ಲಿಂದ ಹೇಳಿದ್ನಂತೆ, ಬರೋದು ಬರ್ತಿ ಹಂಗೆ ಬರಬೇಡ ನಮ್ಮ ಊರಿಗೆ, ಅರ್ಜುನನಾಗಿ ಬಂದ್ಬಿಡಬೇಡ, ಸನ್ಯಾಸಿ ವೇಷದಲ್ಲಿ ಬಾ ನೀನು ಅಂತ ಹೇಳಿದ್ನಂತೆ. ಕೃಷ್ಣನ್ ತಂತ್ರಗಾರಿಕೆ ನೋಡ್ರಿ, ಬರೋದು ಬರ್ತಿ ಸನ್ಯಾಸಿ ವೇಷದಲ್ಲಿ ಬಾ ನೀನು ಅಂತ ಹೇಳಿ ಆಯ್ತು ಅಂತಂದೆ. ನೀ ಹೇಳಿದ್ಮೇಲೆ ಮುಗೀತು ಅಂತ ಅನ್ಕೊಂಡು ಸನ್ಯಾಸಿ ವೇಷದಲ್ಲೇನೆ ಬಂದನಂತೆ ಈ ಅರ್ಜುನ. ಬಂದು ದೃಷ್ಟ್ವಾಗಿರವು ರೌಹಿಣೇಯೋ ಯತೀಂದ್ರ ವೇಷಂ ಪಾರ್ಥಂ ಜ್ಞಾತಿಯುಕ್ತ ಪ್ರಣಮ್ಯ ಚಕ್ರೇ ಪೂಜಾಂ ಫಲ್ಗುನೋಪಿ ಪ್ರಣಾಮಂ ಗುಣಜ್ಯೇಷ್ಠೋಸೀತಿ ಚಕ್ರೇ ಬಲಾಯ. ಏನ್ ವಿಚಿತ್ರ ಅಂದ್ರೆ ಅವನು ಬಂದನಂತೆ. ಅದು ಸರಿಯಾಗಿ ನೋಡಿ ಯಾವಾಗ ಬಂದಿದ್ದ ಅಂದ್ರೆ ಇದೇ ಮಾಸದಲ್ಲಿ ಬಂದಿದ್ನಂತೆ, ಆಷಾಢ ಮಾಸದಲ್ಲಿ ಬಂದಿದ್ನಂತೆ. ಆಷಾಢ ಮಾಸಕ್ಕೆ ಸರಿಯಾಗಿ ಬಂದಿರಬೇಕಾದ್ರೆ ಆಗ ಸನ್ಯಾಸಿ ವೇಷದಲ್ಲಿ ಬೇರೆ ಬಂದಿದ್ದಾನೆ. ಅವನನ್ನು ನೋಡಿ ಸನ್ಯಾಸಿ ಅಂತ ತಿಳಿದು ಈ ಬಲರಾಮ ಬಂದಂತೆ. ಬಲರಾಮ ಬಂದು ಯಾರೋ ದೊಡ್ಡ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಒಂದು ದೊಡ್ಡ ನಮಸ್ಕಾರ ಮಾಡೋಣ ಅಂತ ದೀರ್ಘದಂಡ ನಮಸ್ಕಾರ ಮಾಡಿದ್ನಂತೆ. ಅವರಿಗೆ ನಮಸ್ಕಾರ ಮಾಡಿದ ಈ ಬಲರಾಮ ನಮಸ್ಕಾರ ಮಾಡುತ್ತಾ ಇದ್ದಂತೇನೆ ಈ ಸನ್ಯಾಸಿ ಏನ್ ಮಾಡಿದ ಅಂತಂದ್ರೆ, ಬಲರಾಮ ನಮಸ್ಕಾರ ಮಾಡಿದ್ರೆ ಈ ಸನ್ಯಾಸಿ ಹೋಗಿ ತಿರುಗಿ ಬಲರಾಮನಿಗೆ ನಮಸ್ಕಾರ ಮಾಡಿಬಿಟ್ನಂತೆ. ಎಲ್ಲಿಯಾದ್ರೂ ಮಾಡ್ತಾರೆ ಸನ್ಯಾಸಿಗಳು, ಎಲ್ಲಾದ್ರೂ ಮಾಡ್ತಾರೆ. ಅದಕ್ಕೆ ಅವನೇ ಹೇಳಿದ್ನಂತೆ ಬಲರಾಮ, ನನಗೆ ಯಾಕೆ ಮಾಡ್ತೀರಿ ನೀವು, ಸನ್ಯಾಸಿಗಳು ದೊಡ್ಡವ್ರು ನೀವು ಅಂತ ಹೇಳಿದ್ರೆ ಆ ಸನ್ಯಾಸಿ ಒಂದ್ ಮಾತು ಹೇಳಿದ್ನಂತೆ, ಗುಣಜ್ಯೇಷ್ಠೋ ಸೀತಿ ಚಕ್ರೇ ಬಲಾಯ. ನಾನು ಸನ್ಯಾಸಿ ಆಗಿರ್ಬೋದು, ಆದ್ರೆ ನೀನು ಗುಣದಲ್ಲಿ ಎತ್ತರದಲ್ಲಿದ್ದಿ, ನೀನು ಬಹಳ ಗುಣವಂತ ನೀನು ಅಂತ ಹೊಗಳಿಬಿಟ್ನಂತ. ಒಂದ್ಸರಿ ಗುಣಜ್ಯೇಷ್ಠ ನೀನು ಅಂತ ಹೊಗಳಿಬಿಟ್ನಂತೆ. ಆ ಗುಣಜ್ಯೇಷ್ಠ ಅಂತ ಹೊಗಳಿ ಒಂದ್ ನಮಸ್ಕಾರ ಮಾಡಿದ ನೋಡಿ, ತಲೆ ಕೆಡತಂತ ಒಂದ್ಸರ್ತಿ ಆ ಬಲರಾಮನಿಗೆ. ಈ ನಮಸ್ಕಾರ ಇದೆಯಲ್ಲ ಇಷ್ಟು ದಾಕ್ಷಿಣ್ಯಕ್ಕೆ ಒಳಪಡಿಸಿಬಿಡ್ತದ ನಮ್ಮನ್ನ ಅಂತಂದ್ರೆ, ಯಾರಾದ್ರೂ ಬಂದು ನಮ್ ಕೆಲಸ ಆಗಬೇಕು ಅಂತ ಆದ್ರೆ ಮೊದಲೊಂದು ನಮಸ್ಕಾರ ಮಾಡಿಬಿಟ್ರೆ ಮುಗೀತು. ಮೊದಲೊಂದು ನಮಸ್ಕಾರ ಮಾಡಿಬಿಟ್ರೆ ಸಾಕು, ಅದು ಕೆಲಸ ಆಯ್ತು ಅಂತಲೇ ಅರ್ಥ. ಸುಮ್ಮನೆ ಹೇಳ್ತೀನಿ, ಒಂದು ನಮಗೆಲ್ಲ ಏನಿರ್ತಿತ್ತು ಅಂದ್ರೆ ಈ ಗೌರ್ಮೆಂಟ್ ಎಕ್ಸಾಮ್ಗಳಿರ್ತಿತ್ತು ವಿದ್ಯಾಪೀಠದಲ್ಲಿದ್ದಾಗ. ಗೌರ್ಮೆಂಟ್ ಎಕ್ಸಾಮ್ ಅಂತ ಹೇಳಿ ಈಗೆಲ್ಲ ಬರೀ ರೈಟಿಂಗ್ ಅಂತಿದೆ. ನಮಗೆ ಅವಾಗ ಏನು ಅಂತಂದ್ರೆ MA ಮುಗಿಸ್ಬೇಕು ಅಂತ ಆದ್ರೆ ರೈಟಿಂಗು ಓರಲ್ 2 ಎಕ್ಸಾಮ್ ಇತ್ತು ನಮಗೆ. ಆ ಓರಲ್ ಎಕ್ಸಾಮ್ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಯಾರೋ ಏನೋ ಗುರ್ತು ಪರಿಚಯ ಇಲ್ಲದೆ ಇರುವಂತ ಕೆಲವರು ಏನಂತಾರೆ ಸಣ್ಣ ಸಣ್ಣವರು ಇರ್ತಾರಲ್ಲ, ಅವು ಬೇರೆ ಜಾತಿಗಳಲ್ಲಿರುವಂತ ಸನ್ಯಾಸಿಗಳು ಬಂದು ಕೂತ್ಬಿಡೋರು ಪರೀಕ್ಷೆ ಮಾಡ್ಲಿಕ್ಕೆ ಅಂತ. ಮಾರ್ಕ್ ಹಾಕೋದಿಲ್ಲ, ಅದರಲ್ಲೂ ಬ್ರಾಹ್ಮಣರು ಬಂದ್ರೆ ಮಾರ್ಕ್ ಹಾಕೋದಿಲ್ಲ. ಅದಕ್ಕೆ ಅವ್ರಿಗೆ ಏನು ಅಂತಂದ್ರೆ ಏನಿಲ್ಲ, ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ರೆ ಸಾಕು, 90ಕ್ಕೆ 100ಕ್ಕೆ 100 ಅಂತ ಕಳಿಸ್ಬಿಡೋರಂತ. ಹಂಗ್ ಮಾಡಿಬಿಡ್ತಿದ್ರು ಅವ್ರು. ಅಂದ್ರೆ ನಮಸ್ಕಾರ ಅನ್ನುವಂಥದ್ದು ಹಾಗೆಲ್ಲ ತಲೆ ಕೆಡಿಸ್ತದೆ ಕೆಲವರಿಗೆ, ಆ ರೀತಿ ಆಗ್ತದೆ. ಹಾಗೆ ಇವನಿಗೂ ಕೂಡ ಏನಾಯ್ತು, ನನಗೆ ನಮಸ್ಕಾರ ಮಾಡಿದ ಅಂತ ಭಾರಿ ಖುಷಿಯಾಗಿ ಬಿಡುತ್ತಂತೆ. ಖುಷಿಯಾಗಿ ಅವರಿಗೆ ಬಂದಿರಿ ಸನ್ಯಾಸಿಗಳು, ಪಾದ ಪೂಜೆ ಮಾಡ್ತೀವಿ ಬರ್ರಿ ಹಾಗೆ ಹೀಗೆ ಅಂತ ಹೇಳಿ ಒಳಗ್ ಕರ್ಕೊಂಡು ಹೋಗಿ ಪಾದ ಪೂಜೆ ಅದು ಇದು ಅಂತ ಹಡಾವಿಡಿ ಎಲ್ಲ ಒಂದು ಆ ಕಡೆ ಈ ಕಡೆ ಮಾಡಿಕೊಂಡು ಸ್ವಲ್ಪ ಏನೋ ಮಾಡ್ತಿದ್ರು. ಮಾಡ್ತಾ ಇದ್ದಂತೇನೆ ಅಲ್ಲೇ ಇದ್ದಕ್ಕಿದ್ದಾಗೆ ಒಂದಷ್ಟು ಜನ ಸೇರ್ಕೊಂಡು ಒಂದು ಚಾತುರ್ಮಾಸಿ ಕಮಿಟಿ ಅಂತಾನೆ ತಯಾರು ಮಾಡಿಬಿಟ್ರಂತೆ. ಇಲ್ಲ ಹಾಗೂ ಸನ್ಯಾಸಿಗಳು ಬಂದಿದ್ದಾರೆ, ನಾವು ಇಲ್ಲೇ ಚಾತುರ್ಮಾಸಿ ಕೂಡಿಸ್ಬಿಟ್ರೆ ಚೆನ್ನಾಗಿರ್ತದೆ ಹಂಗೆ ಹಿಂಗೆ ಅಂತ ಮಾತಾಡಿ ಆಯ್ತು ಅಂತ ಹೇಳಿ ಸರ್ವಜ್ಞಂ ತಂ ವಾಗ್ಮಿನಂ ವೀಕ್ಷ್ಯ ರಾಮಃ ಕನ್ಯಾಗಾರೇ ವರ್ಷ ಕಾಲೇ ನಿವಾಸಂ ಸತ್ಕಾರ ಪೂರ್ವಂ ಕಾರಯೇತ್ಯಾಹ ಕೃಷ್ಣಂ ನೈವೋತ್ಯುಚೆ ಕೇಶವೋ ದೋಷವಾದಿ. ಆವತ್ತಿನಿಂದಲೂ ಕೇಶವೋ ದೋಷವಾದಿ ಅಂತ ಬಂತು ಕೃಷ್ಣನಿಗೆ. ಏನು ಅಂದ್ರೆ ಈ ಬಲರಾಮ ಏನ್ ಮಾಡಿದ್ನಂತೆ, ಆ ಚಾತುರ್ಮಾಸ್ಯ ಕಮಿಟಿ ಅಧ್ಯಕ್ಷರು ಮಾಡಿಬಿಟ್ರಂತ. ಅವನೇ ಅಧ್ಯಕ್ಷ ಆಗಿಬಿಟ್ನಲ್ಲ, ಖುಷಿ ಅವನಿಗೆ. ಖುಷಿಯಾಗಿ ಅವನು ಹೇಳಿದ್ನಂತೆ, ಇಲ್ಲ ಈ ಕನ್ಯಾಗಾರೇ ವರ್ಷಕಾಲೇ ನಿವಾಸಂ, ಇದು ವರ್ಷಾಕಾಲ ಅಂದ್ರೆ ಮಳೆಗಾಲ. ಇದು ಚಾತುರ್ಮಾಸ್ಯ ಅನ್ನೋದು ನೀವೆಲ್ಲೂ ಹೋಗಬೇಡ್ರಿ, ಈ ಬಾರಿ ಚಾತುರ್ಮಾಸ್ಯ ನಮ್ಮಲ್ಲೇ ನಡೆದು ಬಿಡ್ಲಿ ಅಂತಂದು. ನಮ್ಮಲ್ಲೇ ನಡೆದು ಬಿಡ್ಲಿ.
ಅಷ್ಟೇ ಅಲ್ಲ, ಇಷ್ಟು ಹೇಳಿ ಮತ್ತೇನು ಹೇಳಿದ್ನಂತೆ, ಅವನಿಗೆ ಏನು ಸತ್ಕಾರಗಳಾಗಬೇಕು, ಸೇವೆಗೆ ಏನು ವ್ಯವಸ್ಥೆಗಳಾಗಬೇಕು, ಕೃಷ್ಣ ನೀ ನೋಡ್ಕೊ ಅಂತಂದಂತೆ. ನೀನ್ ನೋಡ್ಕೋ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಹೇಳಿದ್ನಂತೆ, ನೈವೋತ್ಯೋಚೆ ಕೇಶವೋ ದೋಷವಾದಿ. ಆವತ್ತಿನಿಂದ ದೋಷವಾದಿ ಕೃಷ್ಣ ಮೊದಲು ಹೇಳಿದ್ನಂತೆ, ಅಣ್ಣ ಬೇಡ ಅನ್ನಂತೆ, ಬೇಡ ಈ ಕೆಲಸ ಮಾಡಬೇಡ ನೀನು, ಬಿಟ್ಟುಬಿಡು ಇದನ್ನ ಅಂತಂದ. ಬೇಡ ಮಾರಾಯ. ಅದಕ್ಕೆ ಯಾಕೋ ಅಂತ ಕೇಳಿದ್ರೆ ಅದಕ್ಕೆ ಕೃಷ್ಣ ಹೇಳಿದ್ನಂತ, ಅನೇಕ ಕಾರಣಗಳಿದ್ದಾವೆ, ಹೇಳ್ತೀನಿ ಕೇಳು ಅಂತಂದ. ಏನು ನೋಡು, ಮೊದಲನೇದಾಗಿ ನೋಡ್ಲಿಕ್ಕೆ ಇವನೇನಿದ್ದಾನೆ ಸನ್ಯಾಸಿ ಇನ್ನು ಯುವಕ ಇದ್ದಾನೆ. ಸ್ವಲ್ಪ ವಯಸ್ಸಾದ ಸನ್ಯಾಸಿ ಆದ್ರೆ ಪರವಾಗಿಲ್ಲ, ಇನ್ನೂ ಕೂಡ ಯುವಕನಾಗಿರುವಂತ ಸನ್ಯಾಸಿ ಇದ್ದಾನೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅವನ ಮೈಕಟ್ಟನ್ನು ನೋಡ್ತಾ ಇದ್ರೆ ಸ್ವಲ್ಪ ಬಲವಂತನು ಅಂತಲೂ ಕೂಡ ಅನಿಸ್ತಾ ಇದೆ ನನಗಂತೂ. ಅಷ್ಟೇ ಅಲ್ಲ, ಮತ್ತೆ ನೋಡ್ಲಿಕ್ಕೆ ಬೇರೆ ಸುಂದರವಾಗಿದ್ದಾನೆ. ಸನ್ಯಾಸಿ ಆದವರು ಬಹಳ ಸುಂದರವಾಗಿರ್ಲಿಕ್ಕೆ ಹೋಗಬಾರ್ದವ್ರು, ತಲೆಗೆಲೆ ಬಾಚಿಕೊಂಡು ಮಾಡ್ಕೊಂಡು ಇದ್ಬಿಟ್ರೆ ಹೇಗವ್ರು. ಆದ್ರಿಂದಾಗಿ ಅವರು ಸುಂದರವಾಗಿರಬಾರ್ದು, ಬಸ್ ಸುಂದರವಾಗಿ ಬೇರೆ ಕಾಣ್ತಾ ಇದ್ದಾನೆ. ಅವನ್ ಮಾತಾಡೋದು ನೋಡಿದ್ರೆ ಬಹಳ ಜಾಣ್ಮೆಯಿಂದ ಮಾತಾಡ್ತಿದ್ದಾನೆ ಬೇರೆ. ಆದ್ರಿಂದ ಮಾತಿನಲ್ಲೂ ಕೂಡ ಅಷ್ಟೇ ಅವನಿಗೆ ಚಾಕಚಕ್ಯತೆ ಎನ್ನುವಂತಹದ್ದಿದೆ. ಆದ್ರಿಂದಾಗಿ ನಮ್ಮ ಮನೆಯಲ್ಲಿ ಬೇರೆ ಏನು ಅಂತಂದ್ರೆ, ಮದುವೆ ಆಗದೆ ಇರುವ ಹೆಣ್ಮಕ್ಳು ಎಷ್ಟೋ ಮಂದಿ ಇದ್ದಾರೆ. ಅಷ್ಟ್ಯಾಕೆ ನಮ್ ತಂಗಿ ಸುಭದ್ರೆನೇ ಇದ್ದಾಳೆ ಅಂತ ತಾನೇ ಗುಲ್ಲೆಬ್ಸೋದ್ಬೇಕು ಅಂತ, ನಮ್ ತಂಗಿ ಸುಭದ್ರೆ ಬೇರೆ ಇದ್ದಾಳೆ ಅಂತಂದ ಇವನು. ಇಷ್ಟು ಹೇಳುವಾಗ ಯುವಾ ಬಲಿ ದರ್ಶನೀಯೋತಿ ವಾಗ್ಮಿ ನಾಯಂ ಯೋಗ್ಯ ಕನ್ಯಕಾ ಗಾರವಾಸಂ. ಅದು ಬೇರೆ, ಕನ್ಯೆಯರಿರುವಂತ ಈ ಮನೆಗಳಲ್ಲಿ ಚಾತುರ್ಮಾಸ್ಯಕ್ಕೆ ಸನ್ಯಾಸಿಗಳನ್ನು ಕೂಡಿಸೋದು ಬೇಡ ಅಂತ. ಇತ್ಯುಕ್ತವಂತಂ ರಾಮ ಆಹಾಪ್ತ ವಿದ್ಯೆ ನಾಸ್ಮಿನ್ ಶಂಕೇತ್ಯೇವ ಲೋಕಾಧಿನಾಥಂ. ಅವನಿಗಿಷ್ಟು ಹೇಳಿದ ಕೂಡ್ಲೇನೆ ಅದಕ್ಕೆ ಇವನು ಹೇಳಿದ್ನಂತೆ, ಕೃಷ್ಣ ಯಾಕೋ ನಿನಗೆ ಈ ತರ ಇಂಥ ದುರ್ಬುದ್ಧಿ ಯಾಕೋ ಬಂತು ನಿನಗೆ ಅಂತನ್ನಂತ ಅನ್ಸರಿ. ನಿನಗೆ ಯಾಕೋ ಇಂಥ ದುರ್ಬುದ್ಧಿ ಬಂತು? ಯಾಕೆ ಅಂದ್ರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾವತ್ತೂ ಇಂಥ ಕೆಟ್ಟದ್ದನ್ನು ಆಲೋಚನೆ ಮಾಡಬಾರದು. ನಾಸ್ಮನ್ಮತೆ ರೋಚತೆ ತ್ವನ್ಮತಂತು ಸರ್ವೇಶಾಂ ನ ಪೂಜ್ಯಮೇವಾಸ್ತು ತೇನ. ಅವನು ಹೇಳಿದ, ಕೃಷ್ಣ ಬಹುಶಃ ನಾನು ಅನ್ಕೊಳ್ತೀನಿ ಆ ಸನ್ಯಾಸಿ ಬಂದು ಕೂಡ್ಲೆ ನಿನಗ್ ಮಾಡ್ಲಿಲ್ಲ ನಮಸ್ಕಾರ, ನನಗ್ ಮಾಡಿದಂತ ನಿಂಗೆ ಹೊಟ್ಟೆ ಉರಿ ನೋಡು ಅಂತಂದ. ಅದಕ್ಕೆ ನೀ ಹೊಟ್ಟೆ ಉರ್ಕೊಂಡಿ, ಅದಕ್ಕೆ ಬೇಡ ಅಂತ ಹೇಳ್ತಿದ್ದಿ ನೀನು. ಈ ಕೃಷ್ಣನಿಗೆ ಒಳಗಿಂದ ಇವನ್ ಇಲ್ಲೇ ಕೂಡಿಸ್ಬೇಕು ಅಂತಲೇನೆ ಅವನೇ ಕರೆಸಿದ್ದಾನೆ. ಅಲ್ಲಿ ಹೋಗಿ ಅರ್ಜುನ ಎಲ್ಲೂ ಹೋಗ್ಬೇಡ, ನಮ್ಮಲ್ಲೇ ಚಾತುರ್ಮಾಸ್ಯಕ್ಕೆ ಬಾ ಅಂತ ಹೇಳಿ ಬಂದೋನೆ ಇವನು. ಮತ್ ಇಲ್ಲಿ ಬಂದು ತಾನೇ ಹೇಳ್ತಿದ್ದಾನೆ ಬೇಡ ಬೇಡ ಅಂತ ಹೇಳ್ತಿದ್ದಾನೆ. ಅಂದ್ರೆ ಮುಂದಾಗೋ ಅನರ್ಥ ಏನಿದೆಯಲ್ಲ, ಅನರ್ಥಕ್ಕೆ ನಾನು ಹೊಣೆ ಅಂತ ಆಗ್ಬಾರ್ದು ಮತ್ತೆ ಅಂತ ಅವನ್ ಪ್ಲಾನ್ ಎಲ್ಲವೂ ಕೂಡ ಕೃಷ್ಣಂದು. ಅದಕ್ಕೋಸ್ಕರವಾಗಿ ಬೇಡ ಅಂತ ಇಲ್ಲಿ ಬಂದು ಹೇಳುದು. ಅಲ್ಲಿ ಮಾತ್ರ ತಾನೇ ಹೋಗಿ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದಾನೆ, ಚಾತುರ್ಮಾಸ್ಯ ನಮ್ಮಲ್ಲಿ ಕೂಡಿಸ್ತೀನಿ ಬಂದ್ಬಿಡು ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾನೆ. ಎಲ್ಲ ಮಾಡಿದ್ ಬರೀ ಚಾತುರ್ಮಾಸ್ಯಕ್ಕೆ ಸನ್ಯಾಸಿಯಾಗಿ ಕೂಡಿಸ್ತೀನಿ, ಮದುವೆ ಮಾಡಿಸಿ ನಿನ್ನ ಸಂಸಾರಿಯಾಗಿ ಕಳಿಸ್ತೀನಿ ಅಂತ ಹೇಳಿದ್ದ ಕೃಷ್ಣ. ಹೀಗೆಲ್ಲ ಮಾತಾಡ್ಕೊಂಡು ಬಂದಿದ್ದ. ಇವನು ಬಲರಾಮ ಬೇರೆ ಹೇಳಿದ್ನಂತೆ, ಇಲ್ಲ ನಿನಗಿಷ್ಟ ಇಲ್ಲ ನೋಡು, ನನಗೆ ನಮಸ್ಕಾರ ಮಾಡಿದ ಅಂತ ಹೇಳ್ಬಿಟ್ಟು ನೀ ತಿಳ್ಕೊಂಡಿದ್ದಿ ಅಂತ ಹೀಗೆ ಹೇಳುತ್ತಾ ಇರ್ಬೇಕಾದ್ರೆ ಅದಕ್ಕೆ ಈ ಕೃಷ್ಣ ಹೇಳಿದ್ನಂತೆ, ಇಲ್ಲಣ್ಣ ನನಗೆ ಹಂಗೇನಿಲ್ಲ ಅಂತ. ಅದಕ್ಕೆ ಕೃಷ್ಣ ಈ ರೀತಿ ಮಾತಾಡಬೇಕಾದ್ರೆ ಉಳಿದವರು ಬಾಯಿ ಸೇರಿಸ್ಬಿಟ್ರಂತೆ. ಬೇರೆ ಬೇರೆಯವರೆಲ್ಲ ಇದ್ರು, ಅವರೆಲ್ಲ ಕೃಷ್ಣ ಈ ಬಲರಾಮನ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟು, ಇಲ್ಲ ನಾವು ಈ ಚಾತುರ್ಮಾಸಿ ಕಮಿಟಿಯಲ್ಲಿ ಇದ್ದೀವಿ, ನಾವು ಸೆಕ್ರೆಟರಿ ಇದ್ದೀವಿ, ನಾವು ಬೇರೆ ಜಾಯಿಂಟ್ ಸೆಕ್ರೆಟರಿ ಇದ್ದೀವಿ, ಹಂಗಿಂಗೆ ಅಂತ ಅನ್ಕೊಂಡು ಎಲ್ಲರೂ ಕೂಡ ಎಲ್ಲ ಕೂಡಿಸ್ತೀವಿ ನಾವು, ಕೃಷ್ಣ ನೀವು ಒಬ್ಬನೇ ಇದಕ್ಕೆ ವಿರುದ್ಧವಾಗಿ ನಿಲ್ಬೇಡ ಅಂತಂದ್ರಂತೆ. ಇಷ್ಟೆಲ್ಲ ಹೇಳಿದ ಕೂಡಲೇ ಆಗ ಕೃಷ್ಣ ಒಂದು ಮಾತು ಹೇಳಿದ್ನಂತೆ ಕೊನೆಗೆ, ಅಲ್ಲ ನೀವೆಲ್ಲರೂ ಇಷ್ಟು ನಿಶ್ಚಯ ಮಾಡಿರಿ ಅಂದಮೇಲೆ ನಿಮ್ಮನ್ನು ವಿರೋಧ ಮಾಡುವಷ್ಟು ಶಕ್ತಿ ನನಗಿಲ್ಲ ಅಂತಂದಂತೆ. ನಿಮ್ಮನ್ನು ವಿರೋಧ ಮಾಡಿ ಬೇಡ ಅಂತ ಕಳಿಸುವಷ್ಟು ಶಕ್ತಿ ನನಗಿಲ್ಲ. ಮತ್ತಷ್ಟೇ ಅಲ್ಲ, ಜೊತೆಗೆ ನಿಮ್ಮನ್ನು ವಿರೋಧ ಮಾಡಿದ್ರೆ ನಾನೆಲ್ಲಿ ಹೋಗಿ, ಅದಕ್ಕೆ ನೀವೇನಂತೀರಿ ನಿಮಗೆ ಸಮ್ಮತಿಯಪ್ಪ ಆಯ್ತು ಅಂತ ಒಪ್ಕೊಂಡ್ಬಿಡ್ತೀನಿ ಅಂತ ಕೃಷ್ಣನು ಕೂಡ ಸರಿ ಅಂತ ಒಪ್ಪಿದ್ನಂತೆ. ಒಪ್ಪಿದ ಕೂಡ್ಲೇನೆ ಆಗ ಬಲರಾಮ ಮತ್ತೊಂದು ಸರ್ತಿ ಹೇಳಿದ್ನಂತೆ, ಕೃಷ್ಣ ನೀನು ಒಪ್ಪಿದ್ದಿ ಮತ್ತೆ ತಾತ್ಸಾರದಿಂದ ನೋಡಬಾರದು. ಆ ಸನ್ಯಾಸಿಗೆ 4 ತಿಂಗಳು ಕೂಡ ಸೇವೆ ಮಾಡ್ಲಿಕ್ಕೆ ಯಾರು ಬೇಕು ಏನು ಅದನ್ನೆಲ್ಲ ನೇಮಿಸೋದು, ಅವರಿಗೆ ಸರಿಯಾಗಿ ಯಾವ ವ್ರತದಲ್ಲಿ ಏನ್ ಕೊಡಬೇಕು, ಅವರಿಗೆ ಶಾಖಾ ವ್ರತದಲ್ಲಿ ಏನ್ ಕೊಡಬೇಕು, ಕ್ಷೀರ ವ್ರತದಲ್ಲಿ ಏನ್ ಕೊಡ್ಬೇಕು, ಎಲ್ಲ ನೀನೇ ನೋಡ್ಕೋಬೇಕು ಇದನ್ನೆಲ್ಲ ಅಂತಂದ್ಬಿಟ್ರೆ, ಸೇವಕರನ್ನೆಲ್ಲ ನೀನೇ ನೇಮಿಸಿಬಿಡು ಅಂತ ಹೇಳಿದ್ನಂತೆ. ಕೃಷ್ಣನಿಗೂ ಅದೇ ಬೇಕಿತ್ತು. ಆಯ್ತು ಅಂದ ಕೃಷ್ಣ. ಆಯ್ತು ಅಂತ ಹೇಳಿ ಬಲರಾಮ ಆ ಕಡೆ ಹೋದ. ಇವನ್ ಸುಭದ್ರೆನ್ ಕರೆದ. ಸುಭದ್ರೆನ್ ಕರೆದು ಹೇಳಿದ್ನಂತೆ, ಸುಭದ್ರೆ ನೋಡಮ್ಮ ನನಗೆ ಅಣ್ಣ ಆಜ್ಞೆ ಮಾಡಿದ್ದಾನೆ, ಅದಕ್ಕೆ ನೀನೇನು ಮಾಡು ಅಂತಂದ್ರೆ 4 ತಿಂಗಳು ಕೂಡ ಈ ಸನ್ಯಾಸಿಗಳು ಸೇವೆ ಮಾಡ್ಕೊಂಡು ಇದ್ಬಿಡು ನೀನು ಅಂತಂದ್ರು. ಎಂತ ವಿಚಿತ್ರ, ಮದುವೆ ಆಗದೆ ಇರೋ ಹುಡುಗಿನ ಹೋಗಿ ಸನ್ಯಾಸಿಗೆ ಸೇವೆ ಮಾಡು ಅಂದ್ರೆ ಏನು ಗತಿ ಅಲ್ಲ. ಅಂತ ಕೆಲಸ ಮಾಡಿ ಈ ಕೃಷ್ಣನಿಗೆ ಕೊಟ್ಟರೆ ಇಂಥವೇ ಮಾಡೋದು ಬೇಕು ಅಂತ ಮಾಡಿದೆ ಇದನ್ನೆಲ್ಲವನ್ನು ಕೂಡ. ನಿತ್ಯ ಪ್ರಮತ್ತ ಸಾಧು ಸಂತೋಷಯೇತಿ ಪ್ರೋಕ್ತ ತಥಾ ಸಾಕರೋತ್ಸೋಪಿ ತತ್ರ. ಆಯ್ತು ಸೇವೆ ಮಾಡ್ತೇನೆ ಅಂತ ಪ್ರತಿನಿತ್ಯ ಸೇವೆ ಮಾಡ್ತಾ ಇದ್ಲಂತೆ. ಪ್ರತಿನಿತ್ಯ ಸೇವೆ, ಭಾರೀ ಸೇವೆಯನ್ನ ಮಾಡಿದ್ಲಂತೆ.
ಭಾರೀ ಸೇವೆಯನ್ನ ಮಾಡ್ತಾ ಮಾಡ್ತಾ ನಿತ್ಯವೂ ಕೂಡ ತಪ್ಪದೇನೆ ಅವನ ಸಂತೋಷಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡಿಡ್ತಿದ್ದಂತೆ. ಹೀಗೆ ಸುಭದ್ರೆ ಆ ಸೇವೆಯನ್ನ ಮಾಡ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಕಾಲ ಇತ್ತಂತೆ. ಒಳ್ಳೆ ಕಾಲ. ವಾಸಂ ವಾಕ್ಯಂ ಶ್ರದ್ಧಾದಾನೋ ಹರೇಸ್ತತ್. ಆಗ 4 ತಿಂಗಳುಗಳ ಕಾಲ ಆ ಸೇವೆಯನ್ನು ಮಾಡಿದ್ಲು. ಸಂಯಾಚಿತ ಫಲ್ಗುನೇನಾಹ ವಾಕ್ಯಂ ಯದ್ವಾಸುದೇವಸ್ತನ್ನ ಜಾನಾತಿ ಕಶ್ಚಿತ್ ಋತೆ ಪಿತ್ರೋರ್ ವಿಪೃತೋ ಸಾತ್ಯಕೇರ್ವ ಸುಭದ್ರಾಂತೆ ಪ್ರದದಾನೀತಿ ಸತ್ಯಂ. ಅರ್ಜುನ ಅವನು ಮೊದಲೇ ಕೃಷ್ಣನನ್ನು ಕೇಳಿದ್ದಂತೆ. ಅಂದ್ರೆ ಕೃಷ್ಣ ನಿನ್ ತಂಗಿನ ನನಗೆ ಕೊಟ್ಟು ಮದುವೆ ಮಾಡು ಅಂತ. ಇವನೇನ್ ಮಾಡಿದ್ದ, ಮೊದಲೇ ಹೋಗಿ ದುರ್ಯೋಧನ ನಿನಗೆ ಕೊಡ್ತೀನಿ ಅಂತ ಬೇರೆ ಒಪ್ಪಂದ ಮಾಡ್ಕೊಂಡ್ ಬಂದಿದ್ದ ಈ ಕೆಲಸ. ಆದ್ರೆ ಅದಕ್ಕೆ ದುರ್ಯೋಧನನಿಗೆ ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಉಳಿದವರೆಲ್ಲರೂ ಕೂಡ ಬಲರಾಮನ್ ಜೊತೆಗೆ ಸೇರ್ಕೊಂಡಿದ್ರಂತೆ. ಬೇರೆ ಬೇರೆಯವರೆಲ್ಲರೂ ಕೂಡ ಸೇರ್ಕೊಂಡಿದ್ರಂತೆ. ಸಾತ್ಯಕಿ ಸೇರ್ಕೊಂಡಿದ್ದ, ಉದ್ಧವ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟಿದ್ರಂತೆ. ಸೇರ್ಕೊಂಡು ಹೌದು ಸುಭದ್ರೆಯನ್ನ ದುರ್ಯೋಧನನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಅಯೋಗ್ಯನಿಗೆ ಕೊಡಬೇಕು. ಅದಕ್ಕೆ ಬೇಡ ಅಂತ ಹೇಳಿ ಈ ಕೃಷ್ಣ ಏನ್ ಮಾಡಿದ್ದ, ಈ ವ್ಯವಸ್ಥೆ ಮಾಡಿಟ್ಟಿದ್ದ ಇದನ್ನೆಲ್ಲ. ಅಸ್ತ್ರೇ ಶಸ್ತ್ರೇ ಸತ್ತತ್ವ ವಿದ್ಯಾ ಸುಚೈವ ಶಿಷ್ಯ ಶೈನೇಯೋ ವಾಸುದೇವೇಂದ್ರ ಸೂನ್ವೋ ತಸ್ಮಾದಸ್ಮೈ ಕಥಯಾಮಾಸ ಕೃಷ್ಣ ಸ್ವಶಿಷ್ಯತ್ವಾತ್ ವಿಪೃತೋಶ್ಚಾಪಿ ಸರ್ವಂ. ವಿಪೃಥು ಅಂತ ಒಬ್ಬ ಇದ್ದ, ಕೃಷ್ಣನ ಶಿಷ್ಯ ಅವನು. ಅವನಿಗೂ ಕೂಡ ಈ ವಿಷಯವನ್ನು ಹೇಳಿದ್ನಂತೆ ಕೃಷ್ಣ. ಅಷ್ಟೇ ಅಲ್ಲ, ವಸುದೇವ ದೇವಕಿಯರಿಗೂ ಕೂಡ ಈ ವಿಷಯ ಹೇಳಿದ್ನಂತೆ ಮೊದಲೇ. ಬಲರಾಮ ಹಿಂಗ್ ಮಾಡ್ತಿದ್ದಾನೆ, ಆದ್ರೆ ನೀವು ಮಾತ್ರ ಅರ್ಜುನನಿಗೆ ಕೊಡಬೇಕು, ಈ ರೀತಿ ಬರ್ತಾನೆ ಅರ್ಜುನ ಅನ್ನೋ ವಿಷಯವನ್ನ ಬೇರೆ ಯಾರಿಗೂ ಅಲ್ಲದೆ ಇದ್ರು ಕೂಡ ಇವರಿಗೆ ಮಾತ್ರ ಹೇಳಿಟ್ಟಿದ್ದಂತೆ, ಕೆಲವರಿಗೆ ಮಾತ್ರ. ಇವರೆಲ್ಲ ವಿಪೃತು ಶ್ವಪಲ್ಕ ಅಂತ ಇವರೆಲ್ಲರೂ ಕೂಡ ಕೆಲವರು ಚಿತ್ರಕ ಅನ್ನುವಂತ ಯಾದವ ಅವನ ಮಕ್ಕಳಂತೆ. ಆ ಯಾದವನ ಮಕ್ಕಳು ಅವನಿಗೆ ಮಕ್ಕಳಾಗಿ ಹುಟ್ಟಿದ್ರು. ಅವನಲ್ಲಿ ವಿಶೇಷವಾಗಿ ಮರುತ ಅಂತನ್ನುವಂತ ದೇವತೆಯ ಆವೇಶವು ಕೂಡ, ಅದರಲ್ಲೂ ಮರುದೇವತೆಗಳಲ್ಲಿ ಸೌಮ್ಯ ಅಂತ ಒಬ್ಬ ದೇವತೆ, ಮರುದೇವತೆ. ಆ ಸೌಮ್ಯ ದೇವತೆಯ ಆವೇಶ ಎನ್ನುವಂತಹದ್ದು ಅವರಲ್ಲಿ ಇತ್ತಂತೆ. ಹಾಗಾಗಿ ಅವರು ಕೂಡ ಕೃಷ್ಣನಿಗೆ ಸಪೋರ್ಟ್ ಮಾಡ್ಕೊಂಡು ಇದ್ರಂತೆ. ಇಂತಹ ಸಂದರ್ಭದಲ್ಲಿ ಪ್ರದ್ಯುಮ್ನ ಸಾಂಬ ಪ್ರಮುಖಾಶ್ಚ ವಂಚಿತ ಯಯುಸ್ತೀರ್ಥಾರ್ಥಂ ರಾಮಯುಕ್ತ ಸಮಗ್ರಾಹ ಪಿಂಡೋದ್ಧಾರಂ ತತ್ರ ಮಹೋತ್ಸವೇಶು ಸ್ವಾವರ್ತಯತ್ಸು ಕ್ವಚಿದುಚೇ ಸುಭದ್ರಾ. ಅದಕ್ಕೆ ಈ ಪ್ರದ್ಯುಮ್ನ ಸಾಂಬ ಎಲ್ಲರೂ ಕೂಡ ಏನ್ ಮಾಡಿದ್ರಂತೆ, ಕೃಷ್ಣ ಇವರನ್ನೆಲ್ಲ ವಂಚನೆ ಮಾಡಿದ್ದ ಇದನ್ನೆಲ್ಲ. ಅವರೆಲ್ಲರೂ ಕೂಡ ಏನ್ ಮಾಡಿದ್ರು, ಬಲರಾಮನ್ ಜೊತೆಗೆ ಪಿಂಡೋದ್ಧಾರ ಕ್ಷೇತ್ರಕ್ಕೆ ಅಂತ ತೀರ್ಥಯಾತ್ರೆಗೆ ಅಂತ ಹೋಗಿಬಿಟ್ರಂತೆ. ಆ ಪಿಂಡೋದ್ಧಾರ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತ ದೊಡ್ಡದಾಗಿರುವಂತ ಒಂದು ಉತ್ಸವ ನಡೀತಾ ಇತ್ತಂತೆ. ಆ ಉತ್ಸವಕ್ಕೆ ಹೋಗಬೇಕು ಅಂತ ಎಲ್ಲರೂ ಕೂಡ ಹೊರಟಿದ್ರು. ಹೊರಟಾಗ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡಿದ್ದ ಈ ಕೃಷ್ಣ. ಅವನ ಜೊತೆಗೇನೆ ಉಳಿದವರೆಲ್ಲರೂ ಕೂಡ ಸಾತ್ಯಕಿ ಹೊರಟ, ಸಾಂಬ ಹೊರಟ, ಮತ್ತೆ ಎಲ್ರು ಪ್ರದ್ಯುಮ್ನ ಎಲ್ಲರೂ ಕೂಡ ಹೊರಟ್ರಂತೆ. ಎಲ್ಲರೂ ಕೂಡ ಹೊರಟಾಗ ಆ ಸಂದರ್ಭದಲ್ಲಿ ಈ ಕೃಷ್ಣ ಏನ್ ಮಾಡಿದ್ನಂತೆ, ನಾನೊಬ್ಬ ಇಲ್ಲಿದ್ರೆ ನನ್ನ ಮೇಲೆ ಡೌಟ್ ಬರ್ತದೆ ಅಂತ ನಾನು ಹೋಗ್ತೀನಿ ಅಂತ ಹೋಗಿಬಿಟ್ಟ. ಅವನು ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋಗಿಬಿಟ್ಟ. ಅವನು ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋದ ಕೂಡ್ಲೇನೆ ಯಥೇರ್ ತೀರ್ಥಾನ್ಯಾಚರನ್ ಬಾಂಧವಾಂಸ್ತ್ವಂ ಅದ್ರಾಕ್ಷೀರ್ಣಃ ಕ್ವಚಿದಿಷ್ಟಾನ್ ಸ್ಮ ಪಾರ್ಥಾನ್. ಆಗ ಏಕಾಂತದಲ್ಲಿ ಯಾರು ಇಲ್ಲ. ಈಗ ಸುಭದ್ರೆ ಈ ಕಡೆ ಸನ್ಯಾಸಿ, ಇಬ್ಬರೇ ಇರೋದು. ಆ ಸನ್ಯಾಸಿ ಸುಭದ್ರಿಗೆ ಏನ್ ಮಾಡ್ಬೇಕು ಪಾಪ, ಏನಾದ್ರೂ ಒಬ್ರು ಪರಸ್ಪರ ಮಾತಾಡ್ಬೇಕಲ್ಲ. ಅದಕ್ಕೆ ಇವಳೇ ಹೋದ್ಲಂತೆ, ಸುಭದ್ರೆನೇ ಹೋಗಿ ಆ ಯತಿಗಳನ್ನು ಕೇಳಿದ್ನಿ. ಯತೆ ತೀರ್ಥಾನ್ಯಾಚರನ್ ಬಾಂಧವಾಂಸ್ತ್ವಂ ಅದ್ರಾಕ್ಷೀರ್ಣಃ ಕ್ವಚಿದಿಷ್ಟಾನ್ ಸ್ಮ ಪಾರ್ಥಾನ್. ಅವರನ್ನು ಕೇಳಿದಂತೆ, ಯತಿಗಳೇ, ನೀವು ತೀರ್ಥಯಾತ್ರೆಗೆ ಅಂತ ಹೋಗ್ತಿರ್ತೀರಿ, ಅಲ್ಲಲ್ಲಿ ಹೋಗ್ತಾ ಇರ್ತೀರಿ. ಆದರೂ ಕೂಡ ನಮಗೆ ಬಹಳ ಆತ್ಮೀಯರಾದಂತಹ ಕುಂತಿದೇವಿ ಮತ್ತು ಪಾಂಡವರು ಅಂತಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತ ನೀವೇನಾದ್ರೂ ನೋಡಿದ್ದೀರಾ? ದ್ರೌಪದಿ ದೇವಿ ಅಂತಿದ್ದಾರೆ, ಅವ್ರನ್ನೆಲ್ಲ ಎಲ್ಲಿದ್ದಾರೆ ಅಂತ ಏನಾದ್ರೂ ನೋಡಿದ್ದೀರಾ ನೀವು ಅಂತ. ಅದರಲ್ಲೂ ಕೂಡ ವಿಶೇಷವಾಗಿ ಅರ್ಜುನ ಅಂತಿದ್ದಾನೆ, ಅವನ್ನ ನೋಡಿರಾ ಅಂತ ಕೇಳಿದ್ದಂತೆ. ಅವನ್ನ ನೋಡಿರಾ ಅಂತ ಕೇಳಿದ್ರೆ ಅದಕ್ಕೆ ಅವನು ಹೇಳಿದ್ನಂತೆ, ಓಂ ಇತ್ಯೇ ಶಾಮಾಹ ಚಾನಾಮಯಂ ಸಹ. ಓಂ ಅಂತಂದ್ರಂತ ಒಂದ್ಸರ್ತಿ. ಓಂ ಅಂದ್ರೆ ಹೌದು ನೋಡೀನಿ ಅಂತಂದ್ರಂತೆ. ಅರ್ಜುನನನ್ನು ನೋಡೀನಿ ಅಂತಂದಂತ ಒಂದು ಸನ್ಯಾಸಿ. ಅರ್ಜುನನ್ ನೋಡೀನಿ ಅಂದು ಕೂಡ್ಲೇನೆ ಅವಾಗ ಮತ್ತೆ ಕೇಳ್ತಾಳವಳು, ಭೂಯಸ್ಸಾವಾದೀತ್ ಭಗವನ್ನೀಂದ್ರ ಸೂನು ಗತಸ್ತೀರ್ಥಾರ್ಥಂ ಬ್ರಾಹ್ಮಣೇಭ್ಯೋ ಶ್ರುತೋ ಮೇ. ಬ್ರಾಹ್ಮಣರೆಲ್ಲ ಹೇಳಿದ್ದಾರೆ ನನಗೆ, ಅವನು ತೀರ್ಥಯಾತ್ರೆಗೆ ಹೋಗಿದ್ದಾನಂತೆ. ಅರ್ಜುನ ಎಲ್ಲಿದ್ದಾನೆ ಅಂತ ನೋಡಿರ ನೀವು ಅಂತ ಮತ್ತೆ ಕೇಳಿದ್ಲಂತೆ. ಅರ್ಜುನ ಎಲ್ಲಿದ್ದಾನೆ ಅಂತ ನೋಡಿದ್ದೀರಿ? ಕ್ವಚಿತ್ ದೃಷ್ಟೋ ಭವತೇತ್ಯೋಮಿತಿ ಸ್ಮ ಪಾರ್ಥೋಪ್ಯೂಚೆ ಕ್ವೇತಿ ಸಾ ಪೃಚ್ಛದೇನಂ. ಅದಕ್ಕೆ ನೋಡಿದ್ದೇನೆ ಅಂತಂದಾಗ
ಅದಕ್ಕೆ ಅವಳು ಕೇಳಿದ್ನಂತೆ ಎಲ್ಲಿ ನೋಡಿದ್ದಿ ಅಂತ ಕೇಳಿದ್ರೆ ಅದಕ್ಕೆ ಅವನು ಹೇಳಿದ ಇಲ್ಲೇ ನೋಡೀನಿ ಅಂತಂದಂತೆ. ಎಲ್ಲಲ್ಲ ಇಲ್ಲೇ ನೋಡಿದ್ದೀನಿ ಅಂದ. ಇಲ್ಲೇ ನೋಡಿದ್ದೇನೆ ಅಂದ ಕೂಡ್ಲೇನೆ ಮತ್ತೆ ಕೇಳಿದ್ಲಂತವಳು ಅಲ್ಲ ಇಲ್ಲೇ ನೋಡಿದ್ದೀರಿ ಅಂತೀರ, ಬಹುಶಃ ಇಲ್ಲೆಲ್ಲಿ ಆದ್ರೂ ಬಂದಿದ್ದಾನೋ ಏನೋ ಅಂತ ಇನ್ನೂ ಗೊತ್ತಾಗಿಲ್ಲ ಅವಳಿಗೆ ಪಾಪ ಸುಭದ್ರೆಗೆ. ಆಗ ಅತ್ರೈವೇತಿ ಸ್ಮಯಮಾನಂ ಚ ಪಾರ್ಥಂ ಪುನಃ ಪುನಃ ಪರಿಯ ಪೃಚ್ಛುಭಾಂಗಿ, ಮತ್ತೆ ಕೇಳಿದ್ಲಂತೆ ಎಲ್ಲಿ ಇಲ್ಲಿ ಅಂದ್ರೆ ಎಲ್ಲಿದ್ದಾನೆ ಅವನು ಅಂತ ಎಲ್ಲಿದ್ದಾನೆ ಅಂತಂದು ಕೂಡ್ಲೇನೆ ಸೋಪ್ಯಾಹೋನ್ಮತ್ತೆ ಸೋಸ್ಮೀಹೀತಿ ಸ್ಮಯಂ ಸ್ತಾಂ ಉಲ್ಲಾಕ್ಷೀಂ ತಂ ಸಾದರ್ಶಾತಿ ಹೃಷ್ಟ. ಕೊನೆಗೆ ಹೇಳಿದ್ನಂತೆ ಬೇರೆ ಯಾರು ಅಲ್ಲ ಅದು ನಾನೇ ನೋಡು ಅಂತ ನಕ್ಬಿಟ್ನಂತ ಒಂದ್ಸರ್ತಿ. ಅವಳಿಗೆ ಇಷ್ಟು ಸಂಕೋಚ ಆಯ್ತು ಅಂತಂದ್ರೆ ಅವನ ಬಗ್ಗೆನೇ ಬೇರೆ ಕೇಳಿಬಿಟ್ಟಿದ್ದಾಳೆ, ಅವನು ಎದುರಿಗೆ ಇದ್ದಾನೆ. ಒಂದು ರೀತಿ ಭಾರಿ ಸಂಕೋಚ, ಆ ಕಡೆ ಹೊರಗೆ ಹೋಗಲು ಅಥವಾ ಇಲ್ಲಿ ಒಳಗೆ ನಿಲ್ಲೋ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ ಅವಳಿಗೆ. ಅಂತ ಸ್ಥಿತಿ ಅವಳು ಇನ್ನೇನು ಹೋಗ್ತಾಳೆ ಅನ್ಬೇಕಾದ್ರೆ ತಾನೇ ಕೈ ಹಿಡಿದು ಬಿಟ್ನಂತೆ ಸನ್ಯಾಸಿ. ಆಯ್ತು ಸಂಸಾರಿ ಆಗಿಬಿಟ್ಟ ಅಂತ ಅಲ್ಲಿ. ಹಾಗೆ ತಾನೇ ಕೈ ಹಿಡಿದು ನಿಲ್ಲಿಸಿಬಿಟ್ನಂತೆ. ತಥೋ ಹರ್ಷ ಲಜ್ಜಯ ಚೋತ್ಪಲಾಕ್ಷಿ, ಲಜ್ಜೆ ಅವಳಿಗೆ ಬಹಳ ನಾಚಿಕೆ ಆಯ್ತಂತ ಅನ್ಸರ್ತಿ. ಕಿಂಚಿನ್ನೋಚೆ ಪಾರ್ಥ ಏನಾಮುವಾಚ ಕಾಮಾವಿಷ್ಟೋ ಮುಖ್ಯ ಕಾಲೋಕ್ಯ ಯಮ್ನೌ ಉದ್ವಾಹಾರ್ತೆ ಸ್ಥಿತಿ ಸಾ ಚೈನಮಾಹ. ಅದಕ್ಕೆ ಇದು ನಮ್ಮಿಬ್ಬರಿಗೂ ಕೂಡ ಮದುವೆ ಆಗ್ಲಿಕ್ಕೆ ಅಂತ ಇರುವಂತ ಒಂದು ಒಳ್ಳೆ ಕಾಲ ಇದು, ಆದ್ರಿಂದ ನಾವಿಬ್ರು ಮದುವೆ ಆಗಿಬಿಡೋಣ ಅಂತ. ಅದು ಸರಿಯಾಗಿ ಏನಾಗಿತ್ತಂತೆ, ಚಾತುರ್ಮಾಸ್ಯ ಕಳೆದು ಅದು ಒಂದಷ್ಟು ದಿವಸ ಕಳೆದು ಹೋಗಿತ್ತಂತೆ. ಬಾ ನೀನ್ ನನ್ನ ಜೊತೆಗೆ ಅಂತ ಹೇಳಿ ಮಾತಾ ಪಿತೃಭ್ಯಾಂ ಸಹಿತೋತ ಕೃಷ್ಣ ತತ್ರೈವಾಯಾತ್ ವಾಸವಾಶ್ಚಾತ ಶಚ್ಯ, ಅವನು ಕರ್ಕೊಂಡು ಹೊರಟು ಬಿಟ್ಟ. ಕರ್ಕೊಂಡು ಹೊರಟ ನಂತರ ಇವರಿಬ್ರು ಎಲ್ಲಿ ನಮಗ್ ಗೊತ್ತಿಲ್ಲದೆ ಮದುವೆ ಮಾಡ್ಕೊಳ್ತಾರೋ ಅಂತ ಕೃಷ್ಣ ತಾನೇ ವಸುದೇವ ದೇವಿಕಿಯರನ್ನ ಕರ್ಕೊಂಡು ಅವರಿದ್ದಲ್ಲಿಗೆ ಬಂದಂತೆ. ಬಂದು ಅವರಿಬ್ಬರಿಗೂ ಕೂಡ ಮದುವೆ ಮಾಡಿಸಿ ಕೃಷ್ಣಸ್ತತ ಪುರುಹೂತೇನ ಸಾಕಂ ತಯೋರ್ ವಿವಾಹಂ ಕಾರಯಾಮಾಸ ಸಮ್ಯಕ್, ಅವರಿಬ್ಬರಿಗೂ ವಿವಾಹ ಮಾಡಿಸಿದ. ಇಷ್ಟು ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಗುಟ್ಟಾಗೆ ಇದನ್ನೆಲ್ಲ ವಿವಾಹ ಮಾಡಿಸಿದ್ದಾನೆ. ಸುಭದ್ರೆಗೆ ಅರ್ಜುನನಿಗೆ ವಿವಾಹ ಮಾಡಿಸಿ ಆದ ನಂತರ ಈ ಕಡೆಗೆ ಏನಾಯ್ತಂತೆ, ಇಲ್ಲಿಗೆ ಇವರೆಲ್ಲ ಬಂದ್ರು, ಸಾಂಬ ಬಲರಾಮ ಅವರು ಇವರು ಎಲ್ಲ ಬಂದ್ರು. ಬಂದು ಕೂಡ್ಲೆ ನೋಡುತ್ತಾರೆ ಸುಭದ್ರೆ ಹೀಗೆ ಅಪಹರಣ ಆಗಿದ್ದಾಳೆ, ಅವಳನ್ನು ಕರ್ಕೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ ಅರ್ಜುನ ಅಂತ ಗೊತ್ತಾಗಿಬಿಡ್ತು. ಗೊತ್ತಾದ ಕೂಡಲೇ ಇವ್ರಿಗೆ ಸಿಟ್ಟು ಬಂತು ನೋಡ್ರಿ. ಅಷ್ಟಿಷ್ಟಲ್ಲ ಎಲ್ಲಾ ಅರ್ಜುನ ನಮಗೆ ಬಂದ್ಬಿಟ್ಟು ನಮಗೆ ಮೋಸ ಮಾಡಿದೆಲ್ಲೋ ನೀನು ಅಂತ. ಅದಕ್ಕೆ ಕೃಷ್ಣ ಬೇಕು ಅಂತ ಶುರು ಮಾಡಿದ್ನ. ಅಣ್ಣ ನಾ ಅವತ್ತೇ ಹೇಳಿದ್ದೆ ಸನ್ಯಾಸಿನ ಕೂಡಿಸ್ಬೇಡ ಅಂತ ನೀವು ಶುರು ಮಾಡಿದ. ಬೇಕಾಗಿತ್ತು ಅವನಿಗೆ ಇಂಥ ಪ್ರಸಂಗ ಬರ್ಲಿ ಅಂತಲೇ ಕಾಯ್ತಿದ್ದ ಅವನು. ಕಾಯ್ತಾ ಕೂತವನು ಹೇಳಿದ ಅಣ್ಣ ನಾ ಅವತ್ತೇ ಹೇಳಿದ್ದೆ ಹಿಂಗಾಗತ್ತೆ ಅಂತ, ನೀನೇ ಕೇಳಲಿಲ್ಲ ನನ್ನ ಮಾತು ಅಂದ. 10 ಸರ್ತಿ ಹೇಳಿದ್ನಂತ ಆ ಮಾತನ್ನ. ಆ ಬಲರಾಮನಿಗೆ ಸಂಕೋಚ ಆಗಿಬಿಡ್ತಿ, ಯಾಕಾದ್ರೂ ಕೂಡಿಸಿದ್ನು ಕೃಷ್ಣನ ಬಾಯಲ್ಲಿ ಅನ್ಸೋಳ್ತಿದ್ದೀನಲ್ಲ ಅಂತ ಅನಿಸ್ಬಿಡ್ತವನು. ಅನಿಸಿ ಕಡೆಗೆ ಹೇಳಿದ್ನಂತೆ ಇಲ್ಲ ಏನ್ ಮಾಡೋದೀಗ, ಅವನ ಜೊತೆಗೆ ಹೋರಾಟ ಮಾಡಿಬಿಡೋಣ ಅಂತ. ಎಲ್ಲರೂ ಕೂಡ ಬಿಲ್ಲು ಬಾಣ ಹಿಡ್ಕೊಂಡು ಎಲ್ಲರೂ ಹೊರಟೇ ಬಿಟ್ರು ಹೋರಾಟಕ್ಕೆ ಅಂತ. ಹೋದಾಗ ಅರ್ಜುನನು ಅವ್ರ ಮೇಲೆ ಬಾಣ ಬಿಟ್ಟನಂತೆ. ಅರ್ಜುನ ಅವನ್ ಬರುವಾಗ ಏನ್ ಮಾಡಿದ್ದ, ದಂಡ ಹಿಡ್ಕೊಂಡ್ ಬಂದಿದ್ದ, ಈ ಕೋದಂಡ ಹಿಡ್ಕೊಂಡು ಹೋಗಿದ್ದಾನೆ. ಹೀಗೆ ಯುದ್ಧ ಮಾಡ್ಲಿಕ್ಕೆ ನಿಂತು ಬಿಟ್ಟಿದ್ದಾನೆ. ಯುದ್ಧ ಮಾಡೋದನ್ನ ನೋಡಿ ಗಾಬರಿ ಆಯ್ತು ಎಲ್ರಿಗೂ ಹೊಡಿತಿದ್ದಂತೆ. ಸುಭದ್ರೆ ಹೇಳ್ತಿದ್ಲು ಸ್ವಲ್ಪ ನಿಧಾನ ಹೊಡಿ, ಯಾಕೆ ನನ್ನ ಬಂಧುಗಳು ಅಂತ ಹೇಳ್ತಿದ್ದಂತೆ. ಅದಕ್ಕೆ ಹೊಡಿತಿದ್ದಂತೆ. ಹೊಡೆದ್ರು ಕೂಡ ಮೈಯಲ್ಲಿ ರಕ್ತ ಬರದೇ ಇರುವಂತೆ ಹೊಡಿತಿದ್ದಂತೆ. ಹಿಮ್ಮೆಟ್ಟಿಸ್ತಿದ್ದ, ರಕ್ತ ಬರ್ತಿರ್ಲಿಲ್ಲ ಅವ್ರಿಗೆ, ಹಂಗ್ ಹೊಡಿತಿದ್ದಂತೆ. ಆ ರೀತಿ ಆಗ ಕಡೆಗೆ ಈ ಬಲರಾಮ ಏನ್ ಮಾಡಿದ್ನಂತೆ, ಕೃಷ್ಣ ಅಷ್ಟು ಬೈತಾ ಇರ್ಬೇಕಾದ್ರೆ ತಾನೇ ಹೇಳಿದ್ನಂತೆ ಇಲ್ಲ ನಾವು ಕೃಷ್ಣನ ಮಾತು ಕೇಳಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಹಾಳಾಗ್ತೀವಿ ನಾವು. ಅದಕ್ಕೆ ಕೃಷ್ಣ ಹೆಂಗೆ ಹೇಳ್ತಾನೆ ಹಂಗೆ ಕೇಳೋಣ, ಈಗ ಯುದ್ಧ ಮಾಡೋಣೋ ಬೇಡೋ ಅಂತ. ಈಗ ಯುದ್ಧ ಮಾಡೋಣೋ ಬೇಡೋ ಅನ್ನೋದನ್ನ ಕೃಷ್ಣ ಏನ್ ಹೇಳ್ತಾನೆ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಬಿಡೋಣಂತೆ. ಅದಕ್ಕೋಸ್ಕರ ನಾವಾಗಿ ಇನ್ನೇನು ಮಾಡ್ಲಿಕ್ಕೆ ಹೋಗೋದು ಬೇಡ ಅಂತ ಈ ರೀತಿ ಹೇಳಿದಾಗ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಂಥ ಮಾತು ಹೇಳ್ತಾನೆ ಅಂದ್ರೆ, ಅಣ್ಣ ಈ ಸುಭದ್ರೆಯನ್ನ ಯಾರಾದ್ರೂ ಒಬ್ರು ನಾಳೆ ಒಬ್ಬ ಹುಡುಗಗೆ ಮದುವೆ ಮಾಡಿಕೊಡ್ಲೇಬೇಕಿತ್ತು ನಾವು. ಇದು ಏನಾಯ್ತು ಅಂದ್ರೆ ನಮಗೆ ದೊಡ್ಡ ಸಮಸ್ಯೆನೇ ತಪ್ಪೋಯ್ತು. ಯಾಕೆ ಅಂದ್ರೆ ಈ ಸನ್ಯಾಸಿ ರೂಪದಲ್ಲಿ ಬಂದು ಅರ್ಜುನ ಏನ್ ಮಾಡಿಬಿಟ್ಟ ಅಂದ್ರೆ ತಾನೇ ಮದುವೆ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೆ. ಈಗ ತಾನೇ ಮದುವೆ ಮಾಡ್ಕೊಂಡು ಹೋದದ್ರಿಂದಾಗಿ ನಮಗೆ ವರದಕ್ಷಿಣೆ ಉಳಿತು ಅಂದ. ಎಷ್ಟು ದೊಡ್ಡ ಖರ್ಚು ನಮಗೆ ವರದಕ್ಷಿಣೆ ಉಳಿತು. ಅಷ್ಟೇ ಅಲ್ಲ ಮದುವೆ ಖರ್ಚು ಉಳಿತು ನನಗೆ ಅಂತಂದ ಕೃಷ್ಣ. ಮದುವೆ ಖರ್ಚು ಉಳಿತು, ವರದಕ್ಷಿಣೆ ಉಳಿತು, ಯಾವ ಸಮಸ್ಯೆ ಇಲ್ಲ ನೋಡಿ ನಮಗೆ. ಯಾವ ದಕ್ಷಿಣೆ ಕೊಟ್ಟದ್ದಿಲ್ಲ, ಇನ್ನೊಂದಿಲ್ಲ ಮತ್ತೊಂದು, ಎಲ್ಲ ಖರ್ಚು ಉಳಿತು. ಬಹಳ ದೊಡ್ಡ ಸಹಾಯ ಆಗಿದೆ ನಮಗೆ. ಇದೊಂದು ದೊಡ್ಡ ಸಹಾಯ ಮಾಡೇನೆ ಅಂತ ತಿಳ್ಕೊ ನೀನು. ಮತ್ತೆ ಇಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವನೇನಿದ್ದಾನೆ ಈ ಅರ್ಜುನ ಸಾಮಾನ್ಯ ವ್ಯಕ್ತಿನ. ಅವನೇನಾದರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಅವನು ಎಂಥ ಒಂದು ಅವನಲ್ಲಿ ಶಕ್ತಿ ಅನ್ನುವಂಥದ್ದು ಎಷ್ಟಿದೆ ಏನು ಕತೆ. ದೃಪದನನ್ನೇ ಗೆದ್ದು ತಂದಿದ್ನಂತವನು, ಅಂಥ ಮಹಾತ್ಮ ಅವನು. ಆದ್ರಿಂದಾಗಿ ಅಂತ ಒಬ್ಬ ವರ ನಮಗೆ ಬೇಕು ಅಂದ್ರೂ ಸಿಗೋದಿಲ್ಲ.
ದೇಯಾಚ ಕನ್ಯಾ ನಾಸ್ತಿ ಪಾರ್ಥೆ ನ ತುಲ್ಯೋ, ಅವನಿಗೆ ಸದೃಶನಾದಂತ ವರ ಜಗತ್ನಲ್ಲಿ ಸಿಗೋದಿಲ್ಲ. ವರೋಸ್ಮಾಕಂ ಕೌರವೇ ಯಶ್ಚ ಪಾರ್ಥ, ಈ ಕನ್ಯೆಯನ್ನ ಇವನಿಗೆ ಕೊಟ್ಟದ್ದು ನಾವೇ ಕೊಡಬೇಕಿತ್ತು ನಿಜವಾಗಲೂ ಕೂಡ, ಅವನೇ ಕರ್ಕೊಂಡು ಹೋಗಿದ್ದಾನೆ ಅಂತ ಆದ್ರೆ ನಮಗಿನ್ನು ಒಳ್ಳೆ ಕೆಲಸ ಮಾಡಿದ್ದಾನವನು ಅಂತ. ಅರ್ತ್ಯೋಸ್ಮಾಭಿಹಿ ಸ್ವಯಮೇವಾಹರತ್ ಸಹ, ಈ ವರದಕ್ಷಿಣೆ ಬೇರೆ ಉಳಿತು, ನಮಗೆ ಒಳ್ಳೆ ಕೆಲಸ ಆಗಿದೆ. ಜಿತ್ವಾ ಚೈನಂ ಕನ್ಯಕಾ ಚಾಹೃತ ಚೇತ್, ಇಷ್ಟಾಗಿಯೂ ಕೂಡ ನೀನು ಹೇಳಿದೆ ಅಂದ್ರೆ ಅಣ್ಣ ನಾವು ಹೋಗ್ಬೇಕಾದ್ರೆ ಹೋರಾಟ ಮಾಡಿ ಅರ್ಜುನನ್ ಗೆದ್ದು ನಮ್ಮ ತಂಗಿನ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಆದ್ರೆ ಕರ್ಕೊಂಡ್ ಬಂದ್ಮೇಲೆ ನಮ್ಮ ತಂಗಿನ ಯಾರು ಮದುವೆ ಮಾಡ್ಕೋತಾರೆ ಹೇಳಿ? ಯಾರು ಮದುವೆ ಮಾಡ್ಕೋತಾರೆ? ಅದರಿಂದಾಗಿ ಹೇಗೂ ಹೋಗಿದ್ದಾಳೆ, ನಾವೇ ಏನ್ ಮಾಡ್ಬಿಡೋಣ ಅಂದ್ರೆ ಮನೆಗೆ ಹೋಗಿಬಿಟ್ಟು ಒಂದ್ಸರ್ತಿ ಇಲ್ಲಪ್ಪ ನಾವೇ ಕನ್ಯೆಯನ್ನು ಒಪ್ಪಿಸ್ಬಿಡ್ತೀವಿ ಅಂತ ಹೇಳಿಬಿಟ್ಟು, ಈ ಹುಡುಗಿ ಒಪ್ಸೋ ಕೆಲಸ ಅಂತ ಮಾಡ್ತಾರಲ್ಲ ಹಾಗೆ ಕನ್ಯಾ ಒಪ್ಪಿಗೆ ನಿನಗೆ ಕೊಡಿಸ್ಬಿಡ್ತೀವಿ ಅಂತ ಸುಮ್ಮನೆ ಈಗ ಮದುವೆ ಅಂತ ಆಗಿದೆ, ಹುಡುಗಿ ಒಪ್ಸೋ ಕೆಲಸವನ್ನ ಮಾತ್ರ ಮಾಡಿ ಬಂದ್ಬಿಡೋಣ ಬೇಕಾರೆ ಅಂತಂದಂತೆ ಕೃಷ್ಣ. ಇಷ್ಟು ಹೇಳಿದಾಗ ಶ್ರುತ್ವಾಹಲಿ ಕೃಷ್ಣ ವಾಕ್ಯಂ ಬಭಾಷೆ ಮಾಯಾತ ಚಿತ್ತಂ ವಿದಿತಂ ಮಯಾಸ್ಯಾಂ, ಅದಕ್ಕೆ ಅವನು ಹೇಳಿದ್ನಂತೆ, ಇಲ್ಲ ಇನ್ನು ವಿಚಾರ ಮಾಡಬೇಡ್ರಿ, ಯುದ್ಧ ಇನ್ನೊಂದು ಮತ್ತೊಂದು ಅಂತ ಮಾತಾಡ್ಲೇಬೇಡ್ರಿ. ಯಾಕೆ ಅಂದ್ರೆ ಕೃಷ್ಣ ಹೇಳಿದ್ದಾನೆ ಅಂದ್ರೆ ಅವನ ಮಾತಿಗೆ ವಿರುದ್ಧವಾಗಿ ಹೋಗಿದ್ದಕ್ಕೆ ಇಷ್ಟು ಅನರ್ಥ ಆಗಿದೆ. ಇನ್ನೂ ನಾವು ಕೃಷ್ಣನ ವಿರುದ್ಧ ಹೋದ್ವಿ ಅಂತ ಆದ್ರೆ ಇನ್ನೇನಾಗ್ತದೋ ಗೊತ್ತಿಲ್ಲ. ಆದ್ರಿಂದ ಅವನು ಹೇಳ್ದಂಗೆ ಹುಡುಗಿನ ಒಪ್ಪಿಸಿ ಬಂದ್ಬಿಡೋಣ ಅಂತ ಹೋಗಿ ಎಲ್ಲರೂ ಸೇರಿ ಸುಭದ್ರನ್ ನೀನೇ ಕಟ್ಕೊಂಡಿಯಪ್ಪ ಚೆನ್ನಾಗಿರ್ರಿ ನೀವು ಅಂತ ಹೋಗಿ ಅಕ್ಷತೆ ಕಾಳು ಹಾಕಿ ಒಂದು ಆಶೀರ್ವಾದ ಮಾಡಿ ಬಂದ್ಬಿಟ್ರು. ಇನ್ನೇನಿಲ್ಲ, ಈ ಸ್ಥಿತಿ ಬಂತು ಅಂತ ಹೇಳ್ತಾರೆ. ಈ ರೀತಿ ಕೃಷ್ಣ ಸುಭದ್ರೆಯ ವಿವಾಹವನ್ನ ಮಾಡಿಸಬೇಕಾದ್ರೆ ಇಂತಹ ಅದ್ಭುತವಾದಂತಹ ಕೆಲಸವನ್ನ ಮಾಡಿದ ಅಂತ. ಇದಲ್ಲದೇನೆ ಇನ್ನೊಂದೇನಾಯ್ತಂತೆ, ಈ ಕೃಷ್ಣ ಮಾಡಿರುವಂತಹದ್ದು ಭಾರಿ ದೊಡ್ಡ ಅದ್ಭುತವಾದಂತ ಕೆಲಸ. ಇವನು ಪಾಂಡುರಾಜ ಸತ್ತ. ಪಾಂಡುರಾಜ ಸತ್ತಾದ ಮೇಲೆ ಅವನಿಗೇನಾಯ್ತಂತೆ, ಅವನು ಇನ್ನೂ ಕೂಡ ಯಮಸಭೆಯಲ್ಲಿ ಕೂತಿದ್ನಂತೆ. ಅವನು ಹೋಗಬೇಕಾದ್ದು ಇಂದ್ರ ಸಭೆಗೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು ಅವನು. ಆದ್ರೆ ಸ್ವರ್ಗಕ್ಕೆ ಹೋಗಿಲ್ಲ, ಯಮಸಭೆಯಲ್ಲಿ ಕೂತಿದ್ನಂತೆ. ಆದ್ರೆ ಈ ಸ್ವರ್ಗದಲ್ಲಿ ಆಗಬೇಕಾದ್ರೆ ಹರಿಶ್ಚಂದ್ರ ಮಹಾರಾಜ ಅಲ್ಲಿ ಹೋಗಿ ಕೂತಿದ್ನಂತೆ. ಹರಿಶ್ಚಂದ್ರ ಮಹಾರಾಜ ಅಂತಂದ್ರೆ ಅವನು ಚಕ್ರವರ್ತಿ. ಚಕ್ರವರ್ತಿ ಅಂದ್ರೆ ಬಹಳ ಕೆಳಗಿನ ಕಕ್ಷೆಯಲ್ಲಿ ಬರ್ತಾರೆ. ಈ ಪರಾವಹ ಅನ್ನುವಂತ ಏನು ಮರುದೇವತೆ 18ನೇ ಕಕ್ಷೆಯಲ್ಲಿ ಬರುವಂತ ಎತ್ತರದ ಸ್ಥಾನ. ಎತ್ತರದ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಏನಾಗಬೇಕು, ಅವನು ಸ್ವರ್ಗದಲ್ಲಿ ಕೂತ್ಕೊಳ್ಬೇಕು. ಆದ್ರೆ ಕೂತ್ಕೊಂಡದ್ದು ಸ್ವರ್ಗದಲ್ಲಿ ಯಾರು ಅಂದ್ರೆ ಹರಿಶ್ಚಂದ್ರ ಕೂತಿದ್ದಾನೆ. ಇವನು ಯಮಸಭೆಯಲ್ಲಿ ಕೆಳಗಿನ ಸಭೆಯಲ್ಲಿ ಕೂತಿದ್ದಾನಂತೆ. ಅದನ್ನ ನೋಡಿ ಯಾಕೆ ಹಿಂಗಾಗಿದೆ ಅಂತೆಲ್ಲ ವಿಚಾರ ಮಾಡಿದಾಗ ಆಗ ಅದನ್ನೆಲ್ಲ ತಿಳ್ಕೊಂಡೇನಾಯ್ತಂತೆ, ಅಲ್ಲಿಂದ ಯಮಸಭೆಗೆ ಮತ್ತು ಸ್ವರ್ಗ ಇಂದ್ರನ ಸಭೆಗೆ ಎಲ್ಲ ಕಡೆ ಓಡಾಡಿಕೊಂಡು ನಾರದ ಮಹರ್ಷಿಗಳು ಬಂದ್ರಂತೆ. ಎಲ್ಲಿಗೆ ಅಂದ್ರೆ ಧರ್ಮರಾಜನ ಬಳಿಗೆ ಬಂದ್ರು. ಆ ಧರ್ಮರಾಜನ ಬಳಿಗೆ ಬಂದಾಗ ಧರ್ಮರಾಜನಿಗೆ ಈ ವಿಚಾರ ಮೊದಲೇ ಗೊತ್ತಾಗಿತ್ತು, ಅವರ ಅಪ್ಪನಿಗೆ ಇನ್ನೂ ಕೂಡ ಮೇಲಿನ ಸ್ವರ್ಗಲೋಕ ಎನ್ನುವಂತಹದ್ದು ಸಿಕ್ಕಿಲ್ಲ ಅಂತ. ಅದಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದ. ಸರಿಯಾಗಿ ನಾರದರು ಬಂದ್ರಂತೆ. ನಾರದರು ಬಂದು ಕೂಡ್ಲೇನೆ ನಾರದ ಮಹರ್ಷಿಗಳನ್ನು ಹೋಗಿ ಕೇಳಿದ, ನಮ್ಮ ಅಪ್ಪನಿಗೆ ಯಾಕೆ ಇನ್ನೂ ಕೂಡ ಸದ್ಗತಿ ಆಗಿಲ್ಲ, ಅವನಿನ್ನೂ ಯಮಸಭೆಯಲ್ಲೇ ಕೂತಿದ್ದಾನಲ್ಲ, ಯಾಕೆ ಅಂತ ಕೇಳಿದ್ನಂತೆ. ಯಾಕೆ ಅಂತ ಕೇಳಿದಾಗ ನಾರದರು ಹೇಳಿದ್ರು, ಅದನ್ನ ಹೇಳಲಿಕ್ಕೆ ಬಂದೀನಿ ಅಂದ್ರಂತ. ನಾ ಬಂದದ್ದೇ ಅದನ್ನ ಹೇಳಲಿಕ್ಕೆ ಅಂತ. ಏನು ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯಕೃತೋನ್ನತಿಂ, ಅದಕ್ಕೊಂದು ಮಾತು ಹೇಳಿದ್ರಂತೆ. ಏನಿಲ್ಲ, ನೀವು ನಿಮ್ಮಪ್ಪ ಇಲ್ಲಿ ತನಕಲೂ ಕೂಡ ಒಂದೇ ಒಂದು ರಾಜಸೂಯ ಯಾಗ ಮಾಡಿಲ್ಲ. ಆ ರಾಜಸೂಯ ಯಾಗವನ್ನ ಮಾಡಿದ್ರೆ ನಿಮ್ಮಪ್ಪ ಮಾಡಿದ್ರೆ ಹೋಗ್ತಿದ್ದ. ಆದ್ರೆ ಹರಿಶ್ಚಂದ್ರ ರಾಜ ಇದ್ದಾನಲ್ಲ, ಅವನು ರಾಜಸೂಯ ಯಾಗವನ್ನ ಮಾಡಿದ್ದ. ರಾಜಸೂಯ ಯಾಗವನ್ನ ಮಾಡಿದ್ರಿಂದ ಅವನಿಗೆ ಇಂದ್ರ ಸಭೆಯಲ್ಲಿ ಮಾನ್ಯತೆ ಎನ್ನುವಂತಹದ್ದು ಸಿಕ್ಕಿದೆ. ಆದ್ರೆ ನಿಮ್ಮಪ್ಪ ಅದನ್ನು ಮಾಡಿಲ್ಲ. ಮಾಡಿಲ್ಲ ಆದ್ರಿಂದಾಗಿ ಅವನಿಗೆ ಆ ಸದ್ಗತಿ ಎನ್ನುವಂತಹದ್ದು ಸಿಕ್ಕಿಲ್ಲ ಅಂತಂದ್ರು. ಅಂದು ಕೂಡಲೇ ಅದಕ್ಕೇನ್ ಮಾಡಬೇಕು, ಅದಕ್ಕೆ ನೀವು ಮಾಡಬೇಕು ಅಂತ. ನೀವು ಮಾಡಬೇಕು, ಮಕ್ಕಳು ಮಾಡಬೇಕು ಅಂತ. ಕೆಲವೊಂದು ಸರ್ತಿ ಆಗಿರ್ತದೆ, ತಂದೆ ಬದುಕಿರುವಾಗ ಹೇಳ್ತಾ ಇರ್ತಾರೆ, ನನ್ನ ಜೀವನದಲ್ಲಿ ಇದೊಂದು ಆಸೆ ಇದೆ ನೋಡು ಅಂತ ಹೇಳ್ಬಿಟ್ಟು ಮಗನಿಗೆ ಆಗಾಗ ಹೇಳ್ತಿರ್ತಾರಂತ. ಯಾರಾದ್ರೂ ತಂದೆ ಇದ್ರೆ ಕೆಲವರು ಅಪೇಕ್ಷೆ ಇಟ್ಕೊಂಡಿರ್ತಾರೆ, ನನ್ನ ಜೀವನದಲ್ಲಿ ಏನಾದ್ರೂ ಆಗ್ಲಪ್ಪ ಒಂದ್ಸರ್ತಿ ನಮ್ಮ ಮನೆಗೆ ಕರೆದು 100 ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು, ಕೈ ತುಂಬ ದಕ್ಷಿಣೆ ಕೊಡಬೇಕು ಅಂತ ನನಗೆ ಅಪೇಕ್ಷೆ ನೋಡು ಅಂತ ತಂದೆ ಆಗಾಗ ಅಪೇಕ್ಷೆಯನ್ನು ವ್ಯಕ್ತಪಡಿಸಿರ್ತಾನೆ. ಹೀಗೇನಾದ್ರೂ ತಂದೆ ಏನಾದ್ರೂ ಅಪೇಕ್ಷೆ ವ್ಯಕ್ತಪಡಿಸಿಟ್ಟಿರ್ತಾನಲ್ಲ, ಅದನ್ನ ಅವನಿಗೆ ಪೂರೈಸ್ಲಿಕ್ಕೆ ಆಗಿರಲ್ಲ, ತಂದೆ ಹೋಗ್ಬಿಟ್ಟಿರ್ತಾನೆ. ಆ ಕಾಲದಲ್ಲಿ ಏನ್ ಮಾಡಬೇಕು ಅಂದ್ರೆ ಮಕ್ಕಳಾದವರು ಅದನ್ನು ಪೂರೈಸ್ಬೇಕಂತೆ. ಮಕ್ಕಳ ಕರ್ತವ್ಯ ಏನು ಅಂತಂದ್ರೆ ಇದೇ ಕರ್ತವ್ಯ. ಪಿತೃವಾಕ್ಯ ಪಾಲನೆ ಮಾಡೋದಿದೆಯಲ್ಲ, ಪಿತೃವಾಕ್ಯ ಪರಿಪಾಲನೆ ಅಂತಾರಲ್ಲ, ಇದೇ ಅವರ ಕರ್ತವ್ಯ. ಆದ್ರಿಂದ ಮಕ್ಕಳಾದವರು ಅದನ್ನು ಮಾಡಬೇಕು. ಈಗ ಬದುಕಿರೋ ನೀನು, ನಿಮ್ಮಪ್ಪಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನಾದ್ರೂ ಕೂಡ ಈ ರಾಜಸೂಯ ಯಾಗವನ್ನು ಮಾಡು ಅಂತ ಹೇಳಿದ್ರು.
ಈ ರಾಜಸೂಯ ಯಾಗವನ್ನ ಮಾಡು ಅಂತ ಹೇಳಿದಾಗ ಕರೋತು ರಾಜಸೂಯಮ್ಮೆ ಪುತ್ರೋ ಜ್ಯೇಷ್ಠೋ ನುಚಾರ್ಚಿತ, ಇದನ್ನೇ ನಿಮ್ಮಪ್ಪನೂ ಕೂಡ ಹೇಳಿ ಕಳಿಸಿದ್ದಾನೆ ನನಗೆ ಅಂತಂದ್ರು. ನಿಮ್ಮಪ್ಪನೂ ಕೂಡ ನನ್ನ ಜ್ಯೇಷ್ಠ ಪುತ್ರ ಏನಿದ್ದಾನಲ್ಲ ಅವನು ಈ ರಾಜಸೂಯ ಯಾಗವನ್ನ ಮಾಡ್ಲಿ ಅಂತ ಹೇಳಿ ಕಳಿಸಿದ್ದಾನೆ ಅಂತ. ಏತಚ್ಛ್ರುತ್ವಾ ಧರ್ಮ ಸುತೋ ಭ್ರಾತೃಭಿಸ್ಸಹಿತೋ ವಶಿ, ಅದಕ್ಕೆ ಮಾಡು ಅಂದ ಕೂಡಲೇ ಸುಮ್ಮನೆ ಬಡಬಡ ಮಾಡಿಟ್ಬಿಡೋದಲ್ಲ. ಅದಕ್ಕೇನ್ ಮಾಡಬೇಕು ಅಂದ್ರೆ ಮೊದಲು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹಿರಿಯರ ಜೊತೆಗೆ ಒಂದು ಚರ್ಚೆ ಮಾಡ್ಬೇಕಂತೆ. ತನ್ನವರು ಅಂತ ಏನಿರ್ತಾರೆ, ಬಂಧುಗಳು ಬಾಂಧವರು ಎಲ್ಲರೂ ಹಿಂಗ್ ಮಾಡ್ಬೇಕು ಅಂತಿದ್ದೀನಿ, ನೀನೇನಂತಿ, ಹೇಗ್ ಮಾಡಬಹುದು ಇದನ್ನ, ಈ ಕಾರ್ಯಕ್ರಮವನ್ನ ಇದನ್ನ ಯಶಸ್ವಿಗೊಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ಚರ್ಚೆ ಮಾಡ್ಬೇಕಂತೆ. ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಹಾಗೆ ತನ್ನ ತಮ್ಮಂದ್ರನ್ನೆಲ್ಲ ಕರೆದು ಒಂದ್ಸರ್ತಿ ಮಾತಾಡಿದ್ರಂತೆ. ಮಾತಾಡಿ ಆದ ನಂತರ ಅದಕ್ಕೆ ಅವ್ರ ತಮ್ಮಂದ್ರ ಹತ್ರ ಮಾತಾಡಿದ್ರು ಸಮಾಧಾನ ಇಲ್ಲ ಅವನಿಗೆ. ಇದಕ್ಕೆ ಸರಿಯಾಗಿ ನನಗೇನಾದ್ರೂ ಕೂಡ ಉಪಾಯವನ್ನು ಹೇಳುವಂತ ವ್ಯಕ್ತಿ ಅಂತಿದ್ರೆ ಅದು ಕೃಷ್ಣ ಮಾತ್ರ ಅಂತ ಕೃಷ್ಣನ್ ಕರೆ ಕಳಿಸ್ರಿ ಅಂತ ಹೇಳಿದ್ನಂತೆ. ಕೃಷ್ಣನ್ ಕರೆ ಕಳಿಸಿದ. ತದೈವ ಕೇಶವಸ್ಯ ಯಾಹ ತ್ರಿಯಸ್ತದೀಯ ತಾತಕೈಃ ಸಹೋದರೈಶ್ಚ ಯಾಪಿತಃ ಸದೂತ ಆಪಮಾಧವಂ. ಅವ ದೂತನನ್ನ ಕಳಿಸಿ ಕೃಷ್ಣ ಬರಬೇಕಂತೆ ಅಂತ ಹೇಳಿ ಕಳಿಸಿದ. ಹಿಂಗೆ ರಾಜಸೂಯ ಯಾಗದ ವಿಷಯವನ್ನು ನಿನ್ನ ಹತ್ರ ಮಾತಾಡಬೇಕು ಹಾಗೆ ಹೀಗೆ ಅಂತ ಇಷ್ಟು ಕಳಿಸಿ ಆ ಕಡೆಯಿಂದ ಹೇಳ್ತಾ ಇದ್ದಾರೆ. ಈ ಧರ್ಮರಾಜನ ದೂತ ಬಂದು ಹೇಳಿದ. ಇಷ್ಟರಲ್ಲೇ ಏನಾಯ್ತಂತೆ, ಕೃಷ್ಣನಿಗೆ ಇನ್ನೊಂದು ಸುದ್ದಿ ಬಂತಂತೆ. ಇನ್ನೊಂದು ಸುದ್ದಿ ಏನು ಅಂದ್ರೆ, ಪ್ರಣಮ್ಯ ಕೇಶವಂ ವಚಃ ಸ ಆಹಮಾಗದೇನತೆ ವಿವಾಹ ಬಾಂಧವಾರಣೆ ವಿಜಿತ್ಯ ರೋದಿತಾಗಿರವು. ಕೃಷ್ಣ ಒಂದ್ ದೊಡ್ಡ ಅನರ್ಥ ನಡೆದು ಹೋಗಿದೆಯೋ ಅಂತಂದ್ರೆ, ಏನು ಅಂತಂದ್ರೆ ನಿನ್ನ ಬಂಧುಗಳನ್ನೆಲ್ಲರನ್ನೂ ಕೂಡ ಜರಾಸಂಧ ಬಂಧನದಲ್ಲಿಟ್ಟಿದ್ದಾನೆ ಅಂತಂದ್ರಂತೆ. ನಿನ್ನ ಬಂಧುಗಳೆಲ್ಲರೂ ಕೂಡ ಜರಾಸಂಧನ ಬಂಧನದಲ್ಲಿದ್ದಾರೆ ಅಂತ. ಅದಕ್ಕೆ ಯಾರು ಇವರು ಬಂಧುಗಳು, ಏನು ಕತೆ ಅಂತಂದ್ರೆ, ಈ ಕೃಷ್ಣ ಏನು ಮಾಡಿದ್ದ, ಹಿಂದೆ ನರಕಾಸುರನನ್ನ ಸಂಹಾರ ಮಾಡಿದ್ನಲ್ಲ, ನರಕಾಸುರನ ಸಂಹಾರ ಮಾಡಿ 16,100 ಜನ ಹೆಣ್ಣು ಮಕ್ಕಳನ್ನ ಅಲ್ಲಿಂದ ಕರ್ಕೊಂಬಂದಿದ್ದ. ಕರ್ಕೊಂಬಂದಾದ ನಂತರ ಅವ್ರ ಅಪ್ಪಂದ್ರು, ಅವ್ರ ಅಣ್ಣಂದ್ರು, ತಮ್ಮಂದ್ರು ಅಂತೆಲ್ಲ ಇದ್ರಲ್ಲ, ಅವರೆಲ್ಲ ರಾಜಕುಮಾರರ, ಅವರೆಲ್ಲರೂ ಕೂಡ ಅಂತ ರಾಜಕುಮಾರರನ್ನೆಲ್ಲರನ್ನೂ ಕೂಡ ಇವನೇನ್ ಮಾಡಿಬಿಟ್ಟಿದ್ದಂತೆ ಜರಾಸಂಧ. ಒಟ್ಟಿಗೆ ಅವರನ್ನ ಗೆದ್ದು, ಎಲ್ಲರನ್ನೂ ಹೋಗಿ ಗೆದ್ದು 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 ಅವರನ್ನ ಅಪಹರಣ ಮಾಡಿಕೊಂಡು ಅಲ್ಲಿಂದ ತಂದಿಟ್ಕೊಂಡ್ಬಿಟ್ಟಿದ್ದಂತೆ ತನ್ನ ದೇಶದಲ್ಲಿ. ಅದು ಯಾಕೆ ಅಂತ ಹೇಳಿದ್ರೆ, ಮುಂದೆ ಒಂದು ಅವೈಷ್ಣವವಾಗಿರುವಂತ ಒಂದು ಭೈರವ ಅನ್ನುವ ಯಾಗವನ್ನ ಮಾಡಬೇಕು ಅಂತ. ಅವೈಷ್ಣವ ಭೈರವ ಯಾಗ ಅಂತ ಹೇಳುತ್ತಾರೆ. ಅಂದ್ರೆ ವೈಷ್ಣವರು ಮಾಡುವಂತ ಯಾಗ ಅಲ್ಲ ಅದು. ಅದು ಕೆಲವರು ಅಂದ್ರೆ ದುಷ್ಟಾರಾಧನೆಯನ್ನು ಮಾಡುವಂತ ಶೈವರು ಮಾಡುವಂತ ಯಾಗ, ಅದೆಲ್ಲವೂ ಕೂಡ ಅವೈಷ್ಣವ ಭೈರವ ಯಾಗ ಅಂತ ಹೇಳುತ್ತಾರೆ. ಅಂಥ ಯಾಗವನ್ನು ಮಾಡಬೇಕು ಅಂತ ಇಟ್ಟುಕೊಂಡಿದ್ನಂತೆ. ಆ ಯಾಗವನ್ನು ಮಾಡಬೇಕು ಅಂತ ಇಟ್ಟುಕೊಂಡು ಅವರೆಲ್ಲರನ್ನೂ ಕೂಡ ಎಷ್ಟು ಅಂತ ಹೇಳಿದ್ರೆ, ನೃಪಾಯುತದ್ವಯೇನ ಸೋಷ್ಟವಿಂಶಕೈಶತೈರಪಿ ಈ ಯಕ್ಷೋ ರುಗ್ರರೂಪಿಣಂ ತ್ರಿಲೋಚನಂ ತ್ವಯಿ ಸ್ಥಿತೆ. ರುದ್ರದೇವರ ಆರಾಧನೆ ಮಾಡಬೇಕು ಅಂತ ಇವ್ರನ್ನೆಲ್ಲ ಬಲಿ ಕೊಟ್ಟು ಅಂತ ಎಷ್ಟು ಅಂದ್ರೆ 22,800 ಮಂದಿ ರಾಜರಂತೆ. ಮತ್ತೆ ಇವರೇ 16,100 ಅಂತಂದ ಮೇಲೆ ಅಣ್ಣ ಅಪ್ಪ ಅಂತ ಇಟ್ಕೊಂಡ್ರು, ಒಬ್ರಿಗಿಬ್ರು ಸಂಬಂಧ ಅಂತ ಇಟ್ಕೊಂಡ್ರು ಕೂಡ ಅದು ಜಾಸ್ತಿನೇ ಆಗಿ ಹೋಗ್ತದೆ. ಅಂತೂ ಅಷ್ಟು ಮಂದಿ ಇದ್ರಂತೆ. ಅಷ್ಟೂ ಮಂದಿಯನ್ನು ಕೂಡ ಇವನು ಸೆರೆಮನೆಯಲ್ಲಿಟ್ಟು ಅವರನ್ನೆಲ್ಲ ಒಟ್ಟಿಗೆ ಹೋಮ ಮಾಡಬೇಕು ಅಂತ, ಅವರಿಗೆ ಅಗ್ನಿಗೆ ಆಹುತಿ ಹಾಕಿ ಕೊಡಬೇಕು ಅಂತ ಕಾಯ್ತಾ ಕೂತಿದ್ನಂತೆ. ವಿಮೋಚ ಯಸ್ವತಾನ್ ಪ್ರಭೋ ನಿಹತ್ಯ ಮಾಗದೇಶ್ವರಂ. ಅದಕ್ಕೆ ಹೇಳಿದ್ರಂತೆ, ಕೃಷ್ಣ ನಿನ್ನ ಬಂಧುಗಳನ್ನೆಲ್ಲ ಬಲಿ ಕೊಡ್ತಾ ಇದ್ದಾನವನು, ಆದ್ರಿಂದ ದಯವಿಟ್ಟು ಬಂದು ಅವರನ್ನ ರಕ್ಷಣೆ ಮಾಡಬೇಕು ಅಂತ ಇಲ್ಲಿ ಇನ್ನೊಬ್ಬ ದೂತ ಬಂದು ಹೇಳಿದ್ನಂತೆ. ಇನ್ನೊಬ್ಬ ಬಂದು ಹೇಳಿದ. ಇನ್ನೊಂದು ಕಡೆಯಲ್ಲಿ ಮತ್ತೊಬ್ಬ ದೂತ ಯಾರು ಅಂತಂದ್ರೆ, ಈ ಧರ್ಮರಾಜನ ಕಡೆಯಿಂದ ಬಂದವರು ರಾಜಸೂಯ ಯಾಗ ಮಾಡಬೇಕು, ನಿನ್ನ ಹತ್ರ ಚರ್ಚೆ ಮಾಡಬೇಕು ಅಂತ ಧರ್ಮರಾಜ ಕರೆದಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಯಾರೋ ಒಬ್ಬ ದೂತ ಬಂದ, ಅವನು ಹೇಳಿದ ನಿನ್ನ ಬಂಧುಗಳನ್ನೆಲ್ಲರನ್ನು ಕೂಡ ಬಲಿ ಕೊಡ್ತಾ ಇದ್ದಾನೆ, ಅವ್ರ ರಕ್ಷಣೆ ಮಾಡಬೇಕು ಅಂತ ಅವನು ಹೇಳಿದ. ಎಲ್ಲಿ ಹೋಗ್ಬೇಕು ಈ ಕೃಷ್ಣ? ಜರಾಸಂಧನ ಮಗದ ದೇಶಕ್ಕೆ ಹೋಗಬೇಕು ಅಥವಾ ಧರ್ಮರಾಜನ ಬಳಿಗೆ ಹೋಗಬೇಕು ಅಂತಂದ್ರೆ, ಅದಕ್ಕೆ ಕೃಷ್ಣ ಏನು ಮಾಡಿದ್ನಂತೆ, ನನ್ನ ಬಂಧುಗಳೆಲ್ಲ ಆಮೇಲೆ ಪರಮ ಸಜ್ಜನರಾದಂಥ ಪಾಂಡವರು ಮೊದಲು ಅಂತ ಅಲ್ಲಿಗೆ ಹೋದಂತೆ. ಯಾವಾಗಲೂ ಹಾಗೆ ಭಗವಂತ ಯಾರಾದ್ರೂ ನಮಗದಕ್ಕೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ದೇವರ ಹತ್ರ ನಾವು ಕೇಳಲಿಕ್ಕಾಗಲ್ವಾ? ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳಿರ್ತದೆ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅದು ಇದು ಒಂದು ಸಮಸ್ಯೆ ಇರ್ತದೆ. ಇದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ದೇವರನ್ನ ನಾವೇ ಕೇಳಬಹುದು. ದೇವರೇ ನಮಗೊಂದು ಮದುವೆ ಮಾಡಿಸು, ನಮಗೊಂದು ಮಗು ಕೊಡು ಅಂತ ಕೇಳ್ಬೋದು, ದೇವರನ್ನೇ ಕೇಳ್ಬೋದು. ಆದ್ರೂ ಏನ್ ಮಾಡ್ತೇವೆ ಅಂತಂದ್ರೆ, ನಾವು
ಯಾರಾದ್ರೂ ದೊಡ್ಡ ಸ್ವಾಮಿಗಳು, ಸನ್ಯಾಸಿಗಳು, ದೊಡ್ಡ ದೊಡ್ಡ ಆಚಾರ್ಯರು, ವೇದವ್ಯಾಸ ಪೀಠದಲ್ಲಿ ಕೂತವರು ಅಂಥವ್ರು ಇದ್ರೆ ಹೋಗಿ ಅವ್ರನ್ನ ಕೇಳ್ತಿರ್ತೀವಿ, ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಮಂತ್ರಾಕ್ಷತೆ ಕೊಡ್ರಿ, ಮದುವೆ ಆಗ್ಲಿ ಅಂತ, ಲಗ್ನ ಆಗ್ಲಿ ಅಂತ ಒಂದು ಮಂತ್ರಾಕ್ಷತೆ ಕೊಡ್ರಿ ನಮಗೆ, ಅದು ನಾವು ಹಾಕ್ತಿವಿ, ನಮ್ಮ ಮಕ್ಕಳ ಮೇಲೆ ಹಾಕ್ತಿವಿ, ಅವ್ರಿಗೆ ಬೇಗ ಒಳ್ಳೇದಾಗ್ತದೆ ಅಂತ ಕೇಳಿ. ಯಾಕೆ ಅವ್ರನ್ನ ಕೇಳಬೇಕು? ಯಾಕೆ ಅವ್ರನ್ನ ನಾವೇ ಕೇಳ್ಬೋದಲ್ಲ, ಡೈರೆಕ್ಟ್ ಆಗಿ ದೇವ್ರನ್ನ ಕೇಳ್ಬೋದಲ್ಲ ಅಂತಂದ್ರೆ ಭಗವಂತ ತೋರಿಸಿಕೊಡೋದು ಇದನ್ನೆಲ್ಲವನ್ನು. ಯಾವಾಗಲೂ ಒಂದು ಒಳ್ಳೆಯದನ್ನ ಪಡಿಬೇಕು ಅಂತ ಆದ್ರೆ ನೀವೇ ಡೈರೆಕ್ಟ್ ಆಗಿ ಹೋಗಬೇಡ್ರಿ, ದೊಡ್ಡವರ ಮೂಲಕವಾಗಿ ದೇವ್ರ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ಯಾವಾಗ್ಲೂ ಹಾಗೆ ಮಧ್ವಾಚಾರ್ಯ ಹೇಳಿದ್ವಿ, ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಭಗವಂತನನ್ನ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ. ಉನ್ನತ ಅಂದ್ರೆ ದೊಡ್ಡ ಸ್ಥಾನದಲ್ಲಿ, ಉನ್ನತ ಸ್ಥಾನ ಅಂತ ಹೇಳ್ತೀವಲ್ಲ ಹಾಗೆ ಉನ್ನತ ಸ್ಥಾನದಲ್ಲಿರುವವರು ಅಂದ್ರೆ ದೇವರಿಗೆ ಹತ್ತಿರವಾದ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿರ್ತಾರಲ್ಲ, ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಾವು ದೇವರನ್ನ ಕೇಳಿ ನಮಗೆ ಅನುಗ್ರಹ ಮಾಡ್ರಿ ಅಂದ್ರೆ ಬೇಗ ಅನುಗ್ರಹ ಆಗಿಬಿಡ್ತದಂತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದು ಕೃಷ್ಣ, ಬಾ ಅಂತ ಪ್ರಾರ್ಥನೆ ಮಾಡಿದ್ದು ಒಂದು ಧರ್ಮರಾಜ ಮಾಡಿದ್ದಾನೆ, ಇನ್ನೊಂದೊಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ದಾನೆ. ಆದ್ರಿಂದ ಯಾರಿಗೆ ಬೆಲೆ ಕೊಡಬೇಕು? ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ. ಆದ್ರಿಂದ ಧರ್ಮರಾಜನಿಗೆ ಬೆಲೆ ಕೊಡಬೇಕು ಅಂತ ಸಜ್ಜನರ ಪಕ್ಷಪಾತಿ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಭಗವಂತ ಏನು ಮಾಡಿದ್ನಂತೆ, ನಿಶಮ್ಯ ತದ್ವಚಸ್ತದ ಜಗಾಮ ಪಾಂಡವಾಲಯಂ. ಪಾಂಡವರಿದ್ದಂತ ಜಾಗಕ್ಕೆ ಹೋದ್ನಂತೆ ಕೃಷ್ಣ. ಅಲ್ಲಿಗೆ ಹೋಗಿ ಸ ಪಾಂಡವೈ ಸಮರ್ಚಿತೋ ಮಕಾಯ ಧರ್ಮಜೇನ ಚ ಪಪೃಷ್ಟ ಆಹ ಮಾಧವೋ ವಚೋ ಜಗತ್ಸುಖಾವಹಂ. ಬಹಳ ಅದ್ಭುತವಾದಂತ ಮಾತುಗಳೆಲ್ಲವೂ ಕೂಡ ಈಗಿರುವಂತಹದ್ದು. ಅವ್ರು ಹೇಳ್ತಾರೆ, ಕೃಷ್ಣ ಹೋದ ಕೂಡಲೇ ಅವನಿಗೆ ನಮಸ್ಕಾರವನ್ನು ಮಾಡಿ ಅವನಿಗೆ ಸತ್ಕಾರಗಳನ್ನೆಲ್ಲ ಮಾಡಿ ಹೇಳಿದ್ರಂತೆ. ಕೇಳ್ತಾ ಇದ್ದಾನೆ ಕೃಷ್ಣ, ನೀನೊಂದು ಸಲಹೆ ಕೊಡಬೇಕಾಗಿದೆ ನನಗೆ. ಏನು ಅಂತಂದ್ರೆ, ನಾನು ನಮ್ಮಪ್ಪನಿಗೇನು ಈ ರೀತಿ ಸದ್ಗತಿ ಆಗಿಲ್ಲ ಅಂತೆ, ಅದಕ್ಕೋಸ್ಕರವಾಗಿ ಒಂದು ಯಾಗ ಮಾಡಬೇಕು, ರಾಜಸೂಯ ಯಾಗ ಮಾಡಬೇಕು ಅಂತಿದೆ, ನೀನೇನಂತೀಯ ಅದಕ್ಕೆ ಅಂತ ಕೇಳಿದಂತೆ. ಏನಂತೀಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಕ್ರತುರ್ಯತಾ ವಿಧಾನತಃ ಕೃತೋ ಹಿ ಪಾರಮೇಷ್ಟ್ಯಕಂ ಪದಂ ನಯೇತ ತತ್ಪದೇ ಸುಯೋಗ್ಯಮೇವ ನಾನ್ಯತ. ರಾಜಸೂಯ ಯಾಗವನ್ನ ಮಾಡಬೇಕು ಅಂತಾದ್ರೆ ಅವನು ಬ್ರಹ್ಮ ಪದವಿಗೆ ಹೋಗುವ ಯೋಗ್ಯತೆ ಅವನಿಗಿರಬೇಕು. ಅಷ್ಟೇ ಅಲ್ಲ, ಯಾರು ರಾಜಸೂಯ ಯಾಗವನ್ನ ಮಾಡ್ತಾನೋ ಅವನು ಬ್ರಹ್ಮ ಪದವಿಗೆ ಹೋಗ್ತಾನೆ, ಹೋಗ್ತಾನೆ, ಅದು ನಿಶ್ಚಯ. ಆದ್ರೆ ಪದಂ ನಯೇತ ತತ್ಪದೇ ಸುಯೋಗ್ಯಮೇವ ನಾನ್ಯತ. ಆದ್ರೆ ಬ್ರಹ್ಮ ಪದವಿಗೆ ಹೋಗುವ ಯೋಗ್ಯತೆ ಅವನಿಗೆ ಇರಬೇಕು. ಇದ್ದು ಮಾಡಿದ ಅಂದ್ರೆ ಅವನಿಗೆ ಸಿಗ್ತದೆ, ಅದು ವಿಶೇಷ ಅಲ್ಲ. ಹಾಗಾದ್ರೆ ಇಲ್ಲದೆ ಇದ್ದವರಿಗೆ ರಾಜಸೂಯ ಯಾಗ ಮಾಡ್ಲಿಕ್ಕೆ ಇಲ್ವಾ ಅಂತ ಕೇಳಿದ್ರೆ, ಅಯೋಗ್ಯ ಕಾನ್ಮಹಾಪದೇ ವಿಧಾತು ರೇಷ ಹಿ ಕ್ರತುಃ. ಅಯೋಗ್ಯರಾದವರಿಗೂ ಕೂಡ ಮಾಡಬಾರದು ಅಂತೇನಿಲ್ಲ, ಅವರು ಮಾಡ್ಬೋದಂತೆ, ಅವರು ಮಾಡ್ಬೋದು. ಆದ್ರೆ ಅವರಿಗೆ ಪಾರಮೇಷ್ಠ್ಯ ಪದ ಸಿಗೋದಿಲ್ಲ. ಯೋಗ್ಯತೆ ಇದ್ರೆ ಮಾತ್ರ ಅವರಿಗೆ ಪಾರಮೇಷ್ಠ್ಯ ಪದ ಅಂದ್ರೆ ಬ್ರಹ್ಮ ಪದ ಎನ್ನುವಂತಹದ್ದು ಸಿಗೋದು. ಅವರಿಗೆ ಯೋಗ್ಯತೆ ಇಲ್ಲ ಅಂತ ಆದ್ರೆ ರಾಜಸೂಯ ಯಾಗ ಮಾಡ್ಲಿ ಮತ್ತೇನ್ ಫಲ ಅಂತ ಹೇಳಿದ್ರೆ, ಇವರು ಸಮಾನವಾಗಿರ್ತಾರೆ ನೋಡ್ರಿ. ಯಾರಾದ್ರೂ ಒಬ್ರು ಸಮಾನರಾದಂತ ವ್ಯಕ್ತಿಗಳು, ಇವರ ಯೋಗ್ಯತೆ ಎಷ್ಟೋ ಇನ್ನೊಬ್ರು ಯೋಗ್ಯತೆನೂ ಅಷ್ಟೇ ಇರ್ತದೆ. ಈಗಾಗಲೇ ಇವರ ಯೋಗ್ಯತೆ ಇರುವವರು ಮೋಕ್ಷಕ್ಕೆ ಹೋಗಿರ್ತಾರೆ, ಆಮೇಲೆ ರಾಜಸೂಯ ಯಾಗವನ್ನ ಮಾಡಿ ಇವರು ಮೋಕ್ಷಕ್ಕೆ ಹೋದ್ರು ಅಂತ ಆದ್ರೆ ಆಗ ಅವರಿಗೆ ಇವ್ರ ಯೋಗ್ಯತೆ ಅನ್ನೋದು, ಆ ಮೊದಲು ಹೋದವನ ಯೋಗ್ಯತೆ ಇವ್ರ ಯೋಗ್ಯತೆ ಒಂದೇ ಆಗಿದ್ರು ಕೂಡ ಅವರಿಗಿಂತ ಆನಂದದಲ್ಲಿ ಸ್ವಲ್ಪ ಹೆಚ್ಚು ಉದ್ರೇಕ ಇರ್ತದಂತ. ಆದ್ರಿಂದ ಆ ಆನಂದ ಎನ್ನುವಂತಹದ್ದು ಹೆಚ್ಚಾಗತ್ತೆ. ಆದ್ರಿಂದಾಗಿ ಅದಕ್ಕೋಸ್ಕರ ರಾಜಸೂಯ ಯಾಗವನ್ನ ಮಾಡಬೇಕು ಅಂತ ಹೇಳುತ್ತಾರೆ. ಆದ್ರಿಂದ ಸಮಾನ ಯೋಗ್ಯತಾ ಗಣಾತ್ ಕರೋತಿ ಮುಕ್ತಿಗಂಬರಂ. ಇದು ಮೋಕ್ಷದಲ್ಲಿ ನಿಮಗೆ ಆನಂದವನ್ನ ಕೊಡ್ತಕ್ಕಂತ ಒಂದು ದಿವ್ಯವಾಗಿರುವಂತಹದ್ದು. ಪುರಾತು ಮುಕ್ತಿತೋಧಿಕಂ ಸ್ವಜಾತಿ ತಕ್ಕರೋತಿ ಚ ಅತಸ್ತ್ರಿ ಶಂಕು ಪುತ್ರಕೋ ನ್ಯಪಾನತೀತ್ಯ ವರ್ತತೆ. ಅದಕ್ಕೆ ಹೇಳಿದಂತೆ ಇದೇನಿದೆ ಅಲ್ವಾ, ಇದು ಬಹಳ ದೊಡ್ಡ ಕೆಲಸ, ಇದು ಬಹಳ ದೊಡ್ಡ ಕೆಲಸ. ಇದನ್ನ ತ್ರಿಶಂಕು ಪುತ್ರಕಃ, ತ್ರಿಶಂಕುವಿನ ಮಗ ಅಂದ್ರೆ ಹರಿಶ್ಚಂದ್ರ, ಈ ಹರಿಶ್ಚಂದ್ರ ಈ ರಾಜಸೂಯ ಯಾಗವನ್ನ ಮಾಡಿದ್ರಿಂದಾಗಿ ಅವನೇನು ಅಂದ್ರೆ ಇಂದ್ರ ಸಭೆಯಲ್ಲಿ ಅವನಿಗೆ ಮಾನ್ಯತೆ ಎನ್ನುವಂತಹದ್ದು ಸಿಗ್ತಾ ಇದೆ, ಆ ಸ್ಥಾನಕ್ಕೆ ಹೋಗಿದ್ದಾನವನು ಅಂತ ಹೇಳ್ತಾರೆ.
ಆ ಸ್ಥಾನಕ್ಕೆ ಹೋಗಿದ್ದಾನೆ. ಆದರೆ ನಿಮ್ಮಪ್ಪ ಇದ್ದಾನಲ್ವಾ, ನಿಮ್ಮಪ್ಪ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಅವನಿಗೆ ನಿಜವಾಗಲೂ ಕೂಡ ಹರಿಶ್ಚಂದ್ರ ಅವನು ಚಕ್ರವರ್ತಿ ಬಹಳ ಕೆಳಗೆ, ಆದ್ರೆ ನಿಮ್ಮಪ್ಪ ಪರಾವಹ ಅನ್ನುವಂತಹ ಒಬ್ಬ ಮರುತ್ತು, ಆದ್ರೂ ಅವನು ಹೋಗಿಲ್ಲ. ಯಾಕೆ ಅಂದ್ರೆ ಅವನಿಗೆ ಇಂದ್ರನ ಶಾಪ ಇದೆ ಅಂತ. ಇಂದ್ರನ ಶಾಪ ಇದೆ ಅವನಿಗೆ ಅಂತ. ಒಂದು ಈಗಾಗಲೇನೆ ಇಂದ್ರನ ಶಾಪ ಒಂದಿತ್ತು, ಏನು ಅಂತಂದ್ರೆ ಆ ಇಂದ್ರ ಮತ್ತು ಶಚೀದೇವಿಯರಿಬ್ಬರು ಕೂಡ ಏಕಾಂತದಲ್ಲಿರಬೇಕು ಅಂದ್ರೆ ಅದಕ್ಕೆ ಭಂಗ ತಂದಿದ್ದ ಅಂತ, ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದ. ನಿನ್ನ ಹೆಂಡತಿ ಸಂಘ ನಿನಗಾಗಬಾರದು ಅಂತ ಶಾಪ ಕೊಟ್ಟಿದ್ದ. ಇದು ಒಂದು ಶಾಪ. ಇದಲ್ಲದೇನೆ ಇನ್ನೊಂದು ಸರ್ತಿ ಏನಾಗಿತ್ತು ಅಂತಂದ್ರೆ, ಒಮ್ಮೆ ತಪಶ್ಚರನ್ ಸಮಾಗತೆ ಶಚೀಪತೌ ಪಿತಾ ತವ ಮರುದ್ಗಣೋತ್ತಮ ಪುರ ನ ತುತ್ತಿತ ಶಾಪಸಃ. ಒಮ್ಮೆ ಏನಾಗಿತ್ತಂತೆ, ತಪಸ್ಸು ಮಾಡ್ತಾ ಕೂತಿದ್ದನಂತೆ. ತಪಸ್ಸು ಮಾಡ್ತಾ ಕೂತಾಗ ಈ ಪರಾವಹ ಅಲ್ಲಿಗೆ ಇಂದ್ರದೇವರು ಬಂದ್ರಂತೆ. ಇಂದ್ರದೇವರು ಬಂದಾಗ ದೊಡ್ಡವರು, ಅವರು ಇಂದ್ರದೇವರು ಅಂತಂದ್ರೆ ದೊಡ್ಡವರು. ಆ ದೊಡ್ಡವರಾದಂತ ಇಂದ್ರದೇವರು ಬಂದ್ರೆ ಏನ್ ಮಾಡ್ಬೇಕಿತ್ತು ಅವಾಗ? ಎತ್ ನಿಲ್ಲಬೇಕಿತ್ತು. ಇವನಿಗೆ ಎಚ್ಚರಿಕೆ ಇಲ್ಲ ಅಂದ್ರೆ ಬೇರೆ ವಿಷಯ, ಆದ್ರೆ ಎಚ್ಚರಿಕೆ ಇದೆ. ಇಂದ್ರದೇವರು ಬಂದದ್ದನ್ನು ನೋಡಿದ್ದಾನೆ. ನೋಡಿದ್ರು ಕೂಡ ಮರುದ್ಗಣೋತ್ತಮ ಪುರ ನ ತುತ್ತಿತ ಶಾಪಸಃ, ಎದ್ ನಿಲ್ಲಿಲ್ಲಂತೆ, ಎದ್ ನಿಲ್ಲಿಲ್ಲ. ಇದು ಬಹಳ ದೊಡ್ಡ ದೋಷ ಅಂತ ಹೇಳ್ತಾರೆ ಕೃಷ್ಣ. ಯಾವತ್ತೂ ಕೂಡ ಒಂದು ವಿಶೇಷ ಏನು ಅಂತಂದ್ರೆ, ನಾವು ದೇವರ ಪೂಜೆಯನ್ನೇ ಮಾಡ್ತಾ ಇರ್ಲಿ, ದೇವರ ಪೂಜೆ ಮಾಡ್ತಿರ್ತೇವೆ, ಸಾಳಗ್ರಾಮವನ್ನು ಇಟ್ಟುಕೊಂಡು ಅಭಿಷೇಕವನ್ನ ಮಾಡ್ತಾ ಇರ್ತೀವಿ, ಮಡಿಮಡಿಯಾಗಿ ಕೂತಿರ್ತೀವಿ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಒಬ್ಬ ಜ್ಞಾನಿಯಾದಂತ ವ್ಯಕ್ತಿ ಮನೆಗೆ ಬಂದ ಅಂದ್ರೆ ದೇವರ ಕೋಣೆಯಿಂದ ಎದ್ದು ಬಂದು ಅವನಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ಚೇತನ ಪ್ರತಿಮೆ ಅಂತ ಹೇಳ್ತಾರೆ. ಚೇತನ ಪ್ರತಿಮೆ, ಚೇತನ ಪ್ರತಿಮೆಯಲ್ಲಿ ವಿಶೇಷ ಸನ್ನಿಧಾನ ಇರ್ತದಂತೆ ಭಗವಂತನದ್ದು. ಅಚೇತನ ಪ್ರತಿಮೆಯಲ್ಲಿ ಇಲ್ಲ ಅಂತಲ್ಲ, ಅಲ್ಲಿಗಿಂತ ಇಲ್ಲಿ ಕಡಿಮೆ ಇರ್ತದಂತೆ, ಅಲ್ಲಿಗಿಂತ ಇಲ್ಲಿ ಕಡಿಮೆ. ಹಾಗಾಗಿ ಚೇತನ ಪ್ರತಿಮೆಯನ್ನು ನೋಡಿದಾಗ ಒಂದು ಸರ್ತಿ ಎದ್ದು ನಿಂತು ನಮಸ್ಕಾರ ಮಾಡೇ ಬಿಡ್ಬೇಕಂತೆ. ಯಾಕೆ ಅಂತಂದ್ರೆ ಒಂದು ಮಾತು ಹೇಳ್ತಾರೆ, ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತಿ ಯೂನಸ್ತವಿರಾಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ತಾನ್ ಪುನಃ ಪ್ರತಿಪದ್ಯತೆ ಅಂತ. ಅದು ಏನಾಗ್ತದಂತೆ, ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತಿ, ಒಳಗೆ ಪ್ರಾಣ ಇರ್ತದಲ್ಲ, ಪ್ರಾಣಶಕ್ತಿ ಅಂದ್ರೆ ಉಸಿರು ಇರ್ತದಲ್ಲ, ಉಸಿರು ಯಾವಾಗಲೂ ಏನ್ ಮಾಡ್ತದೆ ಹೇಳ್ರಿ, ಮೇಲ್ ಬರ್ತಿರ್ತದಂತೆ, ಮೇಲ್ ಬಂದು ಹೋಗ್ತಿರ್ತದ. ಅದು ಹಾಗೆ ಮೇಲ್ ಬರ್ತಿರ್ತದಲ್ಲ, ಅದು ಅದ್ರ ಸ್ವಭಾವ ಅಂತದ್ದು. ಯಾಕೆ ಹಾಗೆ ಮಾಡುತ್ತಿರ್ತದೆ ಅಂತಂದ್ರೆ, ಒಳಗಿರುವ ಪ್ರಾಣದೇವರು ಇದ್ದಾರಲ್ಲ ಅವ್ರು ಹೇಳ್ತಿರ್ತಾರಂತೆ, ಒಳಗೆ ಪ್ರಾಣದೇವರು ಹೇಳ್ತಾರಂತೆ ಏನು ಅಂತಂದ್ರೆ, ಯಾರಾದ್ರೂ ದೊಡ್ಡವರು ಬರ್ತಾರಲ್ಲ, ದೊಡ್ಡವರು ಬಂದಾಗ ಎದ್ದು ನಿಂತು ಒಮ್ಮೆ ಅವರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಿರ್ತಾರಂತೆ, ಪ್ರಾಣದೇವರೇ ಹೇಳ್ತಿರ್ತಾರಂತೆ. ಅವ್ರ ಮೇಲ್ ಬರ್ತಿರ್ತಾರೆ. ಯಾಕೆ ಅಂತಂದ್ರೆ ದೊಡ್ಡವರು ಬಂದಾಗೆಲ್ಲಪ್ಪ ಅವ್ರಿಗೆ ನಮಸ್ಕಾರ ಮಾಡಿ, ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡು ಅಂತ ಹೇಳ್ತಾರಂತೆ. ಅಕಸ್ಮಾತ್ ಯಾರಾದ್ರೂ ಕೂಡ ಹಂಗ್ ಮಾಡ್ಲಿಲ್ಲ ಅಂತ ಆದ್ರೆ ಆಗ ಪ್ರಾಣದೇವರು ಒಳಗಿಂದ ಹೇಳ್ತಾರಂತೆ, ದೊಡ್ಡವರು ಬಂದಿದ್ದಾರೆ, ನೀನಂತೂ ಹೇಳ್ತಿಲ್ಲ, ನೀ ಹೇಳ್ತೀಯೋ ನಾ ಎದ್ದು ಹೋಗ್ಲು ಅಂತ ಕೇಳ್ತಾರಂತ ಒಂದ್ಸರ್ತಿ, ನಾನೇ ಎದ್ದು ಹೋಗ್ಲಿ ಅಂತ ಕೇಳ್ತಾರಂತ ಒಂದ್ಸರ್ತಿ. ಹಂಗ ಅಭ್ಯಾಸ ಮಾಡ್ತಿರ್ತಾರಂತೆ, ಮೇಲ್ಮೇಲೆ ಹೋಗಬೇಕು ಅಂತ ಅಭ್ಯಾಸ ಮಾಡ್ತಿರ್ತಾರೆ. ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತಿ ಯೂನಃ ಸ್ಥವಿರಾಗತೆ ಅಂತ. ನೀವಿನ್ನೂ ಸಣ್ಣ ಹುಡುಗರು, ಅವ್ರು ಬಂದಿದ್ದಾರೆ ಅಂದ್ರೆ ಎದ್ ನಿಲ್ಬೇಕು, ಎದ್ ನಿಂತು ನಮಸ್ಕಾರ ಮಾಡ್ಬೇಕು ಅವರಿಗೆ ಅಂತ ಹೇಳ್ತಾರೆ. ಹೇಳಲಿಲ್ಲ ಅಂತ ಆದ್ರೆ ಕಡೆಗೆ ಏನ್ ಮಾಡಿಬಿಡ್ತಾರಂತೆ, ಇವ್ರು ಹೇಳೋದಿಲ್ಲ ಯಾವತ್ತಿದ್ರು ಕೂಡ, ದೊಡ್ಡವರು ಬಂದಾಗ ನನಗಂತೂ ಕೂಡ್ಲಿಕ್ಕೆ ಆಗಲ್ಲ ಅಂತ ಅವರೇ ಎದ್ದು ಹೋಗಿ ಬಿಡ್ತಾರಂತೆ. ಮುಗೀತು, ಅವನ ಕಥೆ ಅಲ್ಲಿಗೆ ಮುಗೀತು ಅಂತ ಅರ್ಥ. ಹಾಗಾಗಿ ಅದರಿಂದಾಗಿ ವ್ರಜಸ್ವ ಮಾನುಷೀಂ ತನುಂ ತಥೋ ಮೃತ ಪುನರ್ದಿವಂ. ಆಗ ಇಂದ್ರದೇವರು ಶಾಪ ಕೊಟ್ಟಿದ್ರಂತೆ. ಏನು ಶಾಪ ಕೊಟ್ಟಿದ್ರು ಅಂತಂದ್ರೆ, ಒಂದು, ನೀನು ಮನುಷ್ಯನಾಗಿ ಹುಟ್ಟು, ಅಷ್ಟೇ ಅಲ್ಲ ಮತ್ತೆ ನೀನು ನಿನ್ನ ರೂಪವನ್ನ ಪಡ್ಕೊಂಡಾದ್ಮೇಲೆ ಸ್ವರ್ಗಕ್ಕೆ ಬರಬೇಡ ನೀನು ಅಂತ ಹೇಳಿದ್ರು. ಯಾಕೆ, ನಾನು ಬಂದಾಗ ಎದ್ ನಿಂತಿಲ್ಲ ಅಂತ ನತುತ್ತಿತ ಶಶಾಪಸಹ ಅಂತ ಶಾಪವನ್ನು ಕೊಟ್ರಂತೆ. ಈ ರೀತಿ ಶಾಪ ಕೊಟ್ಟಾಗ ಕ್ಷಮಾಪಿತಶ್ಚ ವಾಸವೋ ಜಗಾದ ರಾಜಸೂಯತಃ. ಆಗ ಏನಾಗಿತ್ತಂತೆ, ಈ ಪರಾವಹ ಹೋಗಿ ಮತ್ತೆ ಕ್ಷಮಾ ಕೇಳಿದಂತೆ, ಸ್ವಾಮಿ ನನ್ನ ತಪ್ಪಾಯ್ತು, ನನ್ನನ್ನು ಕ್ಷಮಾ ಮಾಡು ಅಂತ ಕೇಳ್ಕೊಂಡು. ಇಷ್ಟೆಲ್ಲ ಕೇಳಿದಾಗ ಆಗ ಇಂದ್ರದೇವರು ಹೇಳಿದ್ರಂತೆ, ನೀನ್ ಮತ್ತೆ ನಿನ್ನ ಸ್ವರ್ಗಲೋಕಕ್ಕೆ ಬರಬಹುದು. ಯಾವಾಗ ಅಂತ ಕೇಳಿದ್ರೆ, ಯಾವಾಗ ನಿನ್ನ ಮಗನಾಗಿ ಧರ್ಮರಾಜ ಇರ್ತಾನೆ, ಅವನು ರಾಜಸೂಯ ಯಾಗವನ್ನ ಮಾಡಿದ್ರೆ ನಿನಗೆ ಮತ್ತೆ ಸ್ವರ್ಗ ಅಂತ. ಇದು ಇಂದ್ರದೇವರು ಕೊಟ್ಟಂತ ಶಾಪ ಮತ್ತು ಅನುಗ್ರಹ ಅಂತ ಹೇಳಿದ ಕೃಷ್ಣ. ಇಷ್ಟೆಲ್ಲ ಹೇಳಿದ. ಅತಸ್ಸು ಕಾರ್ಯ ಏವತೆ ಯುಧಿಷ್ಠಿರ ಕ್ರತೋತ್ತಮ. ಆದ್ರಿಂದ ರಾಜಸೂಯ ಯಾಗ ಮಾಡಬೇಕು ಅಂತಿದ್ದೀಯಲ್ಲೋ ನೀನು, ಬಹಳ ಅದ್ಭುತವಾದಂತ ಕೆಲಸ ಇದು, ಮೊದಲು ಮಾಡು ಅಂತಂದ. ಮೊದಲು ಮಾಡಿ ಕೆಲಸವನ್ನ ಅಂತ. ಉದೀರ್ಯ ಚೈವಮೀಶ್ವರ ಕ್ರತೋರ ಮುಷ್ಯ ಯೋಗ್ಯತ
ಇಷ್ಟೆಲ್ಲ ಹೇಳಿದ ಕೃಷ್ಣ. ಇಷ್ಟು ಹೇಳಿ ಆದ ನಂತರ ಒಂದು ಮಾತು ಹೇಳಿದ್ನಂತೆ, ರಾಜಸೂಯ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡೋದೇನೋ ಒಳ್ಳೆಯ ಕೆಲಸನೇ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಸ್ವರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ, ಆದ್ರೆ ಜಗತ್ತಲ್ಲಿ ಇನ್ನೂ ಕೂಡ ಜರಾಸಂಧ ಬದುಕಿದ್ದಾನಲ್ಲಪ್ಪ ಅಂದ ಕೃಷ್ಣ. ಜರಾಸಂಧ ಬದುಕಿದ್ದಾನಲ್ಲ. ಯಾಕೆ ಅಂದ್ರೆ ಒಂದೇನು ಅಂದ್ರೆ ರಾಜಸೂಯ ಯಾಗವನ್ನ ಮಾಡಬೇಕು ಅಂದ್ರೆ ಇಡೀ ಸಮಗ್ರವಾದಂತ ದೇಶದಲ್ಲಿರುವಂತ ಎಲ್ಲ ರಾಜರನ್ನ ಗೆದ್ದು ಅವರಿಂದ ನಾನು ಸೋತಿದ್ದೇನೆ ಅಂತ ಬರೆದು ಕೊಟ್ಟು ಅವರಿಂದ ಕಪ್ಪ ಕಾಣಿಕೆಯನ್ನು ತಂದು ಯಾಗವನ್ನ ಮಾಡಬೇಕು ಅಂತ ನಿಯಮ. ಹಾಗಾಗಿ ಇನ್ನೂ ಜರಾಸಂಧ ಬದುಕಿದ್ದಾನೆ. ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ, ಜರಾಸುತ ಇನ್ನೂ ಬದುಕಿದ್ದಾನಲ್ಲಪ್ಪ, ಹೆಂಗಪ್ಪ ಮಾಡೋದು ನಾವು ಅಂತಂದ. ಜಯತ್ಕ ಏವ ತಂ ಯುಧ ಮೃತೋನ ಯೋಪಿ ಸೀರಿಣ, ಅವನನ್ನು ಹೋಗಿ ಗೆಲ್ಲೋದು ಅಂದ್ರೆ ಸಾಮಾನ್ಯದ ಕೆಲಸ ಅಲ್ಲ, ಸಾಮಾನ್ಯದ ಕೆಲಸ ಅಲ್ಲ. ಆದ್ರಿಂದಾಗಿ ಯಾರಿದ್ದಾರೆ ಅವನನ್ನು ಗೆದ್ದು ಅವನಿಂದ ಕಪ್ಪ ಕಾಣಿಕೆ ತರುವಂತವರು ಯಾರಿದ್ದಾರೆ ಹೇಳು ಅಂತಂದ ಒಂದ್ಸಲ ಕೃಷ್ಣ. ವಿರಿಂಚ ಶರ್ವವಾಕ್ಯತಃ ಸಮಸ್ತ ಲೋಕಜಾಯಿನಿ, ಅವನಿಗೆ ಇನ್ನೊಂದೇನು ಅಂತಂದ್ರೆ ಬ್ರಹ್ಮದೇವರ ವರ ಬೇರೆ ಇದೆ ಅವನಿಗೆ. ಏನು ಅಂತಂದ್ರೆ ಜರಾಸಂಧನಿಗೆ ಎಷ್ಟು ಯಾರು ಎದುರಿಗೆ ಬಂದರೂ ಕೂಡ ಅವ್ರನ್ನ ಹೊಡಿ ಅಂತ ಹೇಳಿಬಿಟ್ಟು ಅನ್ನುವಂತ ಒಂದು ಬಲ ಎನ್ನುವಂತದ್ದು ಅವನಿಗಿದೆ, ಬ್ರಹ್ಮದೇವರು ಕೊಟ್ಟಿದ್ದಾರೆ ಅವನಿಗೆ. ಆದ್ರಿಂದ ಸಮಸ್ತ ಲೋಕವನ್ನು ಕೂಡ ಗೆದ್ದು ಬಂದಿದ್ದಾನೆ ಈ ಜರಾಸಂಧ, ಯಾರನ್ನೂ ಬಿಟ್ಟಿಲ್ಲ. ಆ ಕಾಲದಲ್ಲಿ ವೀರಾಧಿ ವೀರರನ್ನೆಲ್ಲ ಗೆದ್ದು ಬಂದ್ಬಿಟ್ಟಿದ್ದಾನಂತೆ. ಇತೀರಿತೇರ ತಾಂಗಿನ ಜಗಾದ ಧರ್ಮಾನಂದನ, ಇಷ್ಟು ಹೇಳ್ತಾ ಇದ್ದಂತೇನೆ ಆ ಯುಧಿಷ್ಠಿರ ಹೇಳಿದ್ನಂತೆ, ಕೃಷ್ಣ ಹಂಗಾದ್ರೆ ಒಂದ್ ಕೆಲಸ ಮಾಡೋಣಪ್ಪ, ನಾವಿಲ್ಲೇ ಇರೋಣ, ನಮ್ಮಪ್ಪ ಯಮಸಭೆಯಲ್ಲಿ ಇದ್ದು ಬಿಡ್ಲಿ ಅಂತಂದ. ಅವನಿಗೆ ಸ್ವರ್ಗ ಆಗೋದು ಬೇಡ, ಏನೂ ಬೇಡ. ಯಾಕೆಂದ್ರೆ ಜರಾಸಂಧನ ಹೊಡೆಯೋದಂದ್ರೆ ಸಾಮಾನ್ಯದ ಕೆಲಸ ಎನ್ನುವುದು ಕೃಷ್ಣ ಆಗಲ್ಲಪ್ಪ, ಬಿಟ್ಟು ಬಿಡು. ಹಾಗಾದ್ರೆ ನಮ್ಮಪ್ಪ ಅಲ್ಲೇ ಇದ್ದು ಬಿಡ್ಲಿ, ನೀನು ಇಲ್ಲೇ ಇದ್ದು ಬಿಡು. ನಿನ್ನನ್ನು ಈ ವಿಚಾರ ಮೊದಲೇ ಗೊತ್ತಾಗಿತ್ತು ಅಂದ್ರೆ ನಿನ್ನನ್ನು ಚರ್ಚೆ ಮಾಡ್ಲಿಕ್ಕೆ ಅಲ್ಲಿಂದ ಇಲ್ಲಿ ಕರೆಸ್ತಾನೆ ಇರ್ಲಿಲ್ಲ ನಾನು ಅಂತಂದ. ನೀನು ಅಲ್ಲೇ ಇದ್ದು ಬಿಡ್ಬೋದಿತ್ತು ತಣ್ಣಗೆ ಅಂತಂದ. ಇಷ್ಟು ಮಾತನ್ನು ಹೇಳಿದ ಕೂಡ್ಲೇನೆ ಆಗ ಬಭೂವಿರೇ ಚ ಭೂಭೃತೋ ನ ಚಾದಿ ರಾಜ್ಯ ಮಾಪಿರೆ ಯದಾ ಚ ಚಕ್ರವರ್ತಿನಃ ತತೇದೃಶಾನ ಶತ್ರವಃ. ಆದ್ರಿಂದ ರಾಜಸೂಯ ಯಾಗವನ್ನ ಮಾಡಬೇಕು ಅಂದ್ರೆ ಚಕ್ರವರ್ತಿಗಳಲ್ಲೆಲ್ಲ ಶ್ರೇಷ್ಠನಾದಂತ ಇವನನ್ನು ಗೆಲ್ಲಬೇಕಾಗ್ತದೆ. ಆದ್ರೆ ಹಿಂದೆಲ್ಲ ಆಗಬೇಕಾದ್ರೆ ಹರಿಶ್ಚಂದ್ರ ಮಾಡಿದ್ದಾನಲ್ಲ ಅಂದ್ರೆ ಆಗ ಹರಿಶ್ಚಂದ್ರನ ಕಾಲದಲ್ಲಿ ಜರಾಸಂಧ ಇರ್ಲಿಲ್ಲ, ಅವನಿರ್ಲಿಲ್ಲ. ಆದ್ರಿಂದ ಈಗೇನಾದ್ರೆ ಹರಿಶ್ಚಂದ್ರ ಬಂದಿದ್ರೆ ಅವನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೃಷ್ಣ ಇನ್ನೊಂದು ಹೇಳೋದು, ಅವನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನು ಮಾಡ್ಲಿಕ್ಕಾಗಲ್ಲ ಅಂತ. ಇತೀರಿತೆ ಮುನಾವದತ್ ಪ್ರಧಾನ ಮಾರುತಾತ್ಮಜ. ಯಾಕೆ ಮಾತು ಹೇಳಿದ ಕೃಷ್ಣ ಅಂದ್ರೆ ಅದರಲ್ಲೊಂದು ವಿಶೇಷತೆ ಅಂದ್ರೆ ಇದು ಏನು ಅಂತಂದ್ರೆ ವಾಯುದೇವರ ಸಾಮರ್ಥ್ಯ ಏನು ಅನ್ನುವಂತಹದ್ದು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾನೆ ಪರಮಾತ್ಮ, ಅಗಾಗ್ಯ ಮಾಡ್ತಿರ್ತಾನಂತೆ. ಅದಕ್ಕೆ ವಾಯುದೇವರದೊಂದು ಏನು ಅಂದ್ರೆ ವಿಶೇಷ, ಅವ್ರು ಮೊದಲು ಯಾರ್ದು ಮಾತಾಡೋದಿಲ್ಲ ಅಂತ, ಏನೂ ಮಾತಾಡೋದಿಲ್ಲ. ಕೊನೆಗೆ ಅವ್ರವ್ರ ಸಾಮರ್ಥ್ಯ ಮೊದಲು ಹೇಳಿಬಿಡ್ಲಿ, ಕೊನೆಗೆ ನಾ ಬರ್ತೀನಿ ಅಂತಾರೆ. ಅದೇ ಹನುಮಂತನಾಗಿದ್ದಾಗ್ಲೂ ಹಾಗೆ ಸಾಗರವನ್ನು ಯಾರು ಹಾರ್ತೀರಿ ಅಂದ್ರೆ ನಾನು 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 ಅಂತ ಬಂದ್ರು, ಎಲ್ರೂ ಹೇಳಿದ್ರು ನಾನು ಹಾರಬಲ್ಲೆ, ಈ ಕಡೆ ಬರ್ಲಿಕ್ಕಾಗಲ್ಲ, ನಾನು ಮಧ್ಯದಲ್ಲೇ ಬಿದ್ದು ಹೋಗ್ತೀನಿ. ಹಿಂಗೆಲ್ಲ ಒಬ್ಬೊಬ್ರು ಒಂದೊಂಥರ ಹೇಳಿದ್ರು. ಇಷ್ಟೆಲ್ಲ ಹೇಳಿದ ಕಡೆ ಯಾರಿಗೂ ಆಗಲ್ಲಲ್ಲ, ನಾ ಮಾಡ್ತೀನಿ ಅಂತ ನಾ ಮಾಡ್ತೀನಿ ಅಂತ ಹೋಗಿ ಮತ್ತಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಸೀತಾದೇವಿ ಹತ್ರ ನಾ ಮಾಡಿದ್ದಲ್ಲ ಇದೆಲ್ಲ. ಯಾಕೆಂದ್ರೆ ಸುಗ್ರೀವನ ಹತ್ರ ನನಗಿಂತ ದೊಡ್ಡ ದೊಡ್ಡ ಬಲವಂತರಿದ್ದಾರೆ ಅಂತ ಹೇಳ್ತಾನೆ. ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು, ನಾನೇ ಕೊನೆಯವನು ಬಲದಲ್ಲಿ, ಸುಗ್ರೀವನ ಸನ್ನಿಧಾನದಲ್ಲಿ ನನಗಿಂತ ಎಲ್ಲರೂ ಕೂಡ ದೊಡ್ಡ ಬಲಿಷ್ಠರೇ ಇರೋದು ಅಂತಾನೆ. ಈ ಮಾತು ಬೇರೆ ಹೇಳ್ತಾನೆ. ಹಿಂಗೆ ಅವನು, ಅದರಿಂದಾಗಿ ಅವನು ಬಾಯಿಂದ ಒಂದು ಮಾತು ಬರ್ಲಿ ಅಂತ ಈ ಕೃಷ್ಣ ಏನು ಮಾಡಿದ್ನಂತೆ, ಇಂಥ ಮಾತುಗಳನ್ನೆಲ್ಲ ಹೇಳಿಸಿದ್ನಂತೆ. ಇಷ್ಟು ಹೇಳಿಸಿದಾಗ ಇತೀರಿತೆ ಮುನಾವದತ್ ಪ್ರಧಾನ ಮಾರುತಾತ್ಮಜ ಪದಂ ಚತುರ್ಮುಖಸ್ಯವ ಸುಸಾಧ್ಯಮೇವ ಯತ್ನತಃ. ಅದಕ್ಕೆ ಆಗ ಇದನ್ನೆಲ್ಲ ಕೇಳಿಕೊಂಡು ಭೀಮಸೇನ ಮುಂದೆ ಬಂದು ಒಂದು ಮಾತನ್ನ ಹೇಳ್ತಾನೆ. ನೋಡು, ನಾನು ಹೇಳ್ತೇನೆ ಕೇಳು. ಏನು ಅಂದ್ರೆ ನಾನು ಪ್ರಯತ್ನವನ್ನ ಮಾಡಿದೆ ಅಂತ ಆದ್ರೆ ಚತುರ್ಮುಖ ಬ್ರಹ್ಮದೇವರ ಪದವಿಯನ್ನು ಕೂಡ ನಾನು ಪಡಿಬಲ್ಲೆ ಅಂತಂದ್ರು. ಅಂದ್ರೆ ನಾನೇ ಬ್ರಹ್ಮ ಪದವಿಗೆ ಹೋಗೋನು ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ನಾನು ಅಲ್ಲಿಗೆ ಹೋಗಬಲ್ಲೆ, ಯಾಕೆಂದ್ರೆ ರಾಜಸೂಯ ಯಾಗ ಮಾಡೋ ತಾಕತ್ತು ನನಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಂದು ಜೀವನದಲ್ಲಿ ಏನೂ ಸಾಧನೆ ಆಗಲ್ಲ ಅಂದ್ರೆ ಯಾರಿಗಾಗಲ್ಲ ಅಂತ ಕೇಳಿದ್ರೆ ನಿಜಾನುಭಾವ ವರ್ಜಿತ ಹರೇರನುಗ್ರಹೋಜ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮುರುನ್ನತಿಂ. ಒಂದು ತಮ್ಮ ಸಾಮರ್ಥ್ಯ, ಒಂದು ಯೋಗ್ಯತೆ ಅಂತ ಇರ್ತದೆ. ಯೋಗ್ಯತೆ ಇಲ್ಲ ಅಂತ ಆದ್ರೆ ಒಬ್ಬ ವ್ಯಕ್ತಿಗೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಹರಿಯ ಅನುಗ್ರಹ ಇಲ್ಲ ಅಂತ ಆದ್ರೆ, ಅವನಲ್ಲಿ ಒಂದು ಪ್ರಯತ್ನ ಎನ್ನುವಂತಹದ್ದು ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ಉದ್ಧಾರ ಆಗಲ್ಲ.
ಜೀವನದಲ್ಲಿ ಉದ್ಧಾರ ಆಗಲ್ಲ. ಆದರೆ ಸ್ಥಿರೋನುಭಾವ ಏವ ಮೇ ಮಹಾನ್ ಅನುಗ್ರಹೋ ಹರೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ಭೀಮಸೇನ್ ದೇವರು ಹೇಳಿದ್ರು, ಸ್ಥಿರೋನುಭಾವ ಏವ ಮೇ, ನನ್ನಲ್ಲಿ ಆ ಬ್ರಹ್ಮ ಪದವಿಗೆ ಹೋಗುವಂತ ಯೋಗ್ಯತೆ ಎನ್ನುವಂತಹದ್ದು ಇದೆ. ಯಾಕೆ? ರಾಜಸೂಯಾಗ ಮಾಡಿದವರು ಅಲ್ಲಿಗೆ ಹೋಗ್ತಾರೆ. ನನಗೆ ಆ ಯೋಗ್ಯತೆ ಎನ್ನುವಂತಹದ್ದು ಇದೆ. ಅಷ್ಟೇ ಅಲ್ಲ, ಮಹಾನ್ ಅನುಗ್ರಹೋ ಹರೇ, ಎದರಲ್ಲಿರುವಂತ ಸಾಕ್ಷಾತ್ ಶ್ರೀಹರಿ ರೂಪಿಯಾದಂತ ಕೃಷ್ಣ, ಅವನ ಪೂರ್ಣ ಅನುಗ್ರಹ ನನ್ನ ಮೇಲಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅದಕ್ಕೆ ಹೇಳುವಾಗ ಮಹಾಪ್ರಯತ್ನ ಅಂತ ಹೇಳ್ತಾರೆ. ಅದು ಮಹಾನ್ ಅನುಗ್ರಹ, ದೊಡ್ಡ ಅನುಗ್ರಹ ಎನ್ನುವಂತಹದ್ದಿದೆ. ಅದರ ಜೊತೆಗೆ ಪ್ರಯತ್ನಮೇಕಮಗ್ರತೋ, ನನ್ನಲ್ಲಿ ಪ್ರಯತ್ನ ಎನ್ನುವಂತಹದ್ದು ಇದೆ. ಇದು ಇತ್ತು ಅಂತ ಆದ್ರೆ ಯಶಸ್ಸು ಎನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ. ಆದ್ರಿಂದ ನನಗೇನು ಹೆದರಿಕೆ ಇಲ್ಲ, ಆದ್ರಿಂದ ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ನಾವಿದ್ದೇವೆ, ಗೆದ್ದು ಬರ್ತೇವೆ ಅಂತ. ಇತೀರಿತೆ ಮುನಾ ಹರಿಹಿ ಸಮುದ್ಯಮಾತ್ ಪ್ರಧಾನತಃ ಸ್ಥಿತೇ ಹಿ ಯಜ್ಞ ಕಾರಣೆ ಬೃಕೋದರೇ ಜಗಾದಹ. ಇಷ್ಟು ಹೇಳ್ತಾ ಇದ್ದಂತೇನೆ ಆಗ ಪುನಃ ಏನು ಮಾಡ್ತಾನೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಗವಂತ ಸ ಏಕ ಏವ ಪೂರುಷೋ ಜರಾಸುತೋದ್ಯ ವರ್ತತೆ ಸಮಸ್ತ ಸದ್ವಿರೋಧಿನಾಂ ಬಲಂ ಕಲೇರನಂತರ. ಜಗತ್ನಲ್ಲಿ ಒಬ್ಬ ಸಜ್ಜನರ ವಿರೋಧಿ ಅಂತ ಇರುವಂತಹದ್ದು ಯಾರು ಅಂತಂದ್ರೆ ಒಬ್ಬ ಇದ್ದಾನೆ. ಅವನು ಯಾರು ಅಂದ್ರೆ ಕಲಿ ಇದ್ದಾನೆ. ಅವನ ನಂತರ ಅನೇಕ ಎಲ್ಲಾ ಸಜ್ಜನರನ್ನ ವಿರೋಧ ಮಾಡತಕ್ಕಂತ ಇನ್ನೊಬ್ಬ ವ್ಯಕ್ತಿ ಅಂತ ಜಗತ್ತಲ್ಲಿ ಯಾರಾದ್ರೂ ಇದ್ರೆ ಅದು ಯಾರು ಅಂದ್ರೆ ಜರಾಸಂಧ ಮಾತ್ರ, ಜರಾಸಂಧ. ಆದ್ರಿಂದಾಗಿ ಈಗ ಪ್ರಸ್ತುತದಲ್ಲಿ ಇರುವಂತಹದ್ದು ಯಾರು ಅಂತ ಹೇಳಿದ್ರೆ ಅದು ಜರಾಸಂಧ ಒಬ್ಬನೇ ಇದ್ದಾನೆ. ಆದ್ರಿಂದ ಅವನು ಒಬ್ಬನನ್ನ ನಾವು ಗೆದ್ವಿ ಅಂತ ಆದ್ರೆ ಆಗ ನಾವು ಎಲ್ಲವನ್ನು ಕೂಡ ರಾಜಸೂಯ ಯಾಗವನ್ನ ನಿರ್ವಿಘ್ನವಾಗಿ ಮಾಡಬಹುದು ಅಂತ ಹೇಳಿದ. ತಥಾ ಸತಾಂ ಸಮಾಶ್ರಯೋ ಯದುದ್ಭವ ಸತಾಂ ಗಣಾಃ ಸ ಏಕ ಏವ ತಾದೃಶಸ್ತ್ವಯ ವಿಚಿಂತ್ಯಯಾತ್ಯತಾಂ. ಅದಕ್ಕೆ ವಿಚಾರ ಮಾಡು, ಅವನನ್ನ ಕೊಲ್ಲುವಂತ ವ್ಯಕ್ತಿ ಯಾರಿದ್ದಾರೆ ಅಂತ. ಭೀಮ ಇಷ್ಟು ಹೇಳಿದ್ದಾನೆ, ನಾನು ಹೋಗ್ತೀನಿ ಅಂತ ಹೇಳಿದ್ದಾನೆ. ಇಷ್ಟು ಹೇಳಿದ ಮೇಲೂ ಕೂಡ ಧರ್ಮರಾಜನಿಗೆ ಈ ಮಾತನ್ನು ಹೇಳಿದ್ನಂತೆ. ಅಂದ್ರೆ ಧರ್ಮರಾಜನ ಬಾಯಲ್ಲೂ ಕೂಡ ಬರ್ಲಿ, ಅವನಿಗೊಂದು ನಂಬಿಕೆ ಬರ್ಲಿ ಅಂತ ಹೇಳಿದ ಕೃಷ್ಣ. ಯಾರು ಅವನನ್ನು ಕೊಲ್ಲುವಂತವ್ರು ಯಾರಿದ್ದಾರೆ ಅಂತ ಸ್ವಲ್ಪ ವಿಚಾರ ಮಾಡು ನೀನು ಅಂತ. ಅದಕ್ಕೆ ಧರ್ಮರಾಜ ಮತ್ತೆ ಹೆದರ್ಕೊಂಡೇ ಹೇಳಿದ್ನಂತೆ. ಅವನ್ ಜರಾಸಂಧ ಅಂದ್ರೆ ಗಾಬರಿ ಅವನಿಗೆ. ಮತ್ತೊಂದು ಸರ್ತಿ ಹೇಳಿದ್ನಂತೆ, ಸಪಾರಮೇಷ್ಟ್ಯ ಸತ್ಪದಂ ಪ್ರಯಾತ್ಯ ಸಂಶಯಂ ಯುಧಿ. ನಮ್ಮ ಭೀಮನಿಗೆ ಆ ಬ್ರಹ್ಮ ಪದವಿ ಸಿಗೋದು ಬೇಡ, ಮತ್ತೆ ನಮಗೂ ಕೂಡ ರಾಜಸೂಯ ಬೇಡ, ನಮ್ಮಪ್ಪನಿಗೂ ಕೂಡ ಸ್ವರ್ಗ ಸಭೆಯಲ್ಲೂ ಕೂಡ ಅವನಿಗೆ ಸ್ಥಾನವೂ ಬೇಡ, ಏನು ಬೇಡ ಕೃಷ್ಣ, ದಯವಿಟ್ಟು ಈ ವಿಚಾರ ಇಲ್ಲಿಗೆ ಬಿಟ್ಬಿಡು ಮಾರಾಯ ಅಂತನ್ನ. ಈ ವಿಚಾರ ಇಲ್ಲೇ ಬಿಟ್ಬಿಡು, ಮತ್ತದನ್ನು ಮುಂದುವರ್ಸ್ಕೊಂಡು ಹೋಗ್ಲೇಬೇಡ ನೀನು ಅಂತ. ನಿಹಂತಿ ಮಾಗದೇಶ್ವರಂ ಸ ಏವ ವೈಷ್ಣವಂ ಜಗತ್ ಕರೋತಿ ಸರ್ವಪಾಲಿತೋ ಯತಸ್ಸ ಬಾರುಹದ್ರತಃ. ಜರಾಸಂಧನನ್ನ ಕೊಂದರೆ ಇಡೀ ಜಗತ್ತು ವೈಷ್ಣವಮಯ ಆಗತ್ತೆ ಅಂತಾನೆ ಕೃಷ್ಣ. ಇಡೀ ಜಗತ್ತು. ಯಾಕೆ ಅಂದ್ರೆ ಅವನೊಬ್ಬನೇ ಶೈವ, ಅವನೇ ಅನೇಕ ಶೈವರನ್ನು ಹುಟ್ಟಾಕಿ ಬಿಡ್ತಿದ್ದಂತೆ. ಭೀಮನ ತಾಕತ್ತೆಂತದ್ದು ಅಂದ್ರೆ ಅವನನ್ನು ಕೊಂದು ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಅವೈಷ್ಣವ ಇಲ್ಲದಂತೆ ಮಾಡಿಟ್ಬಿಟ್ಟಿದ್ದಂತೆ. ಭೀಮನ ಆಡಳಿತದಲ್ಲಿ ಒಬ್ಬ ಅವೈಷ್ಣವ ಇರಲಿಲ್ಲ ಅಂತ ಹೇಳ್ತಾರೆ. ಅಂಥ ತಾಕತ್ತು ಭೀಮನದ್ದು ಅಂತ ಹೇಳ್ತಾರೆ. ಎಂಥ ಅದ್ಭುತ. ಅದರಿಂದ ಸಾತ್ವಿಕರ ಆಡಳಿತ ಅಂದ್ರೆ ಹಾಗಿರ್ತದಂತೆ. ಸಾತ್ವಿಕರ ಆಡಳಿತವೇ ಇರುವಂತದ್ದು ಹಾಗೆ. ಈ ಪ್ರಸಂಗ ಹೇಳುವಾಗ ಒಮ್ಮೆ ನೆನಪಾಗ್ತದಷ್ಟೇ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಪೇಜಾವರ ಸ್ವಾಮಿಗಳು ವಿಶ್ವೇಶತೀರ್ಥ ನಮ್ಮ ಗುರುಗಳಿದ್ರು. ಅವರು ಹೇಳ್ತಾ ಇದ್ರು ಅವಾಗ ಅವ್ರ ಕಾಲದಲ್ಲಿ. ಅವರು ಒಂದು ಸಂದರ್ಭದಲ್ಲಿ ಹೀಗೆ ನಾವು ಸಂಚಾರದಲ್ಲಿದ್ದಾಗ ಒಂದು ಕಡೆಯಲ್ಲಿ ಕೂತ್ಕೊಂಡು ದಿನಪತ್ರಿಕೆ ಓದೋ ಹವ್ಯಾಸ ಅವರಿಗೆ. ದಿನಪತ್ರಿಕೆ ಓದ್ತಾ ಇದ್ರು ಸ್ವಾಮಿಗಳು ಪತ್ರಿಕೆ ಓದಬೇಕಾದ್ರೆ ಅವು ಅಲ್ಲೇ ಕೂತ್ಕೊಂಡಿದ್ದು. ನಾನು ನನ್ನ ಸ್ನೇಹಿತ ಇನ್ನೊಬ್ಬ ಕೂತಾಗ ಅವನು ಸ್ವಾಮಿಗಳನ್ನು ಕೇಳ್ದ ನನ್ನ ಸ್ನೇಹಿತ, ಸ್ವಾಮಿ ನಮಗೆಲ್ಲ ಮನುಷ್ಯರು ನಾವು, ನಮಗೆಲ್ಲ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೀವಿ. ನಾಳೆ ಸುಧಾಮಂಗಳ ಆದ್ಮೇಲೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ. ಇನ್ನೇನೇನೋ ಆಸೆಗಳಿದೆ ನಮಗೆಲ್ಲ, ಒಂದೊಂದು ಆಸೆ ಇಟ್ಕೊಂಡಿದ್ದೀವಿ ನಾವೆಲ್ಲ. ಅದಕ್ಕೆ ನಮಗೆ ಹೆಂಗೆ ಆಸೆ ಇದೆಯೋ ಹಂಗೆ ಸನ್ಯಾಸಿಗಳು ನಿಮಗೇನಾದ್ರೂ ಆಸೆ ಇದೆಯಾ ಅಂತ ಕೇಳಿದ್ದಕ್ಕೆ ನಾ ಹೇಳಿದ, ಪಕ್ಕದಲ್ಲಿ ಕೂತಿದ್ದೆ, ತಲೆಹರಟೆ ಬೇರೆ ಮಾತಾಡಿದೆ ನಾನು. ಅಯ್ಯೋ ಸ್ವಾಮಿಗಳು ಕಾವಿ ಬಟ್ಟೆ ಹುಟ್ಟವ್ರವರು ಸನ್ಯಾಸಿಗಳು, ಅವ್ರಿಗೇನೋ ಆಸೆ ಇರ್ತದೆ, ಏನು ಅವ್ರನ್ನೇನು ಇಂಥ ಮಾತು ಕೇಳ್ತೀನಿ ನೀನು ಅಂತಂದೆ. ಅಂದು ಕೂಡಲೇ ಸ್ವಾಮಿಗಳು ಹಿಂಗೆ ಪೇಪರ್ ಓದ್ತಿದ್ರು, ಪತ್ರಿಕೆ ಓದ್ತಿದ್ರು. ನಾನು ಬಲಭಾಗದಲ್ಲಿ ಕೂತಿದ್ದೆ. ಆ ಪತ್ರಿಕೆ ಹಿಂಗೆ ಮಡಿಚಿ ನನ್ನ ಕಡೆಗೆ ನೋಡಿ ನನಗೆ ಹೇಳಿದ್ರು, ನಾ ಹೇಳಿದ್ನ ನೀನು ನನಗೆ ಆಸೆ ಇಲ್ಲ ಅಂತ ಹೇಳ್ಬಿಟ್ಟು.
ನನಗೆ ಹೇಳಿದ್ರು, ನನಗೆ ಗಾಬರಿ ಆಯ್ತು ಅನ್ಸರ್ತಿ. ಏನ್ ಸ್ವಾಮಿ ನಿಮ್ಗೆ ಆಸೆ ಇದೆ ಅಂತ ಹೇಳ್ತಿರಲ್ಲ, ಏನ್ ಸ್ವಾಮಿ ನಿಮಗೇನ್ ಆಸೆ ಇದೆ ಅಂತ ಕೇಳಿದೆ. ಏನ್ ಅಂತದ್ದೇನಿದೆ, ನಮ್ಮಿಂದ ಆದ್ರೂ ನಾವು ನಿಮಗೆ ಪ್ರಯತ್ನ ಮಾಡ್ತೀವಿ ಅಂತಂದೆ. ಅಂದದ್ದಕ್ಕೆ ಅವ್ರು ಹೇಳಿದ್ರು ಸ್ವಾಮಿಗಳು, ನಾನು ನನ್ನ ಜೀವನದಲ್ಲಿ ನಾನು ಒಂದು ದೊಡ್ಡ ಆಸೆ ಇಟ್ಟುಕೊಂಡಿದ್ದೀನಿ. ಏನು ಅಂತಂದ್ರೆ, ನಾನು ಬರೀ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವವೇನೆ ಹಣೆಗೆ ಒಂದು ಗೋಪೀಚಂದನದ ನಾಮವನ್ನು ಹಚ್ಚಿಕೊಂಡು ವೈಷ್ಣವರಾಗಿ ಮೆರೆಯೋದನ್ನು ನೋಡಬೇಕು ಅಂತ ಆಸೆ ಅಂತಂದ್ರೆ. ಎಲ್ಲರೂ ಕೂಡ ಹರಿಭಜನೆ ಮಾಡೋದನ್ನು ನೋಡಬೇಕು ಅನ್ನೋ ಆಸೆ ನನಗೆ ಅಂತಂದು. ಇಂಥ ಮಹಾತ್ಮರು ಇಲ್ಲ, ಆದ್ರೆ ಇಂಥ ಆಸೆ ಅಂಥವರಿಗೆ ಮಾತ್ರ ಇರುತ್ತಂತೆ, ನಮ್ಮಂಥವರಿಗೆಲ್ಲ ಬರೋದಿಲ್ಲ ಇಂಥ ಆಸೆಗಳೆಲ್ಲವೂ ಕೂಡ. ಹಾಗೆ ಇದು ಭೀಮಸೇನ ದೇವರ ಆಸೆ ಅಂತ. ಭೀಮಸೇನ ದೇವರು ಹಾಗೆ ನಡೆಸ್ತಿದ್ರಂತ ಆಡಳಿತವನ್ನ ಅವರ ಕಾಲದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ವೈಷ್ಣವರು ಎಲ್ಲರೂ ಕೂಡ ಹೀಗೆ ಮಾಡಿಟ್ಟಿದ್ರಂತೆ. ಕರೋತಿ ಸರ್ವ ಪಾಲಿತೋ ಯತಸ್ಸ ಬಾರುಹದ್ರತಃ, ಇವನೊಬ್ಬನ್ನ ಕೊಂದ್ರೆ ಸಾಕು ಅಂತ. ನಿಹಂತಿ ಶೈವ ನಾಯಕಂ ಯಯೇವ ವೈಷ್ಣವಾಗ್ರಣೀ, ಈ ರೀತಿ ಯಾರಂತ ವೈಷ್ಣವಾಗ್ರಣಿ ಯಾರಿದ್ದಾನೆ ಇವನನ್ನು ಕೊಲ್ಲುವಂತವನು ಅಂತ ಇಷ್ಟು ಹೇಳುತ್ತಾ ಇದ್ದಂತೇನೆ, ಈ ದೃಷ್ಟಿರೇ ಬ್ರುವತ್ಯಜಂ ಮಖೇನ ಮೇತ್ವಲಂತ್ವಿತಿ, ಬೇಡೇ ಬೇಡ ನಮಗೆ ಯಾಗ ಅಂತ ಮತ್ತೆ ಹೇಳಿದ್ನಂತೆ. ಇಷ್ಟು ಹೇಳ್ತಾ ಇದ್ದಂತೇನೆ ಅಲ್ಲಿ ತನಕ ಸುಮ್ಮನೆ ಇದ್ದಂತ ಭೀಮಸೇನ್ ದೇವರು ಮತ್ತೆ ಹೇಳಿದ್ರಂತೆ, ತಮಾಹ ಮಾರುತಾತ್ಮಜೋ ನಿಹನ್ನಿ ಮಾಗದಂಬ್ರಣೆ, ಆ ಮಾಗಧನನ್ನ ಕೊಲ್ಲಿಕ್ಕೆ ನಾನಿದ್ದೇನೆ ಅಂತಂದ್ರಂತ. ನಾನಿದ್ದೇನೆ, ಅವನನ್ನು ಕೊಲ್ತೇನೆ ಅಂತಂದ್ರು. ನಾನು ಕೊಲ್ತೇನೆ ಅಂತಂದು ಕೂಡ್ಲೇನೆ ಇತೀರಿತೇವ ದದ್ಧರಿರ್ವ್ರಜಾಮಹೇ ವಯಂ ತ್ರಯಃ, ಕೃಷ್ಣ ಹೇಳಿದ್ನಂತೆ, ಇಲ್ಲ ಹಾಗಾದ್ರೆ ಭೀಮ ಇದ್ದಾನೆ ಅಂತಂದ ಮೇಲೆ ನಾನು ಭೀಮ ಅರ್ಜುನ 3 ಜನ ಹೋಗ್ಬಿಡ್ತೀವಿ, ಅವನ್ ಕೊಂದು ಬರ್ತೀವಿ ಅಂತಂದ. ಅದಕ್ಕೆ ಇವನ್ ಮತ್ತೆ ಹೇಳ್ದ, ಅಲ್ಲೋ ನೀವಿಬ್ರು ಹೋಗೋದೇ ನನಗೆ ಬೇಡ ಆಗಿತ್ತು, ಅರ್ಜುನನ್ ಬೇರೆ ಸೇರಿಸ್ತಿದ್ಯಲ್ಲ ಅನ್ನ, ಅವನ್ಯಾಕೆ ಸೇರಿಸ್ಕೊಡ್ತಿ ಮತ್ತೆ ಅಂತಂದ. ಅಹಂ ಚ ಭೀಮ ಪಲ್ಗುನೌ ನಿಹಂತು ಮೇವ ಮಾಗದಂ, ಇಷ್ಟು ಹೇಳ್ತಾ ಇದ್ದಂತೇನೆ ಇತೀರಿತೇತು ಶೌರಿಣ ಜಗಾದ ಧರ್ಮಾನಂದನ. ಆಗ ಅವನು ಹೇಳ್ತಾನೆ, ಕೃಷ್ಣ ಇವ್ರನ್ನ ಕರ್ಕೊಂಡು ಹೋಗಿ ಗೆದ್ದು ಬರ್ತೀನಿ ಅಂತ ಹೇಳ್ತಿದ್ಯಲ್ಲೋ, ಏನ್ ಮಾತಾಡ್ತಾ ಇದ್ದೀನಿ ನೀನು, ಈಗಾಗಲೇನೆ ನಿನ್ನ ಮೇಲೇನೆ ಎಷ್ಟೋ ಸರ್ತಿ ಯುದ್ಧಕ್ಕೆ ಬಂದಿದ್ದಾನೆ ಆ ಜರಾಸಂಧ, ನಿನಗೆ ಅವನನ್ನು ಗೆಲ್ಲಿಕ್ಕಾಗಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಿ ಏನ್ ಗೆದ್ದು ಬರ್ತೀನಿ ನೀನು ಅಂತ. ಇವ್ರನ್ನ ಕರ್ಕೊಂಡು ಹೋಗಿ ಏನ್ ಗೆದ್ದು ಬರ್ತೀನಿ ನೀನು. ಸಶೂರ ಸೇನ ಮಂಡಲ ಪ್ರಹಾಣತೋ ಹರೇಸ್ತ್ರಯನ್ ಭಯಾದ್ದೀಯಸ್ಯ ಮಾಧುರಂ, ಅಷ್ಟೇ ಅಲ್ಲ, ಈ ಜರಾಸಂಧನಿಗೆ ಹೆದರ್ಕೊಂಡೇನೆ ನೀನು ಮಥುರಾ ಪಟ್ಟಣವನ್ನು ಬಿಟ್ಟು ಸಮುದ್ರದ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿ ದ್ವಾರಕೆ ಅಂತ ಮಾಡ್ಕೊಂಡು ಅಲ್ಲಿ ಬೇರೆ ಬದುಕ್ತಾ ಇದ್ದೆ ಅವನಿಗೆ ಹೆದರ್ಕೊಂಡು. ನೀನು ಹೋಗಿ ಅವನನ್ನು ಗೆದ್ದು ಬರೋದಂದ್ರೆ ಏನಿದು ಅಂತ ಕೃಷ್ಣನಿಗೆ ಒಂದು ರೀತಿ ಅವಮಾನ ಆಗುವ ಹಾಗೆ ಮಾತಾಡಿದ. ಇಷ್ಟು ಮಾತಾಡಿ ಹೇಳ್ತಾನೆ, ಮತ್ತೆ ಸಮಾಧಾನ ಮಾಡ್ಕೊಂಡು ತಾನೇ ಹೇಳಿದ್ದಂತೆ, ಕೃಷ್ಣ ನೀನ್ ನನ್ನ ಮನಸ್ಸಿದ್ದ ಹಾಗೆ, ಭೀಮಾರ್ಜುನರಿಬ್ಬರು ಕೂಡ ನನ್ನ 2 ಕಣ್ಣುಗಳಿದ್ದಂತೆ, ಆದ್ರಿಂದ ಅವರು ಹೋದ್ರು ಅಂತ ಆದ್ರೆ ನಾನು ಕೂಡ ನಮ್ಮ ದೊಡ್ಡಪ್ಪನಾಗಿಬಿಡ್ತೀನೋ, ನಾ ಕರ್ಕೊಂಡು ಹೋಗ್ಬೇಡ ಅವರನ್ನ ಅಂತಂದ. ಇಷ್ಟು ಹೇಳಿದ. ಈ ಮೌಹಿ ಭೀಮ ಪಲ್ಗುನೌ ಮಮಾಕ್ಷಿಣಿ ಸದಾ ಪ್ರಭೋ ಮನೋ ನಿಭೋ ಭವಾನ್ ಸದಾ ನವೋ ವಿನಾಸ್ಮ್ಯಹಂ ಪುಮಾನ್, ನೀವಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದರಿಂದ ಬೇಡ ಅಂತಂದ. ಇಷ್ಟು ಹೇಳ್ತಿರುವಾಗ ಭೀಮನಿಗೇನಂದ್ರೆ ಕೃಷ್ಣ ಮಾತಾಡ್ಲಿಲ್ಲ, ಭೀಮ ಮಾತಾಡ್ತಾನೆ. ಅಣ್ಣ ನೀನ್ ನಮ್ಮ ಅಣ್ಣ ಅಂತ ಸುಮ್ಬಿಟ್ಟಿದ್ದೀನಿ ಅಷ್ಟೇ, ಕೃಷ್ಣನ ಬಗ್ಗೆ ಇಷ್ಟು ತಾತ್ಸಾರದಿಂದ ಮಾತಾಡ್ತೀಯಲ್ಲ, ಬೇರೆಯವರಾಗಿದ್ರೆ ನಾಲಿಗೆ ಸೀಳಿ ಬಿಡ್ತಿದ್ದೆ ಅಂತ ಒಂದ್ಸರ್ತಿ, ನಾಲಿಗೆ ಸೀಳಿ ಬಿಡ್ತಿದ್ದೆ, ಆದ್ರೂ ನೀನಾದ್ರಿಂದ ಹೇಳ್ತಿದ್ದೇನೆ ಕೇಳು ಅಂದ ಒಂದ್ಸರ್ತಿ. ಏನು ಅಂತಂದ್ರೆ ಇತೀರಿತೇವ ದತ್ ಪುನರ್ವೃಕೋದರೋರಿ ರಿಕ್ಷಭುಕು, ಒಂದು ಮಾತು ಹೇಳಿದ, ಅಣ್ಣ ಈ ಕೃಷ್ಣ ಅವನನ್ನ ಗೆದ್ದಿಲ್ಲ ಅಂತ ಹೇಳ್ತಿದ್ಯಲ್ಲ, ನಿನಗೇನು ಗೊತ್ತು ಅವನ ತಾಕತ್ತು. ಯಾಕೆ ಅಂತಂದ್ರೆ ಅವನ್ ಯಾಕೆ ಗೆಲ್ಲಿಲ್ಲ ಅಂತಂದ್ರೆ ಅವನು ಹುಟ್ಟಿದ್ದ ಅವತಾರ ಮಾಡಿದ್ದೆ ಯಾಕೆ ಅಂದ್ರೆ ಜಾತಕ್ ಕಂಸ ಪದಾರ್ಥಾಯ ಭೂಭಾರ ಹರಣಾಯಚ ಅಂತ, ಭೂಮಿಗೆ ಭಾರರಾದಂತ ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ ಅಂತಲೇ ಕೃಷ್ಣಾವತಾರ ಆದದ್ದು. ಆ ಕೃಷ್ಣಾವತಾರ ಆದದ್ದೇ ಇದಕ್ಕೆ ಅಂತಂದ ಮೇಲೆ ಅವನು ಮಾಡ್ಬೇಕಿತ್ತಲ್ಲ. ಯಾಕೆ ಅಂತಂದ್ರೆ ಅವನು ಬಂದದ್ದೇ ಭೂಭಾರ ಹರಣಕ್ಕೆ, ರಾಕ್ಷಸರ ಸಂಹಾರ. ಅವನು ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ರಾಕ್ಷಸರಿದ್ದಾರೋ ಅಲ್ಲೆಲ್ಲ ಹೋಗಿ ಹುಡುಕೊಂಡು ಹೋಗಿ ಕೊಂದು ಬರೋದು, ಇದು ಬಹಳ ಸಮಸ್ಯೆ. ಅದಕ್ಕೋಸ್ಕರ ಏನ್ ಮಾಡಿದ ಅಂದ್ರೆ ರಾಕ್ಷಸರನ್ನೆಲ್ಲ ಒಟ್ಟು ಸೇರಿಸುವಂತ ಈ ದಲ್ಲಾಳಿ ಕೆಲಸ ಇದೆಯಲ್ಲ, ಅದನ್ನೆಲ್ಲ ಈ ಜರಾಸಂಧ ಮಾಡ್ಲಿ, ಅವನ್ ಕರ್ಕೊಂಡು ಬರ್ಲಿ, ಅವರನ್ನೆಲ್ಲ ಸಂಹಾರ ಮಾಡಿ ಕಳಿಸ್ಬೇಕು. ಹೀಗೆ ಅವನ ಸೈನ್ಯವನ್ನೆಲ್ಲ ನಾಶ ಮಾಡಿದ್ದಾನೆ, ಜರಾಸಂಧನ ಮಾತ್ರ ಬಿಟ್ಟಿದ್ದಾನೆ. ಯಾಕೆ ಅಂದ್ರೆ ಮತ್ತೆ ಅವ್ರನ್ನ ಕಲೆ ಹಾಕ್ಲಿ ಅಂತಲೇ ಬಿಟ್ಟಿದ್ದ. ಹಿಂಗೆ ಕೃಷ್ಣ ಏನ್ ಮಾಡಿದ್ದ ಅಂದ್ರೆ ಇಲ್ದೇ ಇದ್ರೆ ಭೂಭಾರ ಹರಣಕ್ಕೆ ಅವತಾರ ಮಾಡೀನಿ ಅಂತ ತಾನು ಎಲ್ಲಾ ಕಡೆ ಓಡಾಡ್ಕೊಂಡು ಶ್ರಮ ಪಟ್ಕೊಂಡು ಯಾಕೆ ಬೇಕಿದೆಲ್ಲ, ಅದಕ್ಕೆ ಇದ್ದ ಜಾಗದಲ್ಲೇ ಇರ್ತೀನಿ, ಎಲ್ರನ್ನೂ ಕರ್ಕೊಂಡು ಬಾ ಅಂದ, ಎಲ್ರನ್ನೂ ಸಂಹಾರ ಮಾಡಿದ ಕೃಷ್ಣ. ಇದು ಅವನ ತಾಕತ್ತು ಅಂದ, ಇದು ಅವನ ತಂತ್ರಗಾರಿಕೆ ಅಂತಂದ. ಇದು ನಿನಗೆ ಅರ್ಥ ಆಗ್ಲಿಲ್ಲ, ಇದು ತಂತ್ರಗಾರಿಕೆ ಕೃಷ್ಣನದ್ದು. ಅಷ್ಟೇ ಅಲ್ಲ,
ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕೃಷ್ಣ ಪರಮಾತ್ಮ ಭಗವಂತ ಬೇರೆ ಯಾರು ಅಲ್ಲ. ಅವನಿಗೆ ಯಾರು ವರ ಕೊಟ್ಟಿದ್ದಾನಲ್ಲ ಬ್ರಹ್ಮ, ಆ ಕೊಟ್ಟಂತ ವರವನ್ನ ಕೊಟ್ಟಂತ ಏನು ಬ್ರಹ್ಮದೇವರಿದ್ದಾರೆ, ಆ ಬ್ರಹ್ಮದೇವರು ಕೂಡ ಇವನ ವಶದಲ್ಲೇ ಇದ್ದಾರೆ, ಇವನ ವಶದಲ್ಲೇ ಇದ್ದಾನೆ ಅಂತ. ಅದನ್ನೇ ವಶೇಚ ಯಸ್ಯ ತದ್ಬಲಂ ಸುರಾಸುರೋರಗಾದಿನಾಂ ಸ ಏಷ ಕೇಶವ ಪ್ರಭು ಕ್ವಚಾಸ್ಯ ಬಾರುಹದ್ರತಃ. ಆದ್ರಿಂದಾಗಿ ಅದೃಷ್ಟಮಸ್ತಿ ಮೇ ಬಲಂ ಹರಿಪ್ರಣಾಯಕಸ್ಯ ಚ. ನನ್ನ ಬಲ ಏನು ಅಂತ ನೀನಿನ್ನೂ ನೋಡಿಲ್ಲ ಅಂತ ಹೇಳ್ತಾನೆ. ನನ್ನ ಬಲ ಏನು ನೋಡ್ಬೇಕಾದ್ರೆ ಆ ಜರಾಸಂಧನ ಕೊಂದು ಬರ್ತೇನೆ ಅಂತ. ಸಮಸ್ತ ಲೋಕನೇತರಿ ಪ್ರಭೌಹಿ ಸರ್ವಶಕ್ತಿತ. ಅದಕ್ಕೆ ಅಲ್ಲ ಸರಿ, ಭೀಮನ್ ಕರ್ಕೊಂಡು ಹೋದ್ರೆ ಸಾಕಾಗಿತ್ತು, ಮತ್ತೆ ಅದ್ರ ಜೊತೆಗೆ ಈ ಅರ್ಜುನನ್ ಬೇರೆ ಯಾಕೆ ಕರ್ಕೊಂಡು ಹೋಗೋದು? ಯಾಕೆ ಅಂತಂದ್ರೆ ಅನೇಕ ಕಾರಣ ಇಟ್ಕೊಂಡಿದ್ನಂತೆ ಕೃಷ್ಣ, ಬೇರೆ ಬೇರೆ ಕಾರಣ. ಒಂದು ಏನು ಅಂತ ಹೇಳಿದ್ರೆ, ಅರ್ಜುನನನ್ನ ಕರ್ಕೊಂಡು ಹೋಗಬೇಕು ಅಂತ ಅನ್ಕೊಂಡದ್ದು ಒಂದು ಉದ್ದೇಶ ಏನು ಅಂದ್ರೆ, ಮುಖ್ಯವಾಗಿ ಅರ್ಜುನ ಇರ್ಬೇಕಂತೆ. ಅವನು ಎಲ್ಲಾದ್ರೂ ಇದ್ದ ಅಂದ್ರೆ ಆ ಜಾಗದಲ್ಲಿ, ಯುದ್ಧ ನಡೆಯುವಂತಹ ಜಾಗದಲ್ಲಿ ಅವನು ಇದ್ದ ಅಂದ್ರೆ ಅಲ್ಲಿ ಜಯ ಸಿಗ್ತದಂತೆ, ಜಯ ಸಿಗ್ತದೆ ಅಂತ. ಎಲ್ಲಿ ಕೃಷ್ಣ ಮತ್ತು ಅರ್ಜುನ ಇಬ್ರು ಜೊತೆಗೆ ನಿಂತರು ಅಂತ ಆದ್ರೆ ಅಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಅಂತ. ಇದು ಜಗತ್ತಿಗೆ ತೋರಿಸ್ಬೇಕು, ಇದರ ಸಂದೇಶವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿಯೇನೆ ಭಗವಂತ ಅರ್ಜುನನನ್ನು ಕರ್ಕೊಂಡು ಹೋದ ಪರಮಾತ್ಮ. ಅಜೇಯತಾ ತಥಾರ್ಜುನೆ ಹರೇರ್ವರೋದ್ಭವಾಸ್ತಿ. ಶ್ರೀಹರಿಯ ವರ ಕೊಟ್ಟಿದ್ದಾನಂತೆ, ನೀನೆಲ್ಲಿರ್ತೀಯೋ ಅಲ್ಲಿ ಜಯ ಸಿಗಲಿ ಅಂತ ವರ ಕೊಟ್ಟಿದ್ದಾನಂತೆ ಭಗವಂತ. ಆದ್ರಿಂದಲೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನಿ ತಿರ್ಮ ಅಂತ ಹೇಳ್ತಾರೆ. ಭೂತಿ ಜಯ ಜೊತೆಗೆ ವಿಜಯವೂ ಕೂಡ ಅವರಿಗೆ ಸಿಕ್ಕೇ ಸಿಗತ್ತೆ ಅಂತ. ಶ್ರೀಹಿ ಸಂಪತ್ತು ಎನ್ನುವಂತಹದ್ದು ಸಿಗುತ್ತೆ. ಹೀಗೆ ಎಲ್ಲವೂ ಒಲ್ದು ಬರುತ್ತೆ. ಅದಕ್ಕೋಸ್ಕರ ಅವನಿರಬೇಕು ಅಂತ. ಅಥೋ ವಯಂ ತ್ರಯೋದ್ಯತಂ ಪ್ರಯಾಮ ಮಾಗದಂ ರಿಪುಂ. ಅದಕ್ಕೋಸ್ಕರ ನಾವು 3 ಮಂದಿ ಹೋಗ್ತೇವೆ ಅಂತಂದ. ಹನಿಶ್ಚಯೇವ ಮಾಗದಂ ಹರೇ ಪುರೋ ನ ಸಂಶಯ. ಅದಕ್ಕೆ ಈ ಭೀಮನಾದ್ರೂ ಕೂಡ ಹೇಳ್ತಾ ಇದ್ದಾನೆ ಈ ಮಾತನ್ನ. ನಾನು ಹೋಗ್ತಿದ್ದೇನೆ, ಅರ್ಜುನ ಜೊತೆಗಿರ್ಲಿ ಅಂತ ಒಂದು ಕಾರಣ ಕೊಟ್ಟ. ಇನ್ನು ಕೃಷ್ಣ ಯಾಕೆ ಬೇಕು? ಕೃಷ್ಣ ಬೇಕಾಗಿಲ್ಲ. ಯಾಕೆ? ಭೀಮನಿಗೊಬ್ಬನಿಗೆ ತಾಕತ್ತಿಲ್ವಾ? ಅವನಿಗೆ ತಾಕತ್ತಿತ್ತು, ಅವನೇ ಹೋಗ್ತಿದ್ದ, ಸಂಹಾರ ಮಾಡಿ ಬರ್ತಿದ್ದ. ಆದ್ರೂ ಕೃಷ್ಣನೂ ಕೂಡ ಜೊತೆಗೆ ಬರ್ಲಿ ಅಂತ ಹೇಳಿದ. ಯಾಕೆ ಅಂತಂದ್ರೆ, ಈ ಸುಗ್ರೀವ ಇದ್ನಲ್ಲ, ಸುಗ್ರೀವ ವಾಲಿನ ಹೊಡಿಲಿಕ್ಕೆ ಅಂತ ಹೋಗಿದ್ನಂತೆ. ಹೋಗುವಾಗ ಹೇಳಿದ್ದ, ನಾನು ವಾಲಿ ಜೊತೆಗೆ ಹೋರಾಡ್ತೀನಿ, ಅಕಸ್ಮಾತ್ ಏನಾದ್ರೂ ನನ್ನ ಮೇಲೆ ಅವನೇನಾದ್ರೂ ದಾಳಿ ಮಾಡಿದ ಅಂದ್ರೆ ನೀನ್ ಅವಾಗ ಅವನ್ ಹೊಡಿ ಅಂತ ಹೇಳಿದ್ನಂತೆ. ಅದಕ್ಕೋಸ್ಕರ ರಾಮನ್ ಕರ್ಕೊಂಡು ಹೋಗಿದ್ದ. ಹಂಗೆ ಭೀಮನು ಕೂಡ ಜರಾಸಂಧನ್ ನಾ ಹೊಡಿತೀನಿ, ಅಕಸ್ಮಾತ್ ನನಗೇನಾದ್ರೂ ಹೊಡೆದ್ರೆ ನೀ ಅವನು ಹೊಡಿ ಅಂತ ಕರ್ಕೊಂಡು ಹೋಗಿದ್ನ ಅಂದ್ರೆ ಅದಕ್ಕಲ್ಲ. ಮತ್ ಯಾಕೆ ಕರ್ಕೊಂಡು ಹೋಗಿದ್ದ ಅಂತಂದ್ರೆ, ಅವನ್ ಕರ್ಕೊಂಡು ಹೋದ್ದೇ ಬೇರೆ. ಏನು ಅಂತಂದ್ರೆ, ಭೀಮ ಅನುಸಂಧಾನ ಮಾಡಿದ್ನಂತೆ, ನಾನು ಇವತ್ತು ಜರಾಸಂಧನನ್ನ ಕೊಲ್ತೇನೆ. ಕೊಂದಾಗ ಶ್ರೀಹರಿ ಎಲ್ಲೋ ಇರ್ತಾನೆ, ಎಲ್ಲೋ ಇದ್ದು ಆ ಜರಾಸಂಧನನ್ನ ಕೊಂದು ಅವನಿಗೆ ಸಮರ್ಪಣೆ ಮಾಡೋದಲ್ಲ, ಪ್ರತ್ಯಕ್ಷವಾಗಿ ಕೃಷ್ಣನಿಗೆ ನಾನು ಸಮರ್ಪಣೆ ಮಾಡಬೇಕು ಅವನ ಸಂಹಾರವನ್ನ ಅನ್ನೋದಕ್ಕೋಸ್ಕರವಾಗಿ ಕೃಷ್ಣನೂ ನನ್ನ ಜೊತೆಗೆ ಬರಲಿ ಅಂತ ಭೀಮ ಹೇಳಿದಂತೆ. ಪ್ರತ್ಯಕ್ಷವಾಗಿ ಅವನಿಗೆ ಮಾಡ್ತೇನೆ ನಾನು ಅಂತ. ಇದಕ್ಕೋಸ್ಕರವಾಗಿ ಹನಿಶ್ಚಯೇವ ಮಾಗದಂ ಹರೇ ಪುರೋ ನ ಸಂಶಯ. ಹರಿಯ ಎದರಲ್ಲೇ ಸಂಹಾರ ಮಾಡ್ತೇನೆ ಅಂತ. ವಯಂ ತ್ರಯಸ್ಸಮೇತ್ಯತಂ ಪ್ರಯಾತಯಾಮ ಮೃತ್ಯವೇ. ಅದಕ್ಕೋಸ್ಕರ ಹೊರಡುತ್ತೇವೆ ಅಂತ ಹೊರಟಂತೆ. ಭಯಂ ನ ಕಾರ್ಯಮೇವತೆ ಮಯಾ ಹತಸ್ಸನೇಹಿತ. ಅದಕ್ಕೆ ಇಷ್ಟೆಲ್ಲ ಆದ ಕೂಡ್ಲೇನೆ ಆಗ ಅವನಿಗೆ ಭಯ, ಅವನಿಗೆ ಧರ್ಮರಾಜನಿಗೆ ಇಷ್ಟು ಭಯ ಇದ್ದರೂ ಕೂಡ ಕೃಷ್ಣ ಒಂದು ಮಾತನ್ನು ಹೇಳಿದ್ನಂತೆ, ನೀನೇನು ಯೋಚನೆ ಮಾಡಬೇಡ, ನಾನು ಇವತ್ತು ಇವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ, ಮತ್ತೆ ವಾಪಸ್ ನಿನ್ 2 ಕಣ್ಣು ತಂದು ಕೊಡ್ತೀನಿ ಅಂತ. ನಿನ್ 2 ಕಣ್ಣು ನಿನಗೆ ತಂದು ಕೊಡ್ತೀನಿ, ಏನ್ ಹೆದರ್ಲಿಕ್ಕೆ ಹೋಗಬೇಡ ಅಂತ ಕೃಷ್ಣ. ಅಥೋ ನ ಶಂಕಿತಂ ಮನಃ ಕುರುಷ್ವ ಭೂಪತೆ ಕ್ವಚಿತ್ ಪ್ರದರ್ಶಯಾಮಿ ತೇನುಜೌ ನಿಹತ್ಯ ಮಾಗಧೇಶ್ವರಂ. ಆ ಮಾಗಧೇಶ್ವರನನ್ನು ಸಂಹಾರ ಮಾಡಿ ಬರ್ತೇವೆ ಅಂತ ಹೋದ್ರಂತೆ. ಹೋಗುವಾಗ ಏನ್ ಮಾಡಿದ್ರು ಅಂತಂದ್ರೆ, ಆಗ ಈ ಕೃಷ್ಣ ಪರಮಾತ್ಮ ಅವ್ರಿಗೆ ಹೇಳಿ ಬ್ರಾಹ್ಮಣರ ವೇಷ ಹಾಕ್ಸಿದ್ನಂತೆ. ಬ್ರಾಹ್ಮಣರ ವೇಷ ಹಾಕೊಂಡು ಅವರನ್ನು ಕರ್ಕೊಂಡು ಹೋದ್ನಂತೆ, ಇಬ್ಬರನ್ನು ಕರ್ಕೊಂಡು ಆ ಮಗಧ ದೇಶಕ್ಕೆ ಹೋದ. ಆ ಮಗಧ ದೇಶ ಅಂತಂದ್ರೆ ಇವತ್ತು ಏನು ಬಿಹಾರ ಇದೆ, ಬಿಹಾರದ ಹತ್ರ ಒಂದು ಪಾಟ್ನಾ ಅಂತ ಒಂದು ಊರು ಬರುತ್ತೆ. ಆ ಪಾಟ್ನಾದ ಬಳಿ ಇರುವಂತ ಇವತ್ತಿಗೂ ಕೂಡ ಅಲ್ಲಿ ಮಗಧ ದೇಶ ಇದು ಅಂತ ತೋರಿಸ್ತಾರೆ. ಅದೆಲ್ಲ ರಾಜಗೃಹ ಎಲ್ಲವನ್ನು ಕೂಡ ತೋರಿಸ್ತಾರೆ ಅಲ್ಲೆಲ್ಲ. ಆ ಸುತ್ತಮುತ್ತಲು ಪ್ರದೇಶ ಏನಿದೆಯಲ್ಲ, ಇದನ್ನೆಲ್ಲವನ್ನು ಕೂಡ ಮಗಧ ದೇಶ. ಆ ಮಗಧ ದೇಶ ಇದೆಯಲ್ವ, ಆ ಮಗಧ ದೇಶ ಎನ್ನುವಂತಹದ್ದನ್ನ ಪ್ರವೇಶ ಮಾಡಿದ ಕೂಡ್ಲೇನೆ ಅಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತಂತಂದು, ದೊಡ್ಡ ಬೆಟ್ಟ. ಆ ದೊಡ್ಡ ಬೆಟ್ಟ ಏನು ಅಂದ್ರೆ, ಅದು ಇರೋದೇ ಹೇಗಿತ್ತು ಅಂದ್ರೆ ಶಿವಲಿಂಗದ ಆಕಾರದಲ್ಲಿ ಇತ್ತಂತ. ಶಿವಲಿಂಗದ ಆಕಾರ.
ನಿತ್ಯ ಈ ಜರಾಸಂಧ ಅದಕ್ಕೆ ಪೂಜೆ ಮಾಡ್ತಿದ್ನಂತೆ. ಮಹಾಶೈವ ಅವನು, ಅದಕ್ಕೆ ನಿತ್ಯ ಪೂಜೆ ಮಾಡ್ತಿದ್ದಂತೆ. ನಿತ್ಯ ಪೂಜೆ ಮಾಡಬೇಕಾದ್ರೆ ಮೊದಲು ಮಾಡಿದ್ದೇನು ಅಂದ್ರೆ ಈ 3 ಜನರು ಕೂಡ ಹೋಗಿ ಆ ಪರ್ವತಾಕಾರದ ಏನು ಶಿವಲಿಂಗ ಇತ್ತು ಅದನ್ನ ಕೆಡವಿದ್ರಂತೆ. ಎಲ್ಲರೂ ಸೇರ್ಕೊಂಡು ಅದನ್ನ ಕೆಡವಿ ಹಾಕಿದ್ರು ಎಲ್ಲ. ಇದು ಅವನ ಮೇಲ್ ದ್ವೇಷದಿಂದ ಕೆಡವಿದ್ದಾರೆ. ಆದ್ರೆ ರುದ್ರದೇವರಿಗೆ ಅಪಮಾನ ಮಾಡ್ಲಿಲ್ವೇ ಅಂತಂದ್ರೆ ಮಧ್ವಾಚಾರ್ಯ ಹೇಳ್ತಾರೆ ಇಲ್ಲ ಅಂತ. ಯಾಕೆ ಅಂದ್ರೆ ಈ ಹಿಂದೆನೆ ಒಂದ್ಸರ್ತಿ ಈ ಜರಾಸಂಧನ ಕೆಲವು ಶಿಷ್ಯಂದ್ರೆಲ್ಲ ಸೇರ್ಕೊಂಡು ಇಲ್ಲಿ ಪೂಜೆ ಮಾಡಬೇಕಾದ್ರೆ ರುದ್ರದೇವರಿಗೆ ಅವಮಾನ ಮಾಡಿದ್ರಂತೆ. ಆವತ್ತೇ ಆ ಲಿಂಗದಿಂದ ರುದ್ರದೇವರು ಹೋಗ್ಬಿಟ್ಟಿದ್ರಂತ. ಅಲ್ಲಿ ಅವರ ಸನ್ನಿಧಾನವೇ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಸನ್ನಿಧಾನ ಇಲ್ಲ, ಇದಕ್ಕೆ ಪೂಜೆ ಮಾಡ್ತಿದ್ದಾರೆ ಇವರು ಅಂತ ಅದನ್ನ ಕೆಡವಿದ್ರಂತ. ಒಂದ್ಸರಿ ಅದನ್ನ ಕೆಡವಿ ಸುಮಾಲ್ಯ ವಸ್ತ್ರಭೂಷಣೈ ಸಮರ್ಚಿತಂ ಗಿರಿಂ ಯಯುಹು ಸ್ವಶೀರ್ಷತೋಪಿ ಚಾದೃತಂ ಜರಾಸುತೇನ ತೇ ಗಿರಿಂ. ಅಲ್ಲಿ ಹೋದ ನಂತರ ಮತ್ತೇನ್ ಮಾಡಿದ್ರಂತೆ, ಇವನ ಮನೆಯಲ್ಲಿ ಯಾವಾಗ್ಲೂ ಕೂಡ ಒಂದು ಬೇರಿ ಮೃದಂಗಗಳು ಇವೆಲ್ಲ ಬಾರಿಸ್ತಾ ಇದ್ರಂತೆ, ನಗಾರಿಗಳೆಲ್ಲ ಇತ್ತಂತೆ. ಆ ಬೇರಿ ನಗಾರಿ ಇವನ್ನೆಲ್ಲ ಬಾರಿಸ್ತಾ ಇದ್ರೆ ಅವುಗಳ ನಾಳ ಏನಿರ್ತದಲ್ಲ ಅದು ಏನಾಗ್ತಿತ್ತಂತೆ, ಆ ಜರಾಸಂಧನಿಗೆ ಒಂದೊಂದು ಸರ್ತಿ ಬಾರಿಸಿದ್ರೆ ಅವನಿಗೆ ಉತ್ಸಾಹ ಬರ್ತಿತ್ತಂತೆ. ಜರಾಸಂಧನಿಗೆ ಎಲ್ಲಿರುವುದು ಉತ್ಸಾಹ ಬರ್ತಿತ್ತಂತೆ. ಆ ಶಬ್ದ ಕೇಳಿದ್ರೆ ಸಾಕು ಉತ್ಸಾಹ ಅಂತ ಅವನಿಗೆ. ಯುದ್ಧ ಮಾಡಿಬಿಡ್ತೀನಿ, ಹೊಡೆದು ಬಿಡ್ತೀನಿ, ಬಡದು ಬಿಡ್ತೀನಿ ಅನ್ನೋ ಉತ್ಸಾಹ ಬರೋದಂತ ಅವನಿಗೆ. ಅದಕ್ಕೆ ಮೊದಲು ಅವನಿಗೆ ಉತ್ಸಾಹ ಕುಗ್ಗಿಸ್ಬೇಕು ಅಂತ ಏನ ಬೇರಿ ಮತ್ತು ಆ ನಗಾರಿ ಎಲ್ಲ ಇತ್ತು ಅದನ್ನೆಲ್ಲ ಹರಿದು ಹಾಕಿದ್ರಂತ. ಒಂದ್ಸರ್ತಿ ಅದನ್ನೆಲ್ಲ ಕತ್ತರಿಸಿ ಹಾಕಿದ್ರಂತೆ. ಅದು ಅನೇಕ ಬೇರೆ ಬೇರೆ ರೀತಿಯಾದಂತ ಕೆಲವು ಋಷಿಗಳು ಅವರಿವರ ಒಳಗಿನ ನರಗಳನ್ನು ತಂದು ಬಿಟ್ಟೆಲ್ಲ ಮಾಡಿದ್ರಂತ ಅದನ್ನ. ಅಂಥ ಒಂದು ವಿಚಿತ್ರವಾದಂತ ಬೇರಿ ಅದು. ಅದನ್ನೆಲ್ಲ ಸೀಳಿದ್ರಂತೆ, ಸೀಳಿಕೊಂಡೇನೆ ಹೋದ್ರಂತೆ. ಅದನ್ನು ಸೀಳಿಕೊಂಡು 3 ನಗಾರಿಗಳಿದ್ವಂತೆ. ಆ 3 ನಗಾರಿಗಳನ್ನು ಕೂಡ ಸೀಳಿದ್ರಂತೆ, ಸೀಳಿಕೊಂಡು ಹೋದ್ರಂತೆ. ಅದನ್ನ ಹೋದ ಕೂಡಲೇ ಎಲ್ಲಿಗೆ ಹೋದ್ರಿ, ಹೇಗೆ ಹೋದ್ರು ಅಂತಂದ್ರೆ ಅದ್ವಾರತಸ್ತೆ ನಗರಂ ಪ್ರವಿಶ್ಯ ಮಾಶಸ್ಯ ನಾಲೇನ ಕೃತಾಸ್ತ್ರಿ ಬೇರಿ. ಅದಕ್ಕೆ ಅದ್ವಾರತಸ್ತೆ, ಅದ್ವಾರದಿಂದ ಹೋದ್ರಂತೆ, ದ್ವಾರದಿಂದ ಹೋಗ್ಲಿಲ್ಲ, ಅಂದ್ರೆ ಹಿಂಬಾಗಲಿಂದ ಹೋದ್ರಂತ. ಹಿಂಬಾಗಲಿಂದ ಹೋಗ್ತಾ ಇದ್ದಂತೆ ಅದು ಏನು ಹೋದ ಕೂಡ್ಲೇನೆ ಒಳಗೆ ಹೋಗ್ಲಿಲ್ಲ, ಹಿಂದ್ಗಡೆಯಿಂದ ಹೋಗಿ ಅಲ್ಲಿಂದಲೇ ಒಂದ್ಸರ್ತಿ ಜೋರಾಗಿ ಭೋಹೋ ಅಂತ ಕೂಗಿದ್ರಂತ. ಒಂದ್ಸರ್ತಿ ಭೋಹೋ ಅಂತ ಕೂಗಿದಾಗ ಯಾರಪ್ಪ ಅದು ನಮ್ಮ ಮನೆ ಹಿಂಭಾಗದಿಂದ ಬಂದು ಕೂಗ್ತಾ ಇದ್ದಾರಲ್ಲ ಅಂತ ಒಂದು ಸರ್ತಿ ಜರಾಸಂಧನೇ ಹೋದ್ನಂತೆ ಮನೆ ಹಿಂಭಾಗಕ್ಕೆ ಅಂತ. ಹೋಗಿ ನೋಡುತ್ತಾನೆ ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ರು. ಅವನ ಮನೆಯಲ್ಲಿ ಇನ್ನೊಂದು ಸಂಪ್ರದಾಯ ಇಟ್ಕೊಂಡಿದ್ನಂತ ಅಯೋಗ್ಯ. ಏನು ಯಾರೇ ಮನೆಗೆ ಬಂದ್ರು ಕೂಡ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಕಳಿಸ್ಬೇಕು. ಇವ್ರು ಬ್ರಾಹ್ಮಣರು ಬಂದಿದ್ದಾರೆ ಅಂದ ಕೂಡ ಎಲೆ ಹಾಕ್ರಿ ಅಂತಂದಂತ ಒಳಗೆ. ಬ್ರಾಹ್ಮಣರು ಅಂದ್ರೆ ಭೋಜನ ಪ್ರಿಯ ಅಂತ ತಿಳ್ಕೊಂಬಿಟ್ಟ ನಾವು. ಅದಕ್ಕೆ ಬ್ರಾಹ್ಮಣರು ಬಂದಿರೋ ಊಟಕ್ಕೆ ಹಾಕ್ರಿ ಅಂತಂದು ಅಂದ ಕೂಡ್ಲೇನೆ ಆಗ ಇವನು ಹೇಳಿದ್ನಂತೆ ನಾವು ಬಂದದ್ದು ಊಟಕ್ಕಲ್ಲ ಅಂತಂದನಂತೆ. ಊಟಕ್ಕಲ್ಲ ಬಂದದ್ದು ಅಂತ. ಯಾಕೆ ಬಂದಿದ್ದೀರಿ ನೀವು, ಯಾರು ನೀವು ಅಂತ ಕೇಳಿದ. ಯಾರು ನೀವು ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ ನಾವು ನಿನ್ನ ಶತ್ರುಗಳು ಅಂತಂದನಂತೆ. ನಾವು ನಿನ್ನ ಶತ್ರುಗಳು ಅಂತ ಹೇಳಿದ ಕೂಡಲೇ ಅದಕ್ಕೆ ಹೇಳ್ತಾನೆ ಅಹಂ ಕುತೋ ಓ ಮಮ ಶತ್ರುತಾ ಭವೇತ್. ಅಲ್ಲ, ಇವತ್ತಿನ ತನಕ ನಾನು ಜಗತ್ನಲ್ಲಿ ಯಾವ ಬ್ರಾಹ್ಮಣರನ್ನು ಕೂಡ ವಿರೋಧ ಮಾಡ್ಕೊಳ್ಳಿಕ್ ಹೋಗಿಲ್ಲ. ನಿಮಗೂ ನಮಗೂ ಏನ್ ವಿರೋಧ ಅಂತ ಕೇಳಿದ. ನಿಮಗೂ ನಮಗೂ ಏನ್ ವಿರೋಧ ಅಂತಂದ ಕೂಡಲೇ ಕೃಷ್ಣ ಹೇಳ್ತಾನೆ ನಮಗೂ ನಿಮಗೂ ವಿರೋಧ ಏನು ಅಂತಂದ್ರೆ ಇಷ್ಟೇ ವಿರೋಧ, ನಾವು ಎಲ್ಲಾ ಸಜ್ಜನರು ಕೂಡ ಸುಖವಾಗಿ ಬದುಕಬೇಕು ಅಂತ ಹೇಳ್ತೀವಿ, ನೀನು ಸಜ್ಜನರನ್ನೆಲ್ಲರನ್ನು ಕೂಡ ಮಾರಣ ಹೋಮ ಮಾಡಬೇಕು ಅಂತ ಹೇಳ್ತೀವಿ. ಇದೇ ನಮಗೂ ನಿಮಗೂ ಇರುವಂತ ವಿರೋಧ ಅಂತಂದ ಕೃಷ್ಣ. ಇದೇ ನಮಗೂ ಇರುವಂತಹದ್ದು ವಿರೋಧ ಅಂತ. ಅದಕ್ಕೆ ಯಾರು ನೀವು ಅಂತ ಕೇಳಿದ. ಯಾರು ನೀವು ಅಂತಂದ್ರೆ ತಾನ್ ವಿಪ್ರವೇಶಾನ್ಸ ನಿಶಾಮ್ಯ ರಾಜ ಮಹಾಭುಜಾನ್ ಸ್ನಾತಕ ವೇಷಯುಕ್ತಾನ್. ಅದಕ್ಕೆ ನೋಡ್ದ ಒಂದ್ಸರ್ತಿ ಸರಿಯಾಗಿ ಗಮನಿಸಿದ್ನಂತೆ. ನನಗೆ ಅರ್ಥ ಆಗ್ತಾ ಇದೆ, ನೀವು ನೋಡಿದ್ರೆ ಬ್ರಾಹ್ಮಣರ ವೇಷದಲ್ಲಿ ಇದ್ದೀರಿ, ಬ್ರಾಹ್ಮಣರಲ್ಲ ಅಂತಂದ. ಬ್ರಾಹ್ಮಣರ ವೇಷ ಅಷ್ಟೇ ನಿಮ್ದು, ಬ್ರಾಹ್ಮಣರಲ್ಲ ನೀವು. ಯಾರು ಹೇಳ್ರಿ ನೀವು ಅಂತ ಕೇಳಿದ. ಯಾಕೆ ಅಂದ್ರೆ ಅದು ಹೇಗೆ ಬಂದಿದ್ರು ಅಂದ್ರೆ ಸ್ನಾತಕ ವೇಷದಿಂದ ಬಂದಿದ್ರಂತೆ. ಸ್ನಾತಕ ವೇಷ ಅಂತಂದ್ರೆ ಈ ವಿದ್ಯಾಪೀಠದಲ್ಲಿ ಅಧ್ಯಯನ ಮುಗೀತದೆ. ಅಧ್ಯಯನ ಮುಗಿದಾದ ನಂತರ ಆಮೇಲೆ ಏನ್ ಮಾಡಬೇಕು ಅಂದ್ರೆ ಅವರು ಸ್ನಾತಕ ವೇಷವನ್ನು ಹಾಕೊಂಡು ಹೂವಿನ ಮಾಲೆ ಹಾಕೊಂಡು ಕಾಶಿ ಯಾತ್ರೆಗೆ ಅಂತ ಹೊರಡ್ತಾರೆ ಅವರು. ಆಗ ಹೊರಡುವಾಗ ಒಬ್ಬ ಕನ್ಯಾಪಿತನಾದವನು ಬಂದು ನಿನಗೆ ಕನ್ಯಾದಾನ ಮಾಡ್ತೀನಿ ಅಂತ ಕರ್ಕೊಂಡ್ಬರ್ಬೇಕು ಅವನನ್ನ. ಹಂಗಿರ್ತದೆ. ಆ ಸ್ನಾತಕವೇ ಮದುವೆ ಮಾಡ್ಕೊಳ್ಬೇಕು ಅನ್ನೋ ವಯಸ್ಸಿಗೆ ಬಂದಂತ ಹುಡುಗರಂತೆ ಬಂದಿದ್ದಾರಂತೆ ಎಲ್ಲರೂ ಕೂಡ ಬರೋದು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಬ್ರಹ್ಮವಸ್ತ್ರ ಹಾಕೊಂಡಿದ್ರಂತೆ. ಆ ಬ್ರಹ್ಮವಸ್ತ್ರ ಅಂದ್ರೆ ಹೇಗಿರುತ್ತದೆ ಅಂದ್ರೆ ಎಡಭುಜ ಎನ್ನುವಂತಹದ್ದು ಬಟ್ಟೆಯಿಂದ ಮುಚ್ಚಿರಬೇಕು, ಬಲಭುಜ ಎನ್ನುವಂತಹದ್ದು ಓಪನ್ ಇರಬೇಕಂತೆ. ಬಲಭುಜ ಕಣ್ಣಿಗೆ ಕಾಣಬೇಕು, ಎಡಭುಜ ಎನ್ನುವಂತಹದ್ದು ಕಣ್ಣಿಗೆ ಕಾಣಬಾರ್ದು. ಹೀಗೆ ನಾನು ಇದ್ದೇನಲ್ಲಿ ಈಗ ಆ ರೀತಿ ಇರಬೇಕಂತೆ. ಹಾಗಿರುವಾಗ ಅದನ್ನು ನೋಡುವಾಗ ಆ ಬಲಭುಜ ಏನಿತ್ತಲ್ಲ, ಅರ್ಜುನನ ಬಲಭುಜ ನೋಡುವಾಗ ಅಲ್ಲೊಂದು ಕಲೆ ಕಾಣಿಸ್ತಂತ ಅವನಿಗೆ. ಆ
ಆ ಕಲೆ ಏನು ಅಂದ್ರೆ ಇವರು ಬಾಣ ಬಿಡಬೇಕಾದ್ರೆ ಏನ್ ಮಾಡ್ತಾರೆ, ಆ ಬಿಲ್ಲನ್ನು ಎಳೆದು ಎಳೆದು ಬಿಡ್ತಾರಲ್ಲ, ಎಳೆದು ಬಿಟ್ಟಾಗ ಇಲ್ಲಿ ಟಚ್ ಆಗಿ ಹೋಗ್ತಿತ್ತಂತದ್ದು ಆ ಬಿಲ್ಲು. ಅದು ಹೋದಾಗ್ಲೆಲ್ಲ ಇಲ್ಲಿ ಬಡದು ಒಂದು ಕಲೆ ಆಗಿ ಹೋಗಿತ್ತಂತ ಅವನಿಗೆ. ಆದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಿ ಹೋಗಿಬಿಟ್ಟಿದ್ನಂತ ಅವನು. ಆದ್ರಿಂದಾಗಿ ಅವನು ಇದನ್ನು ನೋಡಿ, ನೀವ್ ಯಾರೋ ಕ್ಷತ್ರಿಯರಿರಬೇಕು ನೀವು ಅಂತಂದ. ಕೇಷ್ಟಾತ ಕಿಂಹೇತುತ ಆಗತಾಶ್ಚ ಕುತಶ್ಚ ಮೇ ಪರ್ವತ ಲಿಂಗ ಭೇದನಂ. ಅವನೇ ಕೇಳಿದ್ನಂತೆ, ನನ್ನ ಮನೆ ಎದುರು ಬಾಗಿಲಿಂದಲೇ ಬರ್ಬೋದಿತ್ತು, ಯಾಕೆ ಹಿಂಬಾಗಿಲಿಂದ ಬಂದಿದ್ದೀರಿ ಅಂತ ಕೇಳಿದ. ಅಷ್ಟೇ ಅಲ್ಲ, ನನ್ನ ಪರ್ವತ ಲಿಂಗವನ್ನ ನೀವು ಅದನ್ನ ಕೆಡವಿ ಬಂದಿದ್ದೀರಿ, ಯಾಕೆ ಕೆಡವಿದ್ದೀರಿ? ನನ್ನ ಬೇರಿಗಳನ್ನೆಲ್ಲವನ್ನು ಕೂಡ ಸೀಳಿ ಬಂದಿದ್ದೀರಿ, ಯಾಕೆ ಅಂತ ಕೇಳಿದ. ಅಷ್ಟೇ ಅಲ್ಲ, ಕೆಲವು ಅಂಗಡಿಗಳಿದ್ವಂತ ಅದನ್ನೆಲ್ಲ ಲೂಟಿ ಮಾಡ್ಕೊಂಡೇ ಬಂದಿದ್ರಂತ ಇವ್ರು ಬರ್ಬೇಕಾದ್ರೆ. ಅದನ್ನೆಲ್ಲ ಯಾಕೆ ಲೂಟಿ ಮಾಡಿದ್ದೀರಿ? ಸ್ನಾತಕ ಬ್ರಾಹ್ಮಣ ವೇಷವನ್ನ, ಅಂದ್ರೆ ಮದುವೆ ಆಗದೆ ಇರುವಂತ ವೇಷದಲ್ಲಿ ಬಂದಿದ್ದೀರಲ್ಲ, ಯಾಕೆ ಹಿಂಗ್ ಬಂದಿದ್ದೀರಿ ಅಂತ ಕೇಳಿದ್ನಂತೆ. ಇದನ್ನು ಕೂಡ ಯಾಕೆ ಧಾರಣೆ ಮಾಡಿದ್ದೀರಿ ಅಂತ. ಇಷ್ಟೆಲ್ಲ ಕೇಳಬೇಕಾದ್ರೆ ಆಗ್ಲಿ ಪರವಾಗಿಲ್ಲ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದೀರಿ, ನೀವು ಸತ್ಕಾರ ಮಾಡ್ತೀನಿ ಎಂದ. ಅಂದ್ರೆ ಅವ್ರು ಹೇಳಿದ್ನಂತೆ, ಕೃಷ್ಣ ಹೇಳಿದ್ನಂತೆ, ನಿನ್ನ ಸತ್ಕಾರ ನಮಗೆ ಬೇಡ ಅಂತಂದ ಕೃಷ್ಣ. ನಿನ್ನ ಸತ್ಕಾರ ಬೇಡ. ಏನು ಕೇಳಿದಿ ನೀನು? ಮನೆಯ ಮುಂಬಾಗಿಲಿಂದ ಯಾಕೆ ಬರ್ಲಿಲ್ಲ ಅಂತ ಕೇಳಿದೆಲ್ಲ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಎಂದ. ಏನು ಅಂದ್ರೆ, ಯಾವಾಗ್ಲೂ ಕೂಡ ಶತ್ರುಗಳ ಮನೆ ಪ್ರವೇಶ ಮಾಡಬೇಕು ಅಂದ್ರೆ ಹಿಂಬಾಗಿಲಿಂದ ಬರಬೇಕು ಅಂತಿದೆ. ಅದಕ್ಕೋಸ್ಕರವಾಗಿ ನಾವು ಹಿಂಬಾಗಿಲಿಂದ ಬಂದಿದ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹಿಂಬಾಗಿಲಿಂದ ಬರೋದು ಮಾತ್ರ ಅಲ್ಲ, ಶತ್ರುಗಳ ಗೃಹ ಪ್ರವೇಶವನ್ನ ಮಾಡಬೇಕಾದ್ರೆ ಬಲಗಾಲಿಟ್ಟು ಹೋಗಬಾರದು, ಎಡಗಾಲಿಡಬೇಕು. ಅದಕ್ಕೆ ನಿಮ್ಮ ಮನೆಗೆ ಎಡಗಾಲಿಟ್ಟು ಬರ್ತೀವಿ ಅಂತ ಅಂದ. ಎಡಗಾಲಿಟ್ಟೇ ಬರ್ತೇವೆ ಅಂತ. ಯಾಕೆ ಅಂದ್ರೆ ಕೆಲವು ಕಡೆಯಲ್ಲಿ ಮಾತ್ರ ಬಲಗಾಲು ಅಂತ. ಪ್ರಯಾಣ ಕಾಲೇ ರತಿ ಸಂಪ್ರಯೋಗೆ, ಕೆಲವು ಸಂದರ್ಭಗಳು ಅಂತಿದೆ. ಪ್ರಯಾಣ ಕಾಲೇ ಸ್ವಗೃಹ ಪ್ರವೇಶೆ, ಪ್ರಯಾಣ ಕಾಲದಲ್ಲಿ ಎಲ್ಲಾದ್ರೂ ಹೋಗ್ತಿರ್ತೀವಿ, ಹೋಗ್ಬೇಕಾದ್ರೆ ಬಸ್ ಹತ್ತಬೇಕಾದ್ರೆ ಎಡಗಾಲ್ ಮುಂದಿಟ್ಟು ಹೋಗ್ಬಾರ್ದಂತೆ, ಬಲಗಾಲ್ ಮುಂದಿಡ್ಬೇಕು ಅಂತ ಪ್ರಯಾಣ ಕಾಲದಲ್ಲಿ ಅಂತ ಹೇಳ್ತಾರೆ. ಸ್ವಗೃಹ ಪ್ರವೇಶೆ, ಗೃಹ ಪ್ರವೇಶ ಮಾಡಿರ್ತೀವಿ, ಆಗ್ಲೂ ಕೂಡ ಏನ್ ಮಾಡಬೇಕು ಅಂದ್ರೆ ಹೆಣ್ಣು ಮಕ್ಕಳೇನೆ ಒಂದು ಸೇರನ್ನಿಟ್ಟು ಅದನ್ನ ಮುಂದೆ ತಳ್ಳಿ ಬಲಗಾಲಿನಿಟ್ಟುಕೊಂಡು ಮೇಲೆ ಒಳಗೆ ಬರಬೇಕು ಅಂತ. ಹೆಣ್ಣನ್ನು ಮನೆ ತುಂಬಿಸಿಕೊಳ್ಳೋದೇ ಹಾಗೆ ಅಂತ ಹೇಳ್ತಾರೆ. ಹಾಗೆ ಬಲಗಾಲಿಟ್ಟು ಬರಬೇಕು ಅಂತ. ಆದ್ರೆ ಶತ್ರು ಗೃಹ ಪ್ರವೇಶ, ಶತ್ರುಗಳ ಗೃಹ ಪ್ರವೇಶವನ್ನ ಮಾಡಬೇಕಾದ್ರೆ ವಾಮೇನ ಪಾದೇನ, ವಾಮಪಾದವನ್ನ ಎಡಗಾಲನ್ನು ಮುಂದಿಡಬೇಕು ಅಂತ ಹೇಳ್ತಾರೆ. ಆದ್ರಿಂದ ಎಡಗಾಲಿಟ್ಟಿದ್ದೇವೆ. ಅಷ್ಟೇ ಅಲ್ಲ, ಹಿಂಬಾಗಿಲಿಂದ ಬಂದಿದ್ದೇವೆ ಎಂದ. ಇಷ್ಟು ಶತ್ರು ಅಂತಿಲ್ಲ, ನಮಗೂ ನಿಮಗೂ ಏನೋ ಶತ್ರುತ್ವ ಅಂತ ಕೇಳಿದ. ಯಾರು ನೀವು ಅಂತ ಕೇಳಿದ. ಅದಕ್ಕೆ ಇವನು ಹೇಳಿದ, ಕೃಷ್ಣ ಹೇಳಿದ, ಅಲ್ಲಯ್ಯ, ಇನ್ನು ಗೊತ್ತಾಗ್ಲಿಲ್ವ ನಿನಗೆ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಅಹಂ ಹೃಷಿಕೇಶ ಅಂತಂದ. ನಾನೇ ನಿನ್ನನ್ನು 18 ಬಾರಿಯೂ ಕೂಡ ಕೊಲ್ಲದೆ ಬಿಟ್ಟಿದ್ದೇನಲ್ಲ, ಅದೇ ಹುಡುಗ ನಾನು, ಕೃಷ್ಣ ಬಂದಿದ್ದೇನೆ ಅಂತಂದ. ಒಂದ್ಸರ್ತಿ ಗಾಬರಿ ಆಯ್ತವನಿಗೆ, ಕೃಷ್ಣನ ಇವನು ಅಂತ. ಇವರಿಬ್ಬರು ಯಾರು ಅಂತ ತಿಳ್ಕೊಂಡಿದ್ದಿ? ಇವರಿಬ್ಬರು ಬೇರೆ ಯಾರು ಅಲ್ಲ, ಒಬ್ಬ ಭೀಮ, ಇನ್ನೊಬ್ಬ ಅರ್ಜುನ ಅಂತ ಹೇಳಿದ. ಇಬ್ಬರು ಕೂಡ ಬಂದಿರುವಂತವ್ರು. ವಿಮೋಕ್ಷಯಾಮ ಸ್ವಜನಾನ್ಯದಿತ್ವಂ ನಮೋಚಯಾಸ್ಯದ್ಯ ನಿಗೃಹ್ಯ ಚತ್ವಾಂ. ಇವತ್ತು ನಿನ್ನ ಬಳಿಯಲ್ಲಿರುವಂತ ಏನು ಅಷ್ಟೋ ಜನ 8,000ಕ್ಕಿಂತಲೂ ಅಧಿಕ ರಾಜರಿದ್ದಾರೆ, ಆ ಎಲ್ಲ ರಾಜರನ್ನು ಕೂಡ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೇನೆ. ನೀನಾಗಿ ಬಿಟ್ಟು ಕಳಿಸಿದ್ರೆ ಸರಿ, ಇಲ್ಲ ಅಂತಾದ್ರೆ ಮುಂಚಾತವ ತಾನ್ ಅಭಿಯಾಹಿ ಚಾಸ್ಮಾನ್ ರಣಾಯ ಮರ್ತುಂ, ಇಲ್ಲ ಅಂದ್ರೆ ಸಾಯ್ಲಿಕ್ಕೆ ನಮ್ ಜೊತೆ ಯುದ್ಧಕ್ಕೆ ಬಾ ಅಂತಂದ. ಸಾಯ್ಲಿಕ್ಕೆ ಬಂದು ಬಿಡು ನೀನು ಅಂತ ಹೇಳಿದ. ಸಾಯ್ಲಿಕ್ಕೆ ಬಂದು ಬಿಡು ಅಂದಾಗ ಸಿಟ್ಟು ಬಂತವನಿಗೆ. ಎಲ್ಲ ನನ್ನ ಎದುರಲ್ಲಿ ಮಾತಾಡ್ತೀರೇನೋ, ಬಂದೇ ಬಿಡ್ತೀನಿ, ಈಗ ನಿಮ್ಮನ್ನು ಹೊಡೆದೇ ಬಿಡ್ತೇನೆ ಅನ್ನುವಂತೆ ಮಾತಾಡಿದ್ನಂತೆ. ಮಾತಾಡಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಬರೋದು ಬರ್ತಿದ್ದಿ, ಮನೆಯಲ್ಲಿ ಹೇಳಿ ಬಾ ನೀನು ಅಂತಂದ. ಯಾಕೆ ಅಂದ್ರೆ ಈಗ ಬಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗಲ್ಲ ನೀನು ಅಂತಂದ ಕೃಷ್ಣ. ಬಂದಿ ಅಂದ್ರೆ ವಾಪಸ್ ಮನೆಗೆ ಹೋಗಲ್ಲ ನೀನು. ನಿರಾಯುಧ ಸಾಯುಧೋವಾ ಯುಷ್ಮಾದಿಷ್ಟಾಯುಧೇನವಾ. ಅದಕ್ಕೆ ಕೃಷ್ಣ ಬರುವಾಗಲೇ ಏನ್ ಮಾಡಿದ್ದ? ಬ್ರಾಹ್ಮಣ ವೇಷದಲ್ಲಿ ಆಯುಧ ಹಿಡ್ಕೊಂಡ್ ಬಂದಿರ್ಲಿಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ, ಜಗತ್ತಿಗೊಂದು ಸಂದೇಶ ಕೊಡಬೇಕಿತ್ತಂತೆ. ಜರಾಸಂಧ ಅಂದ್ರೆ ಆ ಕಾಲದ ಒಬ್ಬ ದೊಡ್ಡ ವೀರ ಅಂತ ಜಗತ್ತಿಗೊಂದು ದೊಡ್ಡ ಭ್ರಮೆ ಇದೆ. ಆದ್ರೆ ಭೀಮ ಎಂಥವನು ಅಂದ್ರೆ ಅವನ ಮುಂದೆ ಯಾರೂ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಆಯುಧ ಇಲ್ಲದೇನೆ ಅವನ ಮನೆಗೆ ಹೋಗಿದ್ನಂತೆ. ಅಂದ್ರೆ ಇವನು ತೃಣಸಮ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆ ರೀತಿ ಕರ್ಕೊಂಡು ಹೋಗಿದ್ನಂತೆ ಕೃಷ್ಣ ಒಂದು ಕೆಲಸ ಮಾಡಿದ ಅಂದ್ರೆ ಅದರಲ್ಲಿ ಅನೇಕ ಅರ್ಥಗಳನ್ನು ತುಂಬಿಟ್ಟಿರ್ತಾನೆ. ಹೀಗೆ ಆ ಭೀಮನನ್ನ ಕರ್ಕೊಂಡು ಹೋಗಿದ್ದ. ಕರ್ಕೊಂಡು ಹೋಗಿ ಏಕೋಪಿ ಸಕಲೈರ್ ಯೋತ್ಸೆ ಸಸೈನ್ಯೋವಾ ಸಸೈನಿಕಾನ್. ಅದಕ್ಕೆ ನಿರಾಯುಧನಾಗಿ ಬಂದಿದ್ದೆ, ನೀನೇ ಸೆಲೆಕ್ಟ್ ಮಾಡು. ಕೃಷ್ಣ ಹೇಳಿದ, ನೀನೇ ಸೆಲೆಕ್ಟ್ ಮಾಡು, ಯಾರ ಜೊತೆಗೆ ಯುದ್ಧ ಮಾಡ್ತೀಯೋ? ನನ್ನ ಜೊತೆಗೆ ಯುದ್ಧ ಮಾಡ್ತೀಯೋ, ಅಥವಾ ಭೀಮನ ಜೊತೆಗೆ ಯುದ್ಧ ಮಾಡ್ತೀಯೋ, ಅಥವಾ ಅರ್ಜುನನ ಜೊತೆಗೆ ಯುದ್ಧ ಮಾಡ್ತೀಯೋ? ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡ್ಲಿಕ್ಕೆ ನಿನಗೆ ಕೊಡ್ತೀನಂತೆ, ನಿನಗೆ ಕೊಡ್ತೀನಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಂತ. ಯಾರ ಜೊತೆಗೆ ಬೇಕಾದ್ರೂ ಯುದ್ಧ ಮಾಡು. ಅಥವಾ ನೀನೇನಾದ್ರೂ ಕೂಡ ಬರೀ ಕೈಯಲ್ಲೇ ಯುದ್ಧ ಮಾಡ್ತೀಯ ಅಂದ್ರೆ ಅದಕ್ಕೂ ರೆಡಿ ಇದ್ದೀವಿ ನಾವು. ಅಷ್ಟೇ ಅಲ್ಲ, ನೀನು ಆಯುಧದಿಂದ ಬರ್ತೀಯ ಅಂದ್ರೆ ಅದಕ್ಕೂ ರೆಡಿ ಇದ್ದೀವಿ ನಾವು.
ಮಲ್ಲ ಯುದ್ಧಕ್ಕೂ ರೆಡಿ, ಗದಾ ಯುದ್ಧಕ್ಕೂ ರೆಡಿ. ಯಾವುದಕ್ಕೆ ಬರ್ತೀಯೋ ಅದಕ್ಕೆ ನಾವು ಸಿದ್ಧರಿದ್ದೇವೆ, ಬೇಕಾದ್ರೆ ತಾಕತ್ತಿದ್ರೆ ಬಾ ನೀನು ಅಂತ ಹೇಳಿದ ಕೃಷ್ಣ. ಬಾ ನೀನು ಅಂತ ಹೇಳಿದಾಗ ಭೀಮನ ತಾಕತ್ತು ಅಂದ್ರೇನೆ ತಾಕತ್ತು. ನಿರಾಯುಧ ಸಾಯುಧೋವ ತ್ವದಭಿಷ್ಟಾಯುಧೇನೋವ, ನಿನಗೆ ಇಷ್ಟವಾದ ಆಯುಧವನ್ನು ಹಿಡ್ಕೊಂಡು ಬಾ. ನೀನು ಗದೆ ಅಂತನೇ ಅಲ್ಲ, ಗದೆ ಹಿಡ್ಕೊಂಡು ಬಾ, ಬಿಲ್ ಹಿಡ್ಕೊಂಡು ಬಾ, ಏನು ಬೇಕಾದ್ರೂ ಕೂಡ ಹಿಡ್ಕೊಂಡು ಬಾ, ನೀನು ಯುದ್ಧ ಮಾಡೇ ಬಿಡ್ಲಿ, ಇವತ್ತು ನಡೆದೇ ಹೋಗ್ಲಿ ಅಂತ ಇಷ್ಟು ಹೇಳ್ತಾ ಇದ್ದಂತೇನೆ ಅವನು ಹೇಳ್ತಾನೆ, ಆಯ್ತು ಹಾಗಾದ್ರೆ ಈಗಲೇ ಬರ್ತೇನೆ ನಾನು ಅಂತ. ನಿರಾಯುಧೇನ ಭೀಮೇನ ಸಮಾಹ್ವಾನೇ ಕೃತೇ ಮಿತಂ ಧರ್ಮಂ ಯಶಶ್ಚ ಭೀಮಸ್ಯ ವರ್ಧಯಾಮಾಸ ಕೇಶವ. ಅದಕ್ಕೆ ಭೀಮನ ತಾಕತ್ತು ಏನು ಅನ್ನುವಂಥದ್ದು ಅನ್ನುವಂತೆ ಇದನ್ನೆಲ್ಲ ಮಾತಾಡಿದ ಕೃಷ್ಣ. ಮಾತಾಡಿದ ಕೂಡಲೇ ಅವನಿಗೂ ಸಿಟ್ಟು ಬಂದು ಹೇಳ್ತಾನೆ, ಹಾಗಾದ್ರೆ ಸರಿ ನಾನೂ ಬರ್ತೇನಂತೆ, ಒಳಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ನಂತೆ. ಒಳಗೆ ಹೋಗಿ ಬರ್ತೇನೆ ಅಂತಂದಾಗ ಅವನು ಹೋದ್ನಲ್ಲ, ಒಳಗೆ ಹೋದವನು ಸುಮ್ಮನೆ ಬರಲಿಲ್ಲಂತೆ. ಹೋಗಿ ತನ್ನ ಮಗ ಇದ್ದ ಸಹದೇವ ಅಂತ, ಅವನ ಮಗನ ಹೆಸರು ಕೂಡ ಸಹದೇವ ಅಂತಲೇ, ಆ ಮಗನಿಗೆ ಪಟ್ಟಾಭಿಷೇಕ ಮಾಡೇ ಬಂದಂತವ್ರು. ಅಂದ್ರೆ ಅರ್ಥ ಏನು ಅಂದ್ರೆ, ನಾ ಇನ್ನು ಬರುದಿಲ್ಲ, ನಾ ಸಾಯ್ತೀನಿ, ಆದ್ರಿಂದ ನೀನೇ ಈ ದೇಶದ ರಾಜ ಆಗಬೇಕು ಅಂತ ಬರುವಾಗಲೇ ಪಟ್ಟಾಭಿಷೇಕ ಮಾಡೇ ಬಂದಂತವ್ನು. ಹೊರಗೆ ಬರ್ಬೇಕಾದ್ರೆ ಇಷ್ಟು ಪಟ್ಟಾಭಿಷೇಕ ಮಾಡಿ ಬಂದಲ್ವಾ, ಬಂದು ಕೂಡ್ಲೇನೆ ತೃತೀಯಂ ಅರ್ಜುನಂ ಚೈವ ಸಮಾಧಾಯ ಯಯೌರಿಪು. ಅದಕ್ಕೆ ಹೇಳ್ತಾನೆ, ಈ ಅರ್ಜುನನನ್ನು ತೋರಿಸಿ ಅರ್ಜುನನ್ ಜೊತೆಗೆ ಯುದ್ಧ ಮಾಡ್ತೀಯಾ ಅಂತಂದ್ರೆ ಅವನು ಹೇಳಿದ್ನಂತೆ, ಈ ಅರ್ಜುನ ಬೇಡ ನನಗೆ ಯುದ್ಧಕ್ಕೆ ಅಂದ. ಅರ್ಜುನ ಯುದ್ಧಕ್ಕೆ ಬೇಡ ಅಂತ. ಯಾಕೆ ಅಂತಂದ್ರೆ ಅರ್ಜುನ ಅವನು ಹೇಳ್ತಾನೆ ಅರ್ಜುನನಿಗೆ, ಇವನಿನ್ನೂ ಸಣ್ಣ ಹುಡುಗ, ಇವನು ನನ್ನ ಎದುರಿಗೆ ಅಂತ. ಸಣ್ಣ ಹುಡುಗ, ಸಣ್ಣ ಕೂಸಿದು, ಇದ್ರ ಜೊತೆಗೆ ಏನು ಯುದ್ಧ ಮಾಡೋದು ನಾನು? ಕಿಶೋರಹ ಅಂತಂದ, ಏಷಃ ಕಿಶೋರಹ, ಇವನಿನ್ನೂ ಕಿಶೋರ ಇದ್ದಾನೆ, ಇವನು ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ಯಾಕೆ ಅಂದ್ರೆ ಅಲ್ಲ, ಕಿಶೋರ ಏನು ಸಣ್ಣ ಹುಡುಗ ಏನಲ್ಲ, ಆಗ್ಲೇನೆ ಅರ್ಜುನನಿಗೆ 55 ವರ್ಷ ಆಗಿತ್ತು. ಅವನಿಗೆ 55 ವರ್ಷದ ಯುವಕ ಅವನು. ಅಂತ ಹುಡುಗನನ್ನು ಹಿಡ್ಕೊಂಡು ಪಂಚಾಶದಬ್ದೋದ್ಯ ಹಯಮೇವತು ಬಾಲವತು ಅಂತಂದ. ಇವನಿನ್ನು ಸಣ್ಣ ಕೂಸಿ, ಇವನು ನನ್ನ ಎದುರಿಗೆ, ಇವನ್ ಜೊತೆಗೆ ಯುದ್ಧ ಮಾಡಲ್ಲ ಅಂದ. ಮತ್ತೇನು ಅಬಲತ್ವಾದ್ ಯುವಾಪ್ಯೇಶ ಬಾಲಯೇವ ಮತೋಮಮ. ಅಲ್ಲ, ಇವನು ಏನು ಅಂತಂದ್ರೆ ದೊಡ್ಡವನಾಗಿರ್ಬೋದಿಲ್ಲ ಅಂತಲ್ಲ, ಆದ್ರೂ ನಾನು ಸಣ್ಣ ಕೂಸಿದ್ದಾಗ್ಲಿಂದಲೂ ನೋಡಿದ್ದೇನೆ, ಅದರಿಂದ ನನ್ನ ಎದುರಿಗೆ ಏನಾದ್ರೂ ಸಣ್ಣ ಕೂಸೇ ಇದು, ಅದರಿಂದ ಇವನ್ ದೊಡ್ಡವನಲ್ಲ, ಇವನ್ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂತ. ಇಷ್ಟು ಹೇಳಿದ ಕೂಡ್ಲೇನೆ ಎದುರುಗಡೆ ಇದ್ದ ಅರ್ಜುನ ಒಂದ್ ಮಾತು ಹೇಳ್ಬೋದಿತ್ತಲ್ಲ, ಏನೋ ನನ್ನನ್ನು ಹುಡುಗ ಅಂತೇನೋ, ನನ್ನ ತಾಕತ್ ನೋಡ್ತೀಯ ನೀನು ಅಂತ ಹೇಳ್ಬೇಕಿತ್ತಲ್ಲ. ಅರ್ಜುನ ಏನ್ ಮಾಡಿದ್ನಂತೆ, ಮನಸ್ಸಲ್ಲಿ ಅಂದ್ಕೊಂಡಂತೆ, ಅಂತೂ ಇವನು ನನ್ನ ಹುಡುಗ ಅಂತ ಹೇಳಿ ಇವನೇ ಸೈಡ್ಗೆ ಇಟ್ಬಿಟ್ನಲ್ಲ, ಒಳ್ಳೇದಾಯ್ತು ಅಂತ ಅನ್ಕೊಂಡ. ನನ್ನನ್ನು ಇಲ್ಲ ಅಂದ್ರೆ ಇವನ್ ಜೊತೆಗೆ ಹೋಗಿ ಮತ್ ಸೋತ್ರಿ ಏನ್ ಭಜೀತಿ ನಂದು ಅಂತ. ಇತ್ಯುಕ್ತೋಪ್ಯರ್ಜುನೋ ನಾಹ ಕುರುತರಿಹಿ ಪರೀಕ್ಷಣಂ, ಹೇಳ್ಬೇಕಿತ್ತು ಅವನು. ಒಂದು ಸರ್ತಿ ನನ್ನ ಬಲವನ್ನು ಪರೀಕ್ಷೆ ಮಾಡು ಅಂತ ಹೇಳ್ಬಿಡ್ಬೇಕಿತ್ತು, ಆದ್ರೆ ಹೇಳಲಿಲ್ಲ ಅವನು. ಯಾಕೆ ಸುಮ್ಮನಿದ್ದ. ಅವನು ಮನಸ್ಸಲ್ಲಿ ಅನ್ಕೊಂಡ, ಬಾಹುಬ್ಯಾಂ ಧನುಷಾವೇತಿ ಶಂಕಮಾನ ಪರಾಜಯಂ, ಇವನ ಹತ್ರ ಏನಾದ್ರೂ ಕೂಡ ಪರಾಜಯ ಆದ್ರೂ ಆದೀತಪ್ಪ ನನಗೆ ಅಂತ ಹೆದರ್ಕೊಂಡೆ, ಅಪ್ಪ ನಾನು ಸೇಫ್ ಆದೆ ಅಂತ ಅನ್ಕೊಂಡಂತ. ಅಂದ್ರೆ ಕೃಷ್ಣ ಯಾಕೆ ಅರ್ಜುನನನ್ನ ಕರ್ಕೊಂಡು ಬಂದಿದ್ದ ಅಂತಂದ್ರೆ ಇದಕ್ಕೆ ಕರ್ಕೊಂಡ್ಬಂದದ್ದು. ಅಂದ್ರೆ ಜಗತ್ತಿಗೆ ಗೊತ್ತಾಗಬೇಕು, ಎಲ್ಲರೂ ಕೂಡ ಅರ್ಜುನನ ಬಲವೇ ಬಲ ಅಂತ ತಿಳ್ಕೊಂಡಿದ್ದೀರಿ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರಿಗೆ ಗೆಲುವು ಸಿಕ್ಕದ್ದೇ ಅರ್ಜುನನಿಂದ ಅಂತ ತಿಳ್ಕೊಂಡಿದ್ದೀರಿ. ಅಲ್ಲ, ಭೀಮನ ಬಲದ ಮುಂದೆ ಅರ್ಜುನನ ಬಲ ಏನೂ ಅಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರವೇನೆ, ಅರ್ಜುನನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಇಷ್ಟು ಮಾತಾಡಿದಾಗ ಅರ್ಜುನ ಒಂದು ಮಾತಾಡ್ಬೇಕಿತ್ತಲ್ಲ, ನನ್ನ ಪರೀಕ್ಷೆ ಮಾಡು ಅಂತ ಹೇಳ್ಬೋದಿತ್ತು. ಹೇಳಲಿಲ್ಲ ಅರ್ಜುನ. ಯಾಕೆ ಹೇಳಲಿಲ್ಲ ಅಂತಂದ್ರೆ ಇದಕ್ಕೆ, ಅಂದ್ರೆ ಅವನಿಗೂ ಒಳಗಡೆ ಒಂದು ಸಂಕಟ ಇತ್ತು, ಇವನ ಎದುರಿಗೆ ಗೆಲ್ಲಿಕ್ಕಾಗಲ್ಲ ಅಂತು. ಆದ್ರೆ ಇನ್ನೊಂದೇನು ಅಂದ್ರೆ ಅವನ ಸಮಸ್ಯೆ ಏನು ಅಂದ್ರೆ ಜರಾಸಂಧನದ್ದು, ಇವನನ್ನ ನಾನು ಒಂದೇನು ಅಂತಂದ್ರೆ ಇವನ್ ಜೊತೆ ಯುದ್ಧ ಮಾಡಿದೆ ಅಂದ್ರೆ ನಾನೇನು ಇವನ ಹತ್ರ ಸೋಲಲ್ಲ, ಅಕಸ್ಮಾತ್ ಸೋತೆ ಅಂತ ಆದ್ರೆ ಯಾರೋ ಸಣ್ಣ ಹುಡುಗನ ಕೈಯಲ್ಲಿ ಸೋತು ಬಿಟ್ಟೆ ಅಂತ ನನಗೊಂದು ಅಪಮಾನ ಆಗ್ತದೆ, ಆಮೇಲೆ ಅದು ಆಗಬಾರದು. ಅದಕ್ಕೋಸ್ಕರವಾಗಿ ಅವನ ಜೊತೆಗೆ ಬೇಡ. ಇನ್ನೇನು ಇಲ್ಲ, ಕೃಷ್ಣನ್ ಜೊತೆಗೆ ಯುದ್ಧ ಮಾಡೋಣ ಅಂದ್ರೆ ಕೃಷ್ಣನ ಬಗ್ಗೆ ಹೇಳ್ತಾನೆ, ಜಾನನ್ ಕೃಷ್ಣೇ ಬಲಂ ಘೋರಂ ಅವಿಶಕ್ಯಂ ಸಮಾಗದ. ಅವನು ಹೇಳ್ದ, ಕೃಷ್ಣ ನಿನ್ ಜೊತೆಗೂ ಯುದ್ಧ ಮಾಡಲ್ಲ. ಯಾಕೆ? ಅವನಿಗೆ ಹೆದರಿಕೆ ಇತ್ತು. ಕೃಷ್ಣ ಈಗಾಗಲೇ ನಾ ಕರ್ಕೊಂಡು ಹೋದ ಎಲ್ಲಾ ಸೈನ್ಯವನ್ನು ಕೊಂದಿದ್ದಾನೆ, ಕಾಲಯವನನ ಸೈನ್ಯವನ್ನೇ ಸಂಹಾರ ಮಾಡಿದ್ದಾನೆ. ನನ್ನನ್ನು ಬಿಟ್ಟಾನ ಅವನು ಕೃಷ್ಣ? ಸಾಧ್ಯವೇ ಇಲ್ಲ. ಅದಕ್ಕೆ ಮತ್ತೇನು ಕಾರಣ ಏನು ಕೊಡೋದು? ಅದಕ್ಕೆ ಹೇಳಿದ್ನಂತೆ, ಇಲ್ಲ ಒಂದು ಕೆಲಸ ಮಾಡು ಕೃಷ್ಣ, ನಿನ್ ಜೊತೆಗೆ ಯುದ್ಧ ಮಾಡಲ್ಲ. ಯಾಕೆ? ನೀ ಗೊಲ್ಲ ಅಂದ. ನೀ ಗೊಲ್ಲ, ನೀನು ಗೊಲ್ಲ ಏನಲ್ಲ ಅವನು. ಯಾಕೆಂದ್ರೆ ಕ್ಷತ್ರಿಯ ಸಂಸ್ಕಾರಗಳೆಲ್ಲ ಆಗಿತ್ತವನಿಗೆ. ಆಗಿದ್ರು ಕೂಡ ಇವನು ಕೊಟ್ಟ ಕಾರಣ ಮಾತ್ರ ಏನು ಅಂದ್ರೆ ಗೊಲ್ಲ ನೀನು ಅಂದ. ನೀನು ಒಬ್ಬ ಗೋಪಾಲಕ, ದನ ಕಾಯೋ ಹುಡುಗ, ನೀನು ನಿನ್ ಜೊತೆಗೆ ಏನೋ ಯುದ್ಧ ಮಾಡೋದು ನಾನು ಬೇಡ, ನೀನೂ ಬೇಡ ಅಂತಂದಂತೆ. ಇಷ್ಟು ಹೇಳಿ ಕಡೆಗೊಂದು ಮಾತು ಹೇಳ್ತಾನೆ, ಯಾರ ಜೊತೆ ಯುದ್ಧ ಮಾಡ್ತಿ ಅಂತಂದ್ರೆ ಅವನ ಮನಸ್ಸಲ್ಲಿ ಹನಿಷ್ಯೇತ್ಯೇವ ಮಾಂ ಕೃಷ್ಣ ಇತ್ಯಾಸಿನ್ ನೃಪತೇರ್ ಭಯಂ, ನನ್ನನ್ನು ಕೊಂದು ಬಿಡ್ತಾನೆ ಈ ಕೃಷ್ಣ ಅಂತ ಗ್ಯಾರಂಟಿ ಅವನಿಗೆ. ಅದಕ್ಕೋಸ್ಕರವಾಗಿ
ಮೊದಲು ಇಷ್ಟಾಗಿ ಅವನೊಂದು ವಿಚಾರ ಮಾಡ್ಬೋದಿತ್ತು. ಇಷ್ಟು ಜನರಲ್ಲಿ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊ ಅಂತ ಕೃಷ್ಣ ಹೇಳಿದ್ದ. ಅರ್ಜುನನನ್ನೇ ನಾನು ಯುದ್ಧ ಮಾಡಿಬಿಡ್ತೇನೆ ಅಂತ ಅಂದ್ರೆ ಒಂದು ತಾಕತ್ತಿತ್ತಲ್ಲ, ಅರ್ಜುನನ್ ಗೆಲ್ತೇನೆ ಅಂತ ಮಾಡಿಬಿಡ್ಬೋದಿತ್ತು. ಆದ್ರೆ ಅವನಿಗೊಂದು ಹೆದರಿಕೆ ಏನು ಅಂದ್ರೆ, ಇಷ್ಟಾದ ಮೇಲೆ ಅರ್ಜುನನನ್ನು ನಾನು ಸೋಲಿಸಿದೆ ಅಂದ್ರೂ ಕೂಡ ಆಮೇಲೆ ಕೃಷ್ಣ ಭೀಮ ನನ್ನನ್ನು ಬಿಡ್ತಾರ, ಹಣಗಾಯಿ ನೀರ್ಗಾಯಿ ಮಾಡಿರ್ತಾರೆ. ಆದ್ರಿಂದ ಬೇಡ ಬೇಡ, ಆದ್ರಿಂದ ಹೇಗೂ ಸಾಯ್ತೀನಂತೆ. ಸಾಯೋದು ಸತ್ರು ಕೂಡ ವೀರಮರಣ ಅಂತ ಆಗಬೇಕು, ವೀರಮರಣ. ಅದಕ್ಕೆ ಆ ಕಾಲದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಏನು ಅಂತಂದ್ರೆ ಭೀಮನ ಬಲಕ್ಕೆ ಸಾಟಿ ಇಲ್ಲ ಅಂತ ಒಂದಿತ್ತು. ಆದ್ರಿಂದ ಭೀಮನ ಬಲದ ಮುಂದೆ ಸಾಟಿ ಇಲ್ಲ. ಆದ್ರಿಂದ ಹೋರಾಡೋದು ಅಂತ ಆದ್ರೆ ಭೀಮನ ಕೈಲಿ ಹೋರಾಡೋಣ. ನಾನು ಗೆಲ್ಲಿಕ್ಕಂತೂ ಆಗಲ್ಲ, ಅಕಸ್ಮಾತ್ ಸತ್ತರೂ ಕೂಡ ಭೀಮನ ಕೈಯಲ್ಲಿ ಸತ್ಯ ಅನ್ನುವ ಕೀರ್ತಿ ನನಗಿರ್ತದೆ ಅಂತ ಯೋಚನೆ ಮಾಡಿದ್ದಂತೆ. ಈ ಯೋಚನೆಯನ್ನ ಮಾಡಿ ಇತೀಕ್ಷ್ಯ ಭೀಮಂ ಪ್ರತಿಯೋಧನಾಯ ಸಂಗೃಹ್ಯ ರಾಜಾಸ ಜರಾಸುತೋ ಬಲಿ ರಾಜ್ಯೇ ನಿಜಂ ಚಾತ್ಮಜಮಭ್ಯಷಿಂಚತ್ ಪುರಾಖ್ಯಾತಂ ಪತ್ರತಾಪಾಖ್ಯ ಕರುದ್ರಂ. ಅದಕ್ಕೆ ಏನ್ ಮಾಡಿದ್ನಂತೆ, ಅವನನ್ನ ತನ್ನ ಮಗನನ್ನ ಸಹದೇವನನ್ನ, ಅಂದ್ರೆ ಸಹದೇವ ಅಂದ್ರೆ ಅವನು ಈ ಏಕಾದಶ ರುದ್ರರಿದ್ದರಲ್ಲ, ಆ ಏಕಾದಶ ರುದ್ರರಲ್ಲಿ ಪತ್ರತಾಪ ಅಂತ ಒಬ್ಬ ಇದ್ದಾನೆ. ಆ ಪತ್ರತಾಪ ಅನ್ನುವಂತ ರುದ್ರನೇ ಸಹದೇವನಾಗಿ ಹುಟ್ಟಿದ್ದ. ಅವನಿಗೆ ಪಟ್ಟಾಭಿಷೇಕ ಮಾಡಿ ಬಂದನಂತೆ. ಬರುವಾಗಲೇ ಏನ್ ಮಾಡಿದ ಅಂದ್ರೆ ಗದೆಯನ್ನ ಹಿಡ್ಕೊಂಬಂದಂತೆ. ಬರುವಾಗ 2 ಗದೆ ಹಿಡ್ಕೊಂಬಂದಂತೆ. 2 ಗದೆಯನ್ನು ಹಿಡ್ಕೊಂಬಂದ. 2 ಗದೆಯನ್ನು ಹಿಡ್ಕೊಂಡು ಬಂದು ನೀನೊಂದು ತಗೋ ನಾನೊಂದು ತಗೊಳ್ತೇನೆ ಅಂತ ಇಬ್ಬರೂ ಕೂಡ ಪರಸ್ಪರವಾಗಿ ಯುದ್ಧಕ್ಕೆ ಅಂತ ಸನ್ನದ್ಧರಾಗಿ ನಿಂತರಂತೆ. ಇಬ್ಬರು ಕೂಡ ಯುದ್ಧಕ್ಕೆ ಅಂತ ಸನ್ನದ್ಧರಾಗಿ ನಿಂತಾಗ ಒಂದು ಹೋರಾಟ ನಡೀತು ಅಂತಂದ್ರೆ ಎಂಥ ಹೋರಾಟ ಅಂತಂದ್ರೆ ಅದು ಆ ಭೀಮ ಮತ್ತು ಜರಾಸಂಧನ ಹೋರಾಟ. ಇಬ್ಬರೂ ಕೂಡ ಗದೆಯನ್ನ ತಗೊಂಡು ಮೈಗೆ ಹೊಡ್ಕೊಂಡ್ರೆ ಗದೆ ಪುಡಿ ಆಯ್ತೆ ಹೊರತು ಅವ್ರ ಮೈಗೇನಾಗ್ಲಿಲ್ಲ. ಗದೆಯ ಪುಡಿ ಆಗೋಯ್ತು. ಕಡೆಗೇನಾಯ್ತಂತೆ, ಆ ಗದೆಗಳು ಪುಡಿ ಆಗಿ ಹೋದಾಗ ಅಕ್ಕಪಕ್ಕದಲ್ಲಿದ್ದಂತ ದೊಡ್ಡದಾಗಿರುವಂತ ಹೆಮ್ಮರಗಳನ್ನ ಕಿತ್ತಿದ್ರಂತೆ. ಆ ಮರಗಳನ್ನ ಕಿತ್ತುಕೊಂಡು ಮರಗಳಿಂದಲೇ ಹೊಡೆದಾಡಿಕೊಂಡ್ರಂತೆ. ಎಂಥ ಯುದ್ಧ ಅದು! ಅವರಿಬ್ರು ಹೋರಾಡ್ತಾ ಇದ್ರೆ ಇಡೀ ಜಗತ್ತಿನಲ್ಲೇನೆ ಒಂದು ಭೂಕಂಪ ಆದಂತೆ ಆಗ್ತಾ ಇತ್ತಂತೆ. ಭೂಕಂಪವೇ ಆಯ್ತೇನೋ ಅನ್ನುವಂತೆ. ಎಷ್ಟು ಅಂದ್ರೆ ಒಂದಲ್ಲ ಎರಡಲ್ಲ, ಹಗಲು ರಾತ್ರಿ ಊಟ ತಿಂಡಿ ಇಲ್ಲದೇನೆ 15 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ರಂತೆ. ಯಾಕೆ ಭೀಮಸೇನ್ ದೇವರು ಅಷ್ಟು ದಿವಸ ತಗೊಂಡ್ರು ಅಂತಂದ್ರೆ, ಭೀಮಸೇನ್ ದೇವರು ಒಂದು ಕ್ಷಣದಲ್ಲೇ ಕೊಲ್ಲಬಹುದಿತ್ತು, ಆದ್ರೂ ಹಾಗೆ ಮಾಡಿದ್ರು. ಯಾಕೆ ಅಂದ್ರೆ ಅನೇಕ ಸರ್ತಿ ಏನ್ ಹೇಳಿದ್ನಂತೆ ಈ ಜರಾಸಂಧ, ಭೀಮ ನನ್ನ ಎದರಲ್ಲಿ ಒಂದು ಕ್ಷಣ ನಿಲ್ಲಿಕ್ಕಾಗಲ್ಲ, ಅವನಿಗೆ ಆ ತಾಕತ್ತಿಲ್ಲ ಅಂತ ಅನೇಕ ಕಡೆಯಲ್ಲಿ ಪ್ರಚಾರ ಮಾಡ್ಕೊಂಡಿದ್ನಂತೆ. ಅದಕ್ಕೆ ಭೀಮ ಒಂದು ಕ್ಷಣ ಅಲ್ಲ 15 ದಿವಸ ನಿನ್ನ ಎದುರಿಗೆ ನಿಂತಿನ್ ನೋಡು ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ 15 ದಿವಸ ಹೋರಾಟ ಮಾಡಿದ. ಅಷ್ಟು ಆದ ನಂತರ ಅವನ ದೇಹವನ್ನ 2 ಭಾಗವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕೃಷ್ಣ ತೋರಿಸ್ತಾನೆ. ಕೃಷ್ಣ ಒಂದು ಸೂಚನೆಯನ್ನು ಕೊಟ್ಟನಂತೆ. ಕೊಟ್ಟ ಕೂಡಲೇ ಆ ಸೂಚನೆಯಂತೆ ಆ ಭೀಮ ಅವನ ದೇಹವನ್ನ ಸೀಳಿ ಅವನ ಸಂಹಾರವನ್ನ ಮಾಡುತ್ತಾನೆ. ಅದು ಸ್ವಲ್ಪ ಕೃಷ್ಣ ಕೊಟ್ಟ ಸೂಚನೆ, ಅದೆಲ್ಲವೂ ಕೂಡ ಸ್ವಲ್ಪ ವಿಷಯ ದೊಡ್ಡದು. ಹಾಗಾಗಿ ಅದನ್ನು ಮತ್ತೆ ನಾಳೆ ಮಂಗಳ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಇದನ್ನೆಲ್ಲವನ್ನು ಕೂಡ ಸೇರಿಸಿ ಒಂದು ಹಂತಕ್ಕೆ ತಂದಿಡುವಂತ ಒಂದು ಕಾರ್ಯಕ್ರಮ. ಅದಕ್ಕೆ ಅಂದ್ರೆ ಈಗ ಕೃಷ್ಣನ ಬಗ್ಗೆ ಮಾತ್ರ ಹೇಳ್ತಾ ಹೋಗೋದು. ಅಂತೂ ರಾಜಸೂಯ ಯಾಗವನ್ನು ನಡೆಸಿ ಪರಮಾತ್ಮ ಮುಂದೆ ಏನೆಲ್ಲ ಮಾಡಿದ ಅನ್ನುವಂತಹದ್ದನ್ನ ಎಷ್ಟಾಗತ್ತೆ ಅಷ್ಟನ್ನ. ಯಾಕಂದ್ರೆ ಮಹಾಭಾರತ ಅನ್ನುವಂತಹದ್ದು ಮಹತ್ವಾದ್ ಭಾರವತ್ವಾಚ್ಚ ಅಂತ. ಅದು ಮಹಾಭಾರತವೇ ನಿಜವಾಗಲೂ ಕೂಡ, ಅರ್ಥದಿಂದ ಶ್ಲೋಕದಿಂದ ಎಲ್ಲದರಿಂದಲೂ ಕೂಡ ಮಹಾಭಾರತವೇ ಅದು. ಅಷ್ಟು ಭಾರ ಇದೆ ಅದರಲ್ಲಿ, ಅರ್ಥದ ಭಾರ ಇದೆ. ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಎಲ್ಲೆಲ್ಲಿ ಹೋದಲ್ಲೂ ಕೂಡ ಪ್ರತಿಯೊಂದರಲ್ಲೂ ಒಂದೊಂದು ತತ್ವವನ್ನು ತುಂಬಿದ್ದಾರೆ. ಅಂತಹ ಒಂದು ತತ್ವಗಳು ಗರ್ಭಿತವಾಗಿದ್ದಾವೆ. ಅದನ್ನ ಎಷ್ಟಾಗತ್ತೆ ಅಷ್ಟನ್ನ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ